ಈ ವಾಸ್ತು ಕಂಪ್ಲೇಂಟ್ ಆಗಿದೆ ನಮ್ಮ ಅಪಾರ್ಟ್ಮೆಂಟ್ ಅಂತ ಏನು ಅಂತಾರೆ, ಮೋಸ್ಟ್ ಆಫ್ ದ ಟೈಮ್ ಅದು 100% ವಾಸ್ತು ಕಂಪ್ಲೇಂಟ್ ಆಗಿ ಇರೋದೇ ಇಲ್ಲ ಅಂತ. ವಾಟ್ ಈಸ್ ಯೋರ್ ಒಪಿನಿಯನ್? ಬೆಂಗಳೂರಲ್ಲೂ ಅಪಾರ್ಟ್ಮೆಂಟ್ ಕಲ್ಚರ್ ಹೆಚ್ಚಾಗ್ತಾ ಇದೆ. ಖಂಡಿತ. ಆಲ್ಸೋ ಇಸ್ ಇಟ್ ಟ್ರೂ ದಟ್ ವಾಸ್ತುಶಾಸ್ತ್ರದಲ್ಲಿ ಇನ್ಫ್ಯಾಕ್ಟ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ಗಳನ್ನು ಮೆನ್ಷನ್ ಮಾಡಿಲ್ಲ? ನಂಬರ್ 1 ಅಂದರೆ ಒಂದು ಮನೆ ಅಂದರೆ ಗ್ರೌಂಡ್ ಫ್ಲೋರ್ ಮಾತ್ರನೇ ಇರಬೇಕು ಅಂತ ಹೇಳಲಾಗುತ್ತೆ, ಇಸ್ ವಾಟ್ ಐ ಬಿಲೀವ್. ಆ್ಯಂಡ್ ಆಲ್ಸೋ ಅದು ಸ್ಕ್ವೇರ್ ಶೇಪಲ್ಲಿ ಇರಬೇಕು ಅಂತ. ಇಸ್ ಇಟ್ ಟ್ರೂ? ನೀವು ಸಾಕಷ್ಟು ಮನೆಗಳನ್ನ ನೋಡಿದ್ದೀರಾ, ಹೋಟೆಲ್ಸು, ಆಫೀಸಸ್ಸು ಆ್ಯಂಡ್ ವಾಟ್ ನಾಟ್. ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಜಾಗ ವಿಚ್ ಇಸ್ ಲೈಕ್ ಮ್ಯಾಕ್ಸಿಮಮ್ ವಾಸ್ತು ಕಂಪ್ಲೇಂಟ್ ಆಗಿದ್ದಿದ್ದು ಅಂತ ಯಾವುದಾದ್ರೂ ಇದೆಯಾ? ಒಂದು ನಂಬಿಕೆ ಏನಂದರೆ, ನಾವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೇವರಿಗೆ ಪೂಜೆ ಮಾಡೋ ಹಾಗೆ ನಾವು ದೇವರ ಮನೆಯನ್ನು ಕಟ್ಕೊಂಡ್ರೆ ಮನೇಲಿ ಇರೋರಿಗೆ ಪ್ರಾಫಿಟ್ಸ್ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ಡ್ಯೂಪ್ಲೆ ಮನೆಗಳಿಗೆ ಬೇರೆ ಥರನೇ ಇರುತ್ತೆ ವಾಸ್ತು ವೆನ್ ಕಂಪೇರ್ ಟು ಒಂದು ಇಂಡಿವಿಜುವಲ್ ಹೌಸ್, ಬರೀ ಗ್ರೌಂಡ್ ಫ್ಲೋರ್ ಇರುವಂಥ ಮನೆ. ಯಾವುದೇ ಥರದ ಮನೆಯಲ್ಲಿದ್ದರೂ ಎಲ್ಲರಿಗೂ ಬೇಕಾಗಿರೋದು ಒಂದು ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು, ನಮ್ಮ ಮನೇಲೇ ಇರಬೇಕು ಅನ್ನೋ ಆಸೆ ಎಲ್ಲರಿಗೂ. ಅದಕ್ಕೆ ಒಂದಷ್ಟು ಟಿಪ್ಸು ಟ್ರಿಕ್ಸ್ ಇದೆಯಾ? ಅಂದರೆ ಅದು ಗ್ರೌಂಡ್ ಫ್ಲೋರ್ ಮನೆನೇ ಆಗಿರಲಿ, ಡ್ಯೂಪ್ಲೇನೇ ಆಗಿರಲಿ, ಅಪಾರ್ಟ್ಮೆಂಟಲ್ಲಿ ಟಾಪ್ ಫ್ಲೋರಲ್ಲಿ ಇರೋರೇ ಆಗಿರಲಿ, ಸೌತ್ ಫೇಸಿಂಗ್ ಅಂದರೆ ಸೌತ್ ವಾಲ್ನ ಮೇಲಂತೂ ಫ್ಯಾಮಿಲಿ ಫೋಟೋ ಇರಬಾರ್ದು ಅಂತ. ಹೌದು ಅಲ್ವಾ? ಅದರಿಂದ ಕನ್ಫ್ಯೂಷನ್ಸು, ಜಗಳ, ಬೇರೆ ಆಗೋದು ಇವೆಲ್ಲ ಆಗೋವಂಥ ಚಾನ್ಸಸ್ ಇರುತ್ತೆ ಅಂತ. ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ ನಾವು ಫ್ಯಾಮಿಲಿ ಫೋಟೋ ಅಥವಾ ಮಕ್ಕಳ ಫೋಟೋನ ಹಾಕುವಾಗ ಮನೇಲಿ? ಒಂದು, ಆಮೆ ಉಂಗುರ ಹಾಕ್ಕೊಳ್ಳೋದು. ಎರಡನೇದು, ಆಮೆ ಮನೇಲಿಡೋದು. ಎಲ್ಲಿಡಬೇಕು, ಯಾವ ಥರದ ಆಮೆ ಇಡಬೇಕು? ನಂತರ ಪ್ಲೇನ್ ಆಮೆ ಓಕೆನಾ, ಅಥವಾ ನಿಮ್ಮ ಥರ ಫುಲ್ ಸ್ಟೋನ್ಸ್ ಇರೋ ಆಮೆ ಹಾಕೋಬೇಕಾ? ಈ ಸಂಪ್ ಎಲ್ಲಿದೆ, ಎಷ್ಟು ದೊಡ್ಡದಾಗಿದೆ, ಎಷ್ಟು ನೀರು ಹಿಡಿಯತ್ತೆ ಅನ್ನೋದು ಕೂಡ ಡಸ್ ಇಟ್ ಡಿಟರ್ಮೈನ್ ಒಂದು ಮನೆಯ ವಾಸ್ತು ಹೇಗಿದೆ ಅನ್ನೋದು. ಆದರೆ ಒಂದೊಂದು ದಿಕ್ಕಿಗೂ ಅದರದ್ದೇ ಆದಂತಹ ಶಕ್ತಿ ಇದೆ, ಮಹತ್ವ ಇದೆ, ಪ್ರೋಸ್ ಇದೆ, ಕಾನ್ಸ್ ಇದೆ, ಅದರ ಕಂಪ್ಯಾಟಬಲ್ ಕಲರ್ ಇದೆ. ಒಂದೊಂದರ ಬಗ್ಗೆನೇ ಮಾತಾಡ್ತಾ ಹೋಗೋಣ. ಸಾಕಷ್ಟು ಜನ ಕುಬೇರ ಮೂಲೆ ಸೌತ್ ವೆಸ್ಟ್ ಅಂತ ಅನ್ಕೊಂಡಿರೋದ್ರಿಂದ, ಆದರೆ ಕುಬೇರ ವಾಸಿಸೋ ಸ್ಥಾನ ಉತ್ತರ ಆಗಿರೋದ್ರಿಂದ ನಾವು ಎಲ್ಲಿ ನಮ್ಮ ಒಡವೆ ಅಥವಾ ದುಡ್ಡು, ನಮ್ಮ ಬೀರು ಎಲ್ಲಿಡಬೇಕು? ನಾವು ಒಂದು ಪಾಡ್ಕಾಸ್ಟಲ್ಲಿ ಇಷ್ಟೊಂದು ವಿಷಯಗಳನ್ನ ಮಾತಾಡಿದಾಗ, ಒಟ್ಟಿಗೆ ಕೇಳಿದಾಗ ಇಟ್ ಕ್ಯಾನ್ ಬಿ ಓವರ್ವೆಲ್ಮಿಂಗ್. ಅಂದರೆ ಯಾವುದು ಮಾಡೋದು, ಯಾವುದು ಬಿಡೋದು, ಕೆಲವ್ದು ಮರ್ತು ಹೋಗ್ಬೋದು. ಸೊ ಒನ್ ಥಿಂಗ್ ಎಟ್ ಎ ಟೈಮ್ ತಗೊಂಡು ಒಂದೊಂದೇ ಚಿಕ್ಕ ಚಿಕ್ಕ ಚೇಂಜಸ್ ಮಾಡ್ತಾ ಬಂದರೆ ಫೈನಲಿ ಒಂದು ದೊಡ್ಡ ರಿಸಲ್ಟ್ನ ನಾವು ನೋಡಬಹುದು ಅಲ್ವಾ? ಖಂಡಿತ. ವಾಸ್ತುಶಾಸ್ತ್ರ ಒಂದು 5,000 ವರ್ಷಗಳಷ್ಟು ಹಳೆಯದ್ದು. ವೇದಗಳಲ್ಲಿ, ಉಪನಿಷತ್ಸ್ಗಳಲ್ಲಿ, ನಮ್ಮ ಸಾಕಷ್ಟು ಪುರಾಣಗಳಲ್ಲಿ ಇದರ ಉಲ್ಲೇಖವನ್ನು ನಾವು ನೋಡಬಹುದು. ಇನ್ಫ್ಯಾಕ್ಟ್ ಒಂದು ಎಪಿಸೋಡ್ ಮಾಡಿದ್ವಿ ನಾವು ವಾಸ್ತು ಬಗ್ಗೆ. ಅದರಲ್ಲಿ ವಾಸ್ತು ಮತ್ತು ನಮ್ಮ ಭಾರತೀಯರಿಗೆ ಎಸ್ಪೆಷಲಿ ಇದರೊಂದಿಗಿರುವಂಥ ಒಂದು ನಂಟು, ಸನಾತನ ಧರ್ಮ ಏನು ಹೇಳುತ್ತೆ ವಾಸ್ತು ಬಗ್ಗೆ, ಮತ್ತು ನಮ್ಮ ಭಾರತದಲ್ಲಿ ಯಾವ್ಯಾವ ನಗರದ ಯಾವ ಪ್ರಾಂತ್ಯಗಳು, ಮತ್ತು ಯಾವ ದೇವಸ್ಥಾನಗಳು ವಾಸ್ತು ಪ್ರಕಾರನೇ ಕಟ್ಟಿರೋದು, ಈ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಸಾಕಷ್ಟು FAQs ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಒಂದಷ್ಟು ಇರುತ್ತೆ ಗೊತ್ತಾ ವಾಸ್ತು ಬಗ್ಗೆ. ಇದನ್ನೆಲ್ಲ ಆನ್ಸರ್ ಮಾಡಿದ್ವಿ. ಎಪಿಸೋಡ್ಸ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿತ್ತು, ಒಳ್ಳೆ ವ್ಯೂಸು, ಜನರಿಗೂ ಸಿಕ್ಕಾಬಡೆ ಇಷ್ಟ ಆಯಿತು ಕಾಂಟೆಂಟು. ಬಟ್ ಏನಂದರೆ ಆ FAQsಲ್ಲೂ ನಾವೊಂದು 10% ಸಹ ಕವರ್ ಮಾಡಿಲ್ಲ ಅಂತ ನನಗೆ ಗೊತ್ತಾಗಿದ್ದೆ ಈ ವಿಡಿಯೋಸ್ಗಳ ಕಮೆಂಟ್ ಸೆಕ್ಷನ್ನ ನೋಡಿದಾಗ. ಬಿಕಾಸ್ ಇನ್ನೂ ಸಾಕಷ್ಟು ಪ್ರಶ್ನೆಗಳು ಜನರದ್ದು. ಬಿಕಾಸ್ ನಮ್ಮೆಲ್ಲರಿಗೂ ಒಂದು ಆಸೆ ಏನಂದರೆ ನಮ್ಮ ಲೈಫ್ನ ಇನ್ನೂ ಬೆಟರ್ ಹೇಗೆ ಮಾಡ್ಕೋಬಹುದು ಒಂದು, ಆ್ಯಂಡ್ ಸಿಂಪಲ್ ವೇನಲ್ಲಿ ಮಾಡ್ಕೋಬಹುದು ನಂಬರ್ 2. ಸೊ ಹಾಗಾಗಿ ಸಂಪ್ರದಾಯವನ್ನು ಸಿಂಪ್ಲಿಫೈ ಮಾಡಿ ನಮಗೆ ಹೇಳುವಂಥ, ಆ್ಯಂಡ್ ವಾಸ್ತುವನ್ನು ಬಹಳ ಸರಳವಾಗಿ ಅರ್ಥ ಮಾಡಿಸುವಂಥ, ಜೊತೆಗೆ ವಾಸ್ತುನಲ್ಲಿ ಏನೋ ಒಂದು ಕರೆಕ್ಷನ್ ಅಂತಂದಾಗ ಡೆಮಾಲಿಷ್ ಮಾಡಬೇಕು ಬಿಲ್ಡಿಂಗ್ನ, ಅಥವಾ ಏನೋ ಒಂದು ಕರೆಕ್ಷನ್ ಮಾಡಬೇಕು ಅಂದರೆ ಅದಕ್ಕೆ ತುಂಬ ದುಡ್ಡು ಖರ್ಚಾಗತ್ತೆ ಅನ್ನೋ ಒಂದು ಯೂಶುವಲ್ ನೋಷನ್ಗೆ ಹೊರತಾಗಿರೋವಂಥ ವಿಷಯಗಳನ್ನು ಯಾರಾದರೂ ಮಾಡ್ತಾರಾ ಅಂದರೆ ದ್ಯಾಟ್ ಇಸ್ ನಮ್ಮ ಡಾಕ್ಟರ್ ಅಕ್ಷತಾ ಅವರು. ಸೊ ಅಕ್ಷತಾ ಅವರೇ, ಒನ್ಸ್ ಅಗೇನ್ ವೆಲ್ಕಮ್ ನಿಮಗೆ ವಾಯ್ಸ್ ಆಫ್ ಬೆಂಗಳೂರಿಗೆ. ಆ್ಯಂಡ್ ಇದು ನಿಮ್ಮೊಂದಿಗೆ ನಾವು ಮಾಡ್ತಾ ಇರುವಂತಹ ಸೆಕೆಂಡ್ ಸೀರೀಸ್ ಆಫ್ ಪಾಡ್ಕಾಸ್ಟ್, ಯಾಕಂದರೆ ಪ್ರಶ್ನೆಗಳಷ್ಟಿದೆ. ವೆಲ್ಕಮ್ ಟು ದ ಶೋ ಫಸ್ಟ್ಲಿ. ಥ್ಯಾಂಕ್ ಯು ಸೌಜನ್ಯ ಅವರೇ. ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನೀವು ಮಾಡ್ತಾ ಇರೋವಂಥ ಈ ಒಂದು ಎಫರ್ಟ್ ಇರ್ಬೋದು, ನೀವು ಕೇಳ್ತಾ ಇರೋವಂಥ ಪ್ರಶ್ನೆಗಳು ಜನರಿಗೆ ಎಷ್ಟು ಹತ್ತಿರಕ್ಕೆ ಮುಟ್ತಾ ಇದೆ ಅಂದರೆ, ಅವ್ರು ಇನ್ನಷ್ಟು ಪ್ರಶ್ನೆಗಳನ್ನ ಕೇಳಿ ಇದ್ರ ಮೂಲಕ ಅವ್ರು ಸಾಲ್ವ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಅವ್ರು ಯೂಸ್ ಮಾಡಿಕೊಂಡು ಕಮೆಂಟ್ಸಲ್ಲಿ ಹಾಕಿರೋವಂಥ ಫೀಡ್ಬ್ಯಾಕ್ಸ್ ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ಇವತ್ತು ಅವ್ರು ಕೇಳಿರೋಂಥ ಬೇರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಣ ಅಂತ. ಎಸ್, ಬಟ್ ಸ್ಟಿಲ್ ನಾವು ಎಷ್ಟೇ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಇದೊಂಥರ ಒನ್ ಸೈಜ್ ಫಿಟ್ಸ್ ಆಲ್ ಅಲ್ವೇ ಅಲ್ಲ. ಇವಾಗ ನಾನು ದೇವರ ಮನೆ ಬಗ್ಗೆ ಕೇಳಿದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ನೀವು ಏನೇ ಉತ್ತರ ಕೊಟ್ಟರು ಪ್ರತಿಯೊಬ್ಬೊಬ್ಬರ ದೇವರ ಮನೆಗೆ ಒಂದು ಅದರದ್ದೇ ಆದಂಥ ಪೆಕ್ಯುಲರ್ ಇಂಡಿವಿಜುವಲ್ ಕ್ವೆಶ್ಚನ್ಸ್ ಇರುತ್ತೆ. ಬಿಕಾಸ್ ಒಂದೊಂದು ಮನೆಯೂ ಒಂದೊಂದು ಥರ ಇರುತ್ತೆ. ಹೀಗೆ ಪ್ರತಿಯೊಂದೊಂದು ವಿಷಯ ನಾವು ಹೇಳ್ತಾ ಇರೋದು ಜನರಿಕ್ಕಾಗಿ. ಸೊ ಇಂಡಿವಿಜುವಲಿ ಅವ್ರಿಗೆ ಪರ್ಸ್ನಲ್ ಆಗಿ ಡೀಟೇಲ್ಡ್ ಆಗಿ ಅಟೆನ್ಷನ್ ಕೊಟ್ಟು ಅವರ ಮನೆ ವಾಸ್ತು ಜೊತೆಗೆ ಅವರ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ತಕ್ಕನಾದ ವಾಸ್ತು ಸೊಲ್ಯೂಷನ್ಸ್ನ ಕೊಡಬೇಕು ಅಂದರೆ ಅಫ್ಕೋರ್ಸ್ ನೀವು ಖುದ್ದಾಗಿ ಡಾಕ್ಟರ್ ಅಕ್ಷತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ,
ಚೆಕ್ಔಟ್ ಮಾಡಿ. ಉದಾಹರಣೆಗೆ 4ನೇ ಶತಮಾನದ ಸುಲಭ ಸೂತ್ರ ಅಂತಲೇ ತಗೊಂಡಾಗ ಒಂದು ವೈದಿಕ ಯಜ್ಞ ಮಾಡುವಂಥ ಜಾಗ ಹೇಗಿರಬೇಕು ಅದಕ್ಕೂ ಒಂದು ವಾಸ್ತು. ಸೊ ಪ್ರಾರಂಭದಲ್ಲಿ ದೊಡ್ಡ ದೊಡ್ಡ ಕೋಟೆಗಳು ಅಂದರೆ ಫೋರ್ಟ್ಸ್ ಅಂತ ಏನು ಕರಿತೀವಿ ಅಥವಾ ದೇವಸ್ಥಾನಗಳು, ಇದ್ರ ಮೇಲೆ ನಂಬಿಕೆ ಇರುವಂಥ ರಾಜರುಗಳು ಕಟ್ಟದಂಥ ಬರೀ ಅರಮನೆಗಳು ಮಾತ್ರ ಅಲ್ಲ, ಇಡೀ ನಗರಗಳು ವಾಸ್ತು ಪ್ರಕಾರ ಇರ್ತಾ ಇದ್ವು. ಆದರೆ ಇವತ್ತಿನ ದಿನ ಪ್ರತಿ ಮನೇನೂ ವಾಸ್ತು ಕಂಪ್ಲೇಂಟ್ ಆಗಿರಬೇಕು ಅಂತ ಆಸೆ ಪಡ್ತಾರೆ. ಒಂದು ಅಪಾರ್ಟ್ಮೆಂಟ್ ತೊಗೋಬೇಕು ಅಂತಿದ್ರೆ ವಾಸ್ತು ಕಂಪ್ಲೇಂಟ್ಸ್ ಎಷ್ಟಿದೆ ಅಂತ ನೋಡ್ತಾರೆ. ಬಟ್ ಅಕ್ಷತಾ ಅವರು, ನನ್ನ ಫಸ್ಟ್ ಕ್ವೆಶ್ಚನ್ ಏನಂದರೆ, ಹೀಗೆ ಒಬ್ಬರು ವಾಸ್ತು ಎಕ್ಸ್ಪರ್ಟ್ ಹೇಳ್ತಾರೆ ಒಂದು ಇಂಟರ್ವ್ಯೂನಲ್ಲಿ ದ್ಯಾಟ್ ಈ ವಾಸ್ತು ಕಂಪ್ಲೇಂಟ್ ಆಗಿದೆ ನಮ್ಮ ಅಪಾರ್ಟ್ಮೆಂಟ್ ಅಂತ ಏನು ಅಂತಾರೆ, ಮೋಸ್ಟ್ ಆಫ್ ದ ಟೈಮ್ ಅದು 100% ವಾಸ್ತು ಕಂಪ್ಲೇಂಟ್ ಆಗಿ ಇರೋದೇ ಇಲ್ಲ ಅಂತ. ವಾಟ್ ಈಸ್ ಯೋರ್ ಒಪಿನಿಯನ್? ಬೆಂಗಳೂರಲ್ಲೂ ಅಪಾರ್ಟ್ಮೆಂಟ್ ಕಲ್ಚರ್ ಹೆಚ್ಚಾಗ್ತಾ ಇದೆ. ಖಂಡಿತ. ಅಪಾರ್ಟ್ಮೆಂಟ್ಸ್ ಅಂತ ಬಂದಾಗ ಅವರು ಒಂದು ದೊಡ್ಡ ಬ್ಲಾಕ್ ತಗೊಂಡು ಅಲ್ಲಿ ಬೇರೆ 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 ಫ್ಲ್ಯಾಟ್ಸ್ ಮಾಡ್ತಾರೆ ಅಥವಾ ಸಪ್ರೇಟ್ ಹೌಸಸ್ ಮಾಡೋದ್ರಿಂದ, ಆ್ಯಂಡ್ ಅಲ್ಲಿ ಏನಾಗುತ್ತೆ, ಮಧ್ಯದಲ್ಲಿ ವೆಂಟಿಲೇಷನ್ಗೆ ಡಕ್ಟ್ಸ್ ಕೊಡಬೇಕಾಗತ್ತೆ, ಎಂಟ್ರೆನ್ಸಸ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಮನೆಯೂ ನಾವು ಇಂಡಿವಿಜುವಲಾಗಿ ಕನ್ಸಿಡರ್ ಮಾಡಿದಾಗ ಫ್ಲ್ಯಾಟ್ಸ್ ಇರ್ಬೋದು, ಅಪಾರ್ಟ್ಮೆಂಟ್ಸ್ ಇರ್ಬೋದು, ಅಥವಾ ನೀವು ರೋ ಹೌಸಸ್ ವಿಲ್ಲಾಸ್ ಅಂತೆಲ್ಲ ತಗೊಂಡಾಗ್ಲೂ ಕೂಡ ಅಲ್ಲಿ ನಿಮಗೆ 100% ವಾಸ್ತು ಕಾಂಪ್ಲೇಂಟ್ಸ್ ಬರೋದಕ್ಕೆ ಆಗೋದೇ ಇಲ್ಲ. ಓಕೆ ಆಗೋದೇ ಇಲ್ಲ. ಏನಕ್ಕೆ ಅಂತಂದ್ರೆ ಈ ವಾಸ್ತುನಲ್ಲಿ ಕೆಲವೊಂದು ಸೂತ್ರಗಳಿರುತ್ತೆ. ಅದ್ರಲ್ಲಿ ಹೇಳ್ತಾರೆ ಚೌಕಾಕಾರವಾಗಿರ್ಬೇಕು ಅಥವಾ ರೆಕ್ಟಾಂಗಲ್ ಶೇಪಲ್ಲಿ ಇರಬೇಕು, ಎಲ್ಲ ಡೈಮೆನ್ಷನ್ಸ್ ಈಕ್ವಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಅದು ನಾವು ಗ್ರಿಡ್ ಸಿಸ್ಟಮ್ ತಗೊಂಡಾಗ ಕೂಡ ವಾಸ್ತು ಪುರುಷ ಮಂಡಲ ಅಂತ ಬರೆದಾಗ ಆ ಮಂಡಲದಲ್ಲಿ ವಾಸ್ತು ಪುರುಷನ ತಲೆ, ಕಾಲು, ಅಂಗಾಂಗಗಳು ಎಲ್ಲೆಲ್ಲಿ ಬಂದಿರುತ್ತೋ ಅದೆಲ್ಲಾನು ಒಂದು ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಅಲ್ಲಿ ನೀಟಾಗಿ ಫಿಟ್ ಆಗುತ್ತೆ. ಸೊ ಆ ಥರ ಒಂದು ಮನೆಯಲ್ಲಿ ಫಿಟ್ ಆಗದೆ ಇದ್ದಾಗ ಎಲ್ಲೆಲ್ಲಿ ಆ ಮನೆಯಲ್ಲಿ ಕಟ್ಸಿರುತ್ತೋ ಅಲ್ಲೆಲ್ಲ ಆ ಝೋನ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ವಾಸ್ತು ಕಾಂಪ್ಲೈನ್ಸು ಫ್ಲಾಟ್ಸ್ ಅಲ್ಲಿ ಆಗೋದಕ್ಕೆ ಚಾನ್ಸ್ ಇಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 70 to 80% ನಾವು ಟ್ರೈ ಮಾಡ್ಬೋದು. ಇನ್ನೂ ನಾವು ಪಕ್ಕ ವಾಸ್ತು ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ನಾವು ಅದನ್ನೆಲ್ಲ ರೆಕ್ಟಾಂಗಲ್ ಶೇಪಿಗೆ ತೊಗೊಂಡು ಬಂದು ಮಾಡಿದಾಗ ಆಗ 90 to 95% ನಾವು ಅಚೀವ್ ಮಾಡ್ಬೋದು. ಇನ್ನೊಂದೇನು ಹೇಳ್ತಾರೆ ಅಂದರೆ, ನಾವು ಭೂಮಿಯಿಂದ ಎಷ್ಟು ದೂರ ಹೋಗ್ತೀವೋ ಅಷ್ಟು ನಾವು ಭೂಮಿ ತತ್ವದಿಂದ ದೂರ ಹೋಗ್ತೀವಿ ಅಂತ ಹೇಳಿ. ಸೊ ಇಲ್ಲಿ ವಾಸ್ತು ಅಂತ ಬಂದಾಗ ನಾವು ಪಂಚತತ್ವಗಳನ್ನು ನೋಡಬೇಕಾಗತ್ತೆ. ಭೂಮಿ, ಆಕಾಶ, ವಾಯು, ಅಗ್ನಿ ಎಲ್ಲವನ್ನೂ ನಾವು ನೋಡಿದಾಗ ಭೂಮಿ ತತ್ವದಿಂದ ನಾವು ದೂರ ಹೋದಾಗ ಹೇಗೆ ಅದು ನಮಗೆ ಅದು ವಾಸ್ತು ಕಾಂಪ್ಲೈನ್ಸ್ ಆಗುತ್ತೆ. ಸೊ ಎಷ್ಟು ದೂರ ಇದೀವಿ, ಎಷ್ಟು ಹೈಟಲ್ಲಿ ಇದೀವಿ ಅನ್ನೋದು ಕೂಡ ನಾವು ಇಂಪಾರ್ಟೆಂಟ್ ಆಗಿ ರೆಫರೆನ್ಸ್ ತಗೊಂಡು ಇದನ್ನ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಎಸ್, ಇವತ್ತಿನ ದಿನ ಅಪಾರ್ಟ್ಮೆಂಟ್ ಕಲ್ಚರಲ್ಲಿ ಆಕ್ಚುಲಿ ಸ್ಪೀಕಿಂಗ್ ಗ್ರೌಂಡ್ ಫ್ಲೋರ್ಗೆ ವ್ಯಾಲ್ಯೂ ಕಮ್ಮಿ. ಹೋಗ್ತಾ ಒಂದೊಂದು ಫ್ಲೋರ್ಗೂ ಇಷ್ಟಿಷ್ಟು ಅಮೌಂಟ್ ಅಂತ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಹೈಯೆಸ್ಟ್ ಫ್ಲೋರ್ ಅಂದ್ರೆ ಟಾಪ್ ಫ್ಲೋರ್ ಯಾವ್ದಿರುತ್ತೋ ಅದಕ್ಕೆ ತುಂಬಾ ಡಿಮಾಂಡ್ ಜಾಸ್ತಿ. ಬಟ್ ನೀವು ಹೇಳ್ತೀರಾ ವಾಸ್ತು ಪ್ರಕಾರ ಅವ್ರು ಭೂಮಿ ತತ್ವದಿಂದ ತುಂಬಾ ದೂರ ಹೋಗಿದ್ದಾರೆ, ಜಾಸ್ತಿ ದುಡ್ಡು ಕೊಟ್ಟು ಒಳ್ಳೆ ತತ್ವದಿಂದ ದೂರ ಹೋಗ್ತಾ ಇದ್ದಾರೆ ಅಂತ. ಓಕೆ, ಆಲ್ಸೋ ಇಸ್ ಇಟ್ ಟ್ರೂ ದಟ್ ವಾಸ್ತುಶಾಸ್ತ್ರದಲ್ಲಿ ಇನ್ಫ್ಯಾಕ್ಟ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ಗಳನ್ನು ಮೆನ್ಷನ್ ಮಾಡಿಲ್ಲ? ನಂಬರ್ 1 ಅಂದರೆ ಒಂದು ಮನೆ ಅಂದರೆ ಗ್ರೌಂಡ್ ಫ್ಲೋರ್ ಮಾತ್ರನೇ ಇರಬೇಕು ಅಂತ ಹೇಳಲಾಗುತ್ತೆ, ಇಸ್ ವಾಟ್ ಐ ಬಿಲೀವ್. ಆ್ಯಂಡ್ ಆಲ್ಸೋ ಅದು ಸ್ಕ್ವೇರ್ ಶೇಪಲ್ಲಿ ಇರಬೇಕು ಅಂತ. ಇಸ್ ಇಟ್ ಟ್ರೂ? ಯಾಕಂದರೆ ಇವತ್ತು ಮೋಸ್ಟ್ಲಿ ನಾವು ನೋಡೋದೇ ರೆಕ್ಟಾಂಗಲ್ ಶೇಪ್ ಸೈಟ್ಸ್. ಅದಕ್ಕೆ ರೆಫರೆನ್ಸ್ ಏನಾದರೂ ಕೊಡ್ತೀರಾ? ಓಕೆ, ಇದರಲ್ಲಿ ನೀವು 3-4 ಕ್ವೆಶನ್ ಕೇಳಿದ್ದೀರಾ. ಸೊ ಐಲ್ ಟೇಕ್ ಒನ್ ಬೈ ಒನ್. ಒಂದೇ ಇನ್ನೊಂದು ಶೇಪ್ ಆಫ್ ದ ಪ್ಲಾಟ್ ಅಥವಾ ಶೇಪ್ ಆಫ್ ದ ಮನೆ ಅಂತ ತಗೊಂಡಾಗ, ಹೌದು, ಅದು ಚೌಕಾಕಾರವಾಗಿರಬೇಕು ಅಥವಾ ರೆಕ್ಟಾಂಗಲ್ ಶೇಪ್ ಅನ್ನೋದು ಅದು ಇಟ್ ಇಸ್ ಕರೆಕ್ಟ್. ಎಕ್ಸಾಕ್ಟ್ಲಿ ಸ್ಕ್ವೇರೇ ಇರಬೇಕು ಅಂತ ಹೇಳೋದಿಲ್ಲ. ಕೆಲವೊಂದ್ಸತಿ ಏನಾಗುತ್ತೆ 3:4 ರೇಷಿಯೋನಲ್ಲಿ ಬರಬೇಕು ಅಂತ ಹೇಳ್ತೀವಿ. ಅದು ಈಸ್ಟ್ ವೆಸ್ಟ್ ಕಾರ್ಡಿನಲ್ ಆಕ್ಸಿಸ್ ಇರ್ಬೋದು ಅಥವಾ ನಾರ್ತ್ ಸೌತ್ ಆಕ್ಸಿಸ್ ಇರ್ಬೋದು, ಯಾವ್ದಾದ್ರು ಒನ್ ಡೈರೆಕ್ಷನ್ ಸ್ವಲ್ಪ ಬೆಳೆದಿರಬೇಕು ಅಂತ. ಯಾಕಂದ್ರೆ ಸ್ಕ್ವೇರ್ ಅಂತ ಬಂದಾಗ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಈಕ್ವಲ್ ಆಗೋಗುತ್ತೆ. ರೆಕ್ಟಾಂಗಲ್ ಶೇಪ್ ಅಲ್ಲಿ ಬಂದಾಗ ಪಾಸಿಟಿವಿಟಿಗೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಇರುತ್ತೆ ಅಲ್ಲಿ. ಸೊ ನಾವು ಮನೆ ಡಿಸೈನ್ ಮಾಡಬೇಕಾದ್ರೆ ರೆಕ್ಟಾಂಗಲ್ ತಗೊಂಡು ಡಿಸೈನ್ ಮಾಡಿದಾಗ ಪಾಸಿಟಿವಿಟಿ ಜಾಗಗಳಿಗೆ ನಾರ್ತ್, ಈಸ್ಟ್, ಸೌತ್ ಎಲ್ಲ ಬಂದಾಗ ನಾರ್ತ್ ಅಂಡ್ ಈಸ್ಟ್ ಅಲ್ಲಿ ಜಾಗ ಖಾಲಿ ಬಿಡಿ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಪಾಸಿಟಿವಿಟಿ ಅಂದ್ರೆ ಸೂರ್ಯನ ಬೆಳಕು, ಗಾಳಿ ಎಲ್ಲ ಜಾಸ್ತಿ ಬರೋ ತರ ನಾವು ಜಾಗ ಕೊಟ್ಕೊಂಡು ಮಾಡಿದಾಗ ಆ ಮನೆಯಲ್ಲಿ ವಾಸ್ತು ಕಂಪ್ಲೇಂಟ್ಸ್ ಚೆನ್ನಾಗಿರುತ್ತೆ. ಜೊತೆಗೆ ಪಾಸಿಟಿವಿಟಿ, ಅಲ್ಲಿ ಏನು ಸುಖ, ಸಮೃದ್ಧಿ, ಆಯಸ್ಸು, ಆರೋಗ್ಯ ಎಲ್ಲ ಬೇಕಾಗಿರುತ್ತೆ, ಅದೆಲ್ಲನೂ ಚೆನ್ನಾಗಿರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ರೆಕ್ಟಾಂಗಲ್ ಶೇಪ್ ತಗೊಳ್ಳಿ ಅಂತ ಹೇಳೋದು. ಸ್ಕ್ವೇರ್ ಅಷ್ಟೊಂದು ಮ್ಯಾಂಡೇಟ್ರಿ ಇಲ್ಲ, ಬಟ್ ಸ್ಕ್ವೇರ್ ಇದ್ರೂ ಪ್ರಾಬ್ಲಮ್ ಇಲ್ಲ. ಇದು ಬಿಟ್ಟು ಟ್ರಯಾಂಗಲ್ ಶೇಪ್ ಇರ್ಬೋದು, ಸರ್ಕಲ್ ಶೇಪ್ ಇರ್ಬೋದು, ಇದೆಲ್ಲ ನಾವು ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ಅಲ್ಲಿ ವಾಸ್ತು ಪುರುಷರನ್ನು ನಾವು ಕಂಪ್ಲೀಟಾಗಿ ಕೂಡ್ಸೋಕ್ಕಾಗೋದಿಲ್ಲ. ಆ ಥರ ಇರಬೇಕಾದ್ರೆ ಯಾವ್ಯಾವ ಪಾರ್ಟ್ ವಾಸ್ತು ಪುರುಷಂದು ಕಟ್ ಆಗುತ್ತೆ ಆ ಮಂಡಲದಲ್ಲಿ, ಅದೆಲ್ಲನೂ ಆ ಝೋನ್ಸ್ ಎಲ್ಲನೂ ಅವ್ರಿಗೆ ಆ ಮನೆಯಲ್ಲಿ ಪ್ರಾಬ್ಲಮ್ ಆಗೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಯಾವಾಗಲೂ ಈಕ್ವಲ್ ಶೇಪ್ ಇರೋವಂಥ ಸೈಜಸ್ ಮನೆ ಇರ್ಬೋದು. ಮನೆ ಕಟ್ಟಿಸುವಾಗ ನಿಮ್ಮ ಪ್ಲಾಟ್ ಸೈಜ್ ಹೇಗೆ ಇರ್ಬೋದು, ಮನೆ ಕಟ್ಟಿಸುವಾಗಲೂ ನೀವು ಈಕ್ವಲ್ ಸೈಜ್ ಕಟ್ಟಬೇಕಾಗತ್ತೆ. ಅದೇ ಥರ ಪ್ಲಾಟನ್ನೇ ನೀವು ಈಕ್ವಲ್ ಸೈಜ್ ಇರೋದು ತೊಗೊಂಡ್ಬಿಟ್ರೆ ಅವಾಗ ಎಲ್ಲನೂ ಚೆನ್ನಾಗಿರುತ್ತೆ. ಓಕೆ ಓಕೆ, ಇದಕ್ಕೆ ರೆಫರೆನ್ಸ್ ಆಸ್ ಸಚ್ ಏನಾದರೂ ಕೊಡ್ತೀರಾ ನೀವು? ಇದಕ್ಕೆ ರೆಫರೆನ್ಸ್ ನಾನು ನಿಮಗೆ, ನೀವು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಕೇಳಿದ್ರಲ್ವಾ, ಸೊ ಅದಕ್ಕೆ ಐ ಕ್ಯಾನ್ ಗಿವ್ ಯು ಎಕ್ಸಾಕ್ಟ್ ರೆಫರೆನ್ಸಸ್. ಇದು ಮನಸಾರ ಮತ್ತೆ ಸಮರಾಂಗಣ ಸೂತ್ರಧಾರ ಅಂತ ನೀವು ಕೇಳಿರ್ಬೋದು. ಇದೆಲ್ಲಾನು ಸಾಕಷ್ಟು ವರ್ಷಗಳ ಹಿಂದೆ ಬರ್ದಿರೋಂಥ ಬುಕ್ಸು. ಇದೆಲ್ಲಾನು ಯಜುರ್ವೇದ ಆಧಾರಿತ ಬುಕ್ಸ್. ಇದರಲ್ಲಿ ಕೂಡ ನಮಗೆ ಹೇಳ್ತಾರೆ ಅವರು,
ಏಕಭೂಮಿ ದ್ವಿಭೂಮಿ ಚ ತ್ರಿಭೂಮಿ ಚ ತಥಾಪರಂ ಯಥಾ ಕಾಮಂ ಗೃಹಂ ಕಾರ್ಯಂ ಶಾಸ್ತ್ರಯುಕ್ತಂ ಸುಶೋಭನಂ ಅಂತ ಹೇಳ್ತಾರೆ. ಅಂದರೆ ಏನರ್ಥ? ಏಕಭೂಮಿ ಅಂದರೆ ಫಸ್ಟ್ ಲೆವೆಲ್, ದ್ವಿಭೂಮಿ ಸೆಕೆಂಡ್ ಲೆವೆಲ್, ಇದನ್ನು ನಾವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತಲೂ ನಾವು ತಗೋಬೋದು. ಚ ತ್ರಿಭೂಮಿ ಥರ್ಡ್ ಫ್ಲೋರ್, ಚ ತಥಾಪರಂ ಎಷ್ಟು ಬೇಕಾದರೂ ಈ ಥರ ನೀವು ಅದೇ ಥರ ಕಟ್ಬೋದು. ಯಥಾ ಕಾಮಂ ಗೃಹಂ ಕಾರ್ಯಂ, ನಿಮ್ಗೆ ಎಷ್ಟು ಫ್ಲೋರ್ ಬೇಕಾಗಿರುತ್ತೋ ನಿಮ್ಮ ಕಾರ್ಯಗಳಿಗೆ ಅನುಕೂಲವಾಗಿ. ಶಾಸ್ತ್ರಯುಕ್ತಂ ಸುಶೋಭನಂ, ಶಾಸ್ತ್ರಯುಕ್ತ ಅಂದರೆ ಏನು, ವಾಸ್ತುಶಾಸ್ತ್ರದಲ್ಲಿ ಏನೇನು ಹೇಳಿದ್ದಾರೆ, ಯಾವ್ಯಾವ ಥರ ರೆಫರೆನ್ಸಸ್ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಕಟ್ಟಿ ಅಂತ ಹೇಳ್ತಾರೆ. ಜೊತೆಗೆ ಇದರಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ ತ್ರಿಭೂಮಿಕಾಂ ಗೃಹಂ ಕುರ್ಯಾತ್ ಸುಖಂ ಶತಾಮವಾಹನಂ ಅಂತ ಹೇಳ್ತಾರೆ. ಅಂದರೆ ತ್ರಿಭೂಮಿ ಅಂದರೆ ಏನು, 3ನೇ ಫ್ಲೋರ್. ಸೊ ಮನೆ ಮ್ಯಾಕ್ಸಿಮಮ್ 3 ಫ್ಲೋರ್ವರೆಗೂ ಕಟ್ಟಿದಾಗ ಆ ಮನೆಯನ್ನು ಕಟ್ಟಿಸಿದವರು ಜೊತೆಗೆ ಆ ಮನೆಯಲ್ಲಿ ಇರೋರು ಶತಾಯುವಾಗ್ತಾರೆ, 100 ವರ್ಷಗಳ ಕಾಲ ಸುಖ ಆಯಸ್ಸು ಆರೋಗ್ಯದಿಂದ ಬದುಕ್ತಾರೆ ಅಂತ ಹೇಳುವಂಥದ್ದು. ಸೊ ಇಷ್ಟೆಲ್ಲ ಅವರು ರೆಫರೆನ್ಸಸ್ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಮಲ್ಟಿ ಸ್ಟೋರಿ ಲೆವೆಲ್ ಆಗ್ಲೇ ಇತ್ತು, ಬಟ್ ಅವರು ಇದನ್ನು 7th ಫ್ಲೋರಿಗೆ ಸ್ಟಾಪ್ ಮಾಡಿದ್ರು. ಟೋಟಲ್ 7 ಫ್ಲೋರ್ಸ್ ಕೊಟ್ಟಿದ್ದಾರೆ, ಅದರಲ್ಲೂ 3 ಫ್ಲೋರ್ಸ್ಗೆ ಮಾತ್ರ ನೀವು ಸ್ಟಾಪ್ ಮಾಡಿದಾಗ ಮನೆಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ. ಯಾಕೆ ಅಂದರೆ ಅಲ್ಲಿ ಕಮ್ ಟು ದ ಫಸ್ಟ್ ಪಾಯಿಂಟ್ ದಟ್ ವಿ ಡಿಸ್ಕಸ್. ಅವಾಗ ನಾವು ಡಿಸ್ಕಸ್ ಮಾಡಿದ್ವಿ, ಭೂಮಿಗೆ ಎಷ್ಟು ಹತ್ತಿರದಲ್ಲಿರ್ತೀವೋ ಅಷ್ಟು ನಮ್ಮಲ್ಲಿ ಭೂತತ್ವ ಚೆನ್ನಾಗಿರುತ್ತೆ, ಆ ಒಂದು ಗುಣಗಳಿರುತ್ತೆ. ಭೂಮಿ ತತ್ವದ ಗುಣಗಳು ನಮ್ಮಲ್ಲಿ ಯಾವ್ದ್ಯಾವುದು ಅಂತ ನೋಡಿದ್ರೆ ಫಸ್ಟ್ ನಮ್ಮ ಈಗೋವನ್ನು ತೊರೆದು ಸಮಾನವಾಗಿರುವಂಥದ್ದು, ಡೌನ್ ಟು ಅರ್ತ್ ಅಂತ ನಾವು ಹೇಳ್ತೀವಲ್ವಾ. ಸೊ ಹಾಗಾಗಿ ಅದು ಈಗಿನ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟು. ನಾವೆಲ್ಲೋ ಹೋಗ್ತೀವಿ, ಕೋಪ ಮಾಡ್ಕೊಳ್ತೀವಿ, ಎಗರಾಡ್ತೀವಿ ಅಂದರೆ ಯಾರು ನಮ್ಮನ್ನು ಕ್ಯಾರೆ ಅಂತ ಕೂಡ ಅನ್ನೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ನಮ್ಮ ರೆಸ್ಪೆಕ್ಟ್ ನಾವೇ ಕಳ್ಕೊಂಡಂಗೆ ಆಗುತ್ತೆ. ಸೊ ನಾವು ನಮಗೆ ಪೇಷನ್ಸ್ ಇರಬೇಕು, ಪೀಸ್ ಆಫ್ ಮೈಂಡ್ ಇರಬೇಕು, ಲೈಫಲ್ಲಿ ನಾವು ಚೆನ್ನಾಗಿರಬೇಕು ಅಂತಾದಾಗ ಫಸ್ಟ್ ನಾವು ಡೌನ್ ಟು ಅರ್ತ್ ಆಗಿರಬೇಕು. ಸೊ ಅದಕ್ಕೆ ಭೂಮಿಗೆ ಹತ್ತಿರದಲ್ಲಿರೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ಸ್ಪರ್ಶ ಮಾಡಿದಾಗ ನಮ್ಗೆ ಒಳ್ಳೆ ಫೀಲ್ ಬರುತ್ತೆ ಅಲ್ವಾ. ಅದೇ ನೀವು ಅಪಾರ್ಟ್ಮೆಂಟ್ಸಲ್ಲಿ ಇದ್ದು ಎಲ್ಲೋ ಮೇಲ್ಗಡೆ ಫ್ಲೋರಲ್ಲಿ ಇದ್ದಾಗ ಆ ಫೀಲ್ ಬರೋದಿಲ್ಲ. ಅದು ತುಂಬ ಕಾಂಕ್ರೀಟೆಡ್ ಆ್ಯಂಡ್ ಮೆಟಲ್ಸ್ ಯೂಸ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಆ ಭೂಮಿ ಅನ್ನೋದು ನಮ್ಗೆ ಟಚ್ ಆಗದೆ ಇದ್ದಾಗ ಎಲ್ಲೋ ಒಂದು ಕಡೆ ಆ ಒಂದು ಫೀಲ್ ಬರೋದಿಲ್ಲ. ಆ್ಯಂಡ್ ನಮ್ಮ ಬಾಡಿನಲ್ಲೂ ಕೂಡ ಈ ಪಂಚಭೂತಗಳ ಪಂಚತತ್ವಗಳು ಆಲ್ರೆಡಿ ಇನ್ಕ್ಲೂಡೆಡ್ ಇರುತ್ತೆ. ಸೊ ಅದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಫೀಲ್ ಬೇಕಾಗಿರುತ್ತೆ. ಸೊ ಇದು ಮಿಸ್ ಆದಾಗ ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ಆದರೆ ಮಲ್ಟಿ ಸ್ಟೋರಿ ಲೆವೆಲ್ಸು ಅಥವಾ ಬಿಲ್ಡಿಂಗ್ ಕಟ್ಟೋದು ನಮ್ಮ ಶಾಸ್ತ್ರದಲ್ಲಿ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಇದೆ. ಆದರೆ ಅದನ್ನು ಶಾಸ್ತ್ರಯುಕ್ತವಾಗಿ ಕಟ್ಟಬೇಕು, ಎಲ್ಲಿ ಏನು ಬರಬೇಕು ಅಂತ ನೋಡಿಕೊಂಡು ಕರೆಕ್ಟಾಗಿ ಅದ್ರ ಪ್ರಕಾರ ಕಟ್ಟಬೇಕು ಅನ್ನೋದು. ಏನಾಗೋಯ್ತು ಅಂದರೆ ಅವಾಗಿನ ಕಾಲದಲ್ಲಿ ರಾಜರ ಅರಮನೆಗಳು ಎಲ್ಲ ಕಟ್ಟಬೇಕಾದ್ರೆ ಮಲ್ಟಿ ಲೆವೆಲ್ಸ್ ಇರ್ತಾ ಇತ್ತು. ರಾಜರುಗಳಿಗೆಲ್ಲನೂ ಮೇಲೆ ಫಸ್ಟ್ ಫ್ಲೋರಲ್ಲಿ ರೂಮ್ ಇರ್ತಾ ಇತ್ತು, ಸೇವಕರಿಗೆಲ್ಲ ಕೆಳಗಡೆ ಇರ್ತಾ ಇತ್ತು. ಸೊ ಆ ರೀತಿ ಎಲ್ಲಿ ಏನು ಮಾಡಬೇಕು ಅಂದ್ಕೊಂಡು ನೋಡಿ ಮಾಡ್ತಾ ಇದ್ರು. ಅದು ಬರ್ತಾ ಬರ್ತಾ ಈ ನಾಲೆಡ್ಜ್ ಗ್ಯಾಪ್ ಆಯಿತು. ಜೊತೆಗೆ ಈ ಪರ್ಷಿಯನ್ ಇನ್ವೇಷನ್ ಇರ್ಬೋದು, ಬ್ರಿಟಿಷ್ ಇನ್ವೇಷನ್ ಇರ್ಬೋದು, ಇದೆಲ್ಲ ಆಗ್ತಾ ಆಗ್ತಾ ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಒಂದು ಕಲ್ಚರಲ್ಲಿ ಬಂದಂಥದ್ದು ಈ ಒಂದು ವೇದಿಕ್ ಸ್ಕ್ರಿಪ್ಟ್ಸ್ ಇರ್ಬೋದು, ಇದೆಲ್ಲನೂ ಈ ನಾಲೆಡ್ಜೇ ಹೊಟ್ಟೋಯ್ತು ಅವಾಗ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮಿಸ್ಕಮ್ಯುನಿಕೇಷನ್ ಮಧ್ಯದಲ್ಲಿ ಆಯ್ತೇ ಹೊರತು ಇದಿಲ್ಲ ನಮ್ಮ ಶಾಸ್ತ್ರದಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ. ಓಕೆ, ನೀವು ರೆಫರೆನ್ಸ್ ಕೊಟ್ಟು ಹೇಳಿದ್ದು ಒಳ್ಳೇದಾಯಿತು. ಬಿಕಾಸ್ ಸಾಕಷ್ಟು ಜನ ಇದನ್ನು ಹೇಳೋದು ಕೇಳಿದ್ದೆ, ಅಂದರೆ ಮಲ್ಟಿ ಸ್ಟೋರಿಡ್ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಗ್ರೌಂಡ್ ಫ್ಲೋರ್ ಮಾತ್ರನೇ ಇರಬೇಕು ಅಂತ. ಬಟ್ ಐ ಥಿಂಕ್ ದಟ್ಸ್ ಅ ಬ್ಯೂಟಿಫುಲ್ ರೆಫರೆನ್ಸ್. ಆ್ಯಂಡ್ ಎಷ್ಟು ಫ್ಲೋರ್ಸ್ಗಳವರೆಗೂ ಕಟ್ಟಬಹುದು, ಎಷ್ಟನೇ ಫ್ಲೋರ್ ಕಟ್ಟಿದ್ರೆ ಒಳ್ಳೇದು ಅನ್ನೋ ಕ್ಲಾರಿಟಿ ಕೂಡ ಕೊಟ್ರಿ ನೀವು. ಸೊ ಹಾಗಿದ್ರೆ ಯಾರಾದರೂ ಮನಸಾರ ಬುಕ್ ಓದ್ತಾರೆ ಅಂದರೆ ಈಗ ವಾಸ್ತುನಲ್ಲಿ ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು, ಆರ್ಕಿಟೆಕ್ಟ್ಸ್ ಇರ್ಬೋದು, ಎಷ್ಟೊಂದು ಜನ ಏನು ಅಂತಾನೆ ಕ್ಲಾರಿಟಿ ಗೊತ್ತಿಲ್ಲದ್ರೆ ಇಲ್ಲ ನಾನೆಲ್ಲ ವಾಸ್ತು ಕಂಪ್ಲೇಂಟ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂದರೆ ಮನಸಾರ ಮತ್ತು ಸಮರಾಂಗಣ ಸೂತ್ರಧಾರ ಇದು ಎರಡನ್ನೂ ಓದಿ. ಅದರಲ್ಲೂ ಮನಸಾರ ಚಾಪ್ಟರ್ ನಿಮ್ಗೆ ಟೈಮ್ ಇಲ್ಲ ಅಂದರೆ ಚಾಪ್ಟರ್ 20 ಮಾತ್ರ ಓದಿ ನೀವು ಆಮೇಲೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಅನ್ನೋದು ಒಂದು ರಿಕ್ವೆಸ್ಟ್. ನೀವು ಸಾಕಷ್ಟು ಮನೆಗಳನ್ನ ನೋಡಿದ್ದೀರಾ, ಹೋಟೆಲ್ಸು, ಆಫೀಸಸ್ಸು ಆ್ಯಂಡ್ ವಾಟ್ ನಾಟ್. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಜಾಗ ವಿಚ್ ಇಸ್ ಲೈಕ್ ಮ್ಯಾಕ್ಸಿಮಮ್ ವಾಸ್ತು ಕಂಪ್ಲೇಂಟ್ ಆಗಿದ್ದಿದ್ದು ಅಂತ ಯಾವುದಾದ್ರೂ ಇದೆಯಾ? ಇವಾಗ ಮನೆ ಕಟ್ಸುವಾಗ್ಲೇ ಪ್ಲಾನ್ ಮಾಡಿ ಕಟ್ಟಿಸ್ತಾ ಇದೀವಲ್ವಾ. ಸೊ ಅವಾಗೆಲ್ಲ ನಾವು 100% ವಾಸ್ತುಗೆ ಅಂದರೆ ರೆಸಿಡೆನ್ಷಿಯಲ್ ಹೌಸಸ್ ವೆರ್ ದೇರ್ ಇಸ್ ಸಫಿಷಿಯಂಟ್ ಸ್ಪೇಸ್ ಅರೌಂಡ್, ಅಂದರೆ ಸುತ್ತಮುತ್ತ ಎಲ್ಲ ಜಾಗ ಇದ್ದು ಗಿಡ ಮರ ಬೆಳೆಸೋದಕ್ಕೂ ಜಾಗ ಇದ್ದಾಗ ನಾವು 100% ವಾಸ್ತು ಕಂಪ್ಲೇಂಟ್ಸ್ ಆಗಿ ಮಾಡಿಕೊಟ್ಟಿದ್ದೀವಿ ಮನೆಗಳನ್ನ. ಬಟ್ 100% ಸಾಧ್ಯನಾ? ಸಾಧ್ಯ. ಇಂಡಿವಿಜುವಲ್ ಹೌಸ್ ಕಟ್ಟಿದಾಗ ಖಂಡಿತ ಸಾಧ್ಯ ಇದೆ. ಅದೇ ನೀವು ಹೊರಗಡೆ ಎಲ್ಲೋ ಫ್ಲಾಟ್ಸ್ ತಗೊಳ್ತೀರಾ ಅಥವಾ ರೋ ಹೌಸಸ್ ಎಲ್ಲ ಇದೆ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಈಗ 30-40 ಹೌಸಲ್ಲೂ ನೀವು 100% ವಾಸ್ತು ಕಂಪ್ಲೇಂಟ್ಸ್ ಮಾಡ್ಬೋದು. ಹೇಗೆ ಅಂದರೆ ನೀವು ಪೂರ್ತಿ 1 ಇಂಚು ಗ್ಯಾಪ್ ಬಿಡ್ದಿರಾ ಎಲ್ಲ ಕಾಮನ್ ವಾಲ್ಸ್ ಕಟ್ಕೊಂಡಾಗ ಕಷ್ಟ ಆಗುತ್ತೆ. ಸ್ವಲ್ಪ ಸುತ್ತಮುತ್ತ ಜಾಗ ಕೊಟ್ಟು ಒಂದೆರಡು ಗಿಡ ಮರಗಳು ಹಾಕೋ ಥರ ಜಾಗ ಕೊಟ್ಟು ಎಲ್ಲ ಮಾಡಿದಾಗ ಖಂಡಿತ ನಾವು ವಾಸ್ತು ಕಾಂಪ್ಲೆಕ್ಸ್ ಮಾಡ್ಬೋದು. ಓಕೆ. ಮನೆ ಬಗ್ಗೆ ಮಾತಾಡ್ತಾ ನಮ್ಮ ಮಾತನ್ನು ಪ್ರಾರಂಭಿಸೋಣ ವಿತ್ ದೇವ್ರ ಮನೆ.
ಒಂದು ನಂಬಿಕೆ ಏನಂದ್ರೆ, ನಾವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೇವರಿಗೆ ಪೂಜೆ ಮಾಡೋ ಹಾಗೆ ನಾವು ದೇವರ ಮನೆಯನ್ನ ಕಟ್ಕೊಂಡ್ರೆ ಮನೇಲಿ ಇರೋರಿಗೆ ಪ್ರಾಫಿಟ್ಸ್ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ಸೊ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಪ್ರಾಫಿಟ್ಸ್ ಆ್ಯಕ್ಚುಲಿ. ಏನು ಅಂದರೆ ಯಾವ ಡೈರೆಕ್ಷನ್ಗೆ ನೀವು ತಿರ್ಕೊಂಡು ಕೂತ್ಕೊಳ್ತೀರಾ, ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತೀರಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೊದಲನೇದಾಗಿ ದೇವ್ರ ಮನೆ ಎಲ್ಲಿ ಬರಬೇಕು ಅಂತ ನೋಡಿದಾಗ ನಾವು ಅದು ನಾರ್ತ್ ಈಸ್ಟ್ ಅಥವಾ ಈಸ್ಟ್, ಪೂರ್ವ, ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾತ್ರ ಬರಬೇಕು ಅಂತ ಹೇಳ್ತೀವಿ. ಸೊ ಈ 3 ಝೋನ್ಸಲ್ಲಿ ಬಂದಾಗ ನಿಮ್ಮ ಫೇಸಿಂಗ್ ಅಂದರೆ ದೇವರ ಬೆನ್ನು ಪೂರ್ವಕ್ಕಿರುತ್ತೆ, ನೀವು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಪೂಜೆಯನ್ನು ಮಾಡ್ತೀರಾ. ಇಲ್ಲಾಂದರೆ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಮಾಡುವಂಥ ಇನ್ನೊಂದು ಆಪ್ಷನ್ ಇರುತ್ತೆ ನಮಗೆ. ಏನಕ್ಕೆ ಅಂದ್ರೆ ಪೂರ್ವಕ್ಕೆ ತಿರುಗಿದಾಗ, ನಾವು ಪೂರ್ವಾಭಿಮುಖವಾಗಿ ಕೂತ್ಕೊಂಡಾಗ ಸೂರ್ಯನಿಂದಲೇ ಜಗತ್ತು, ಸೂರ್ಯನಿಂದಲೇ ಪ್ರಪಂಚ, ಸೂರ್ಯನಿಗೆ ಕೂಡ ನಾವು ಪೂಜೆಯನ್ನ ಮಾಡ್ತೀವಿ. ಸೊ ಸೂರ್ಯನಿಗೆ ನಾವು ಗ್ರಾಟಿಟ್ಯೂಡ್ನ ಸಲ್ಲಿಸ್ಬೇಕಲ್ವಾ. ಸೊ ಹಾಗಾಗಿ ಆ ವಂದನೆ ಸಲ್ಲಿಸೋದಕ್ಕೆ ನಾವು ಪೂರ್ವಕ್ಕೆ ತಿರ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳುವಂಥದ್ದು. ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಪ್ರಾಫಿಟ್ಸ್, ದಿಸ್ ಇಸ್ ರಿಲೇಟೆಡ್ ಟು ಅವರ್ ಗುಡ್ ವಿಲ್. ಓಕೆ, ಓಕೆ. ಮನೆ ವಾಸ್ತು ಬಗ್ಗೆನೇ ಮಾತಾಡ್ತಾ, ಡ್ಯೂಪ್ಲೆ ಮನೆಗಳಿಗೆ ಬೇರೆ ಥರನೇ ಇರುತ್ತಾ ವಾಸ್ತು ವೆನ್ ಕಂಪೇರ್ ಟು ಒಂದು ಇಂಡಿವಿಜುವಲ್ ಹೌಸ್ ಬರೀ ಗ್ರೌಂಡ್ ಫ್ಲೋರ್ ಇರುವಂಥ ಮನೆ? ಇಲ್ಲ, ಡುಪ್ಲೆಕ್ಸ್ಗೆ ಅಂತಾನೆ ಸೆಪ್ರೇಟ್ ಆಗಿ ಎಲ್ಲೂ ವಾಸ್ತು ಅಂತ ಮಾಡಿಲ್ಲ. ಬಟ್ ಡುಪ್ಲೆಕ್ಸ್ ಅಂತ ಮಾಡಿದಾಗ ಕೆಲವೊಂದು ಸರ್ಟನ್ ಟಿಪ್ಸ್ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಹೇಗೆ ಅಂದರೆ ಕೆಲವೊಂದ್ಸತಿ ಡುಪ್ಲೆಕ್ಸ್ ಮಾಡಿದಾಗ ಏನು ಮಾಡ್ತಾರೆ, ಸ್ಟೇರ್ಸ್ ಕೆಳಗಡೆ ಅವರು ಪೂಜೆ ಮನೆನ ಅಥವಾ ದೇವ್ರ ಮನೆನ ತೊಗೊಂಡು ಬರ್ತಾರೆ. ಸೊ ಆ ರೀತಿ ಮಾಡಬಾರ್ದು. ಸ್ಟೇರ್ಸ್ ಕೆಳಗಡೆ ಯಾವುದೇ ಕಾರಣಕ್ಕೂ ಆ ರೀತಿ ಏನು ದೇವ್ರ ಮನೆಯನ್ನ ತರದೇ ಇರೋವಂಥದ್ದು ಒಂದು ಒಳ್ಳೆಯ ಟಿಪ್ ಆಗುತ್ತೆ. ಆಮೇಲೆ ಮನೆ ಎಂಟ್ರೆನ್ಸ್ ಒಳಗೆ ಬರ್ತಾ ಇದ್ದಂಗೆ ಮೇಲ್ಗಡೆ ಹೋಗೋದಕ್ಕೆ ಒಂದು ಸ್ಟೆಪ್ಸ್ ಮಾಡಿಬಿಡ್ತಾರೆ. ಸೊ ಆ ಥರ ಬಂದಿದ ತಕ್ಷಣ ನೀವು ಕವಲು ದಾರಿ ಕೊಡ್ತಾ ಇದ್ದೀರಾ. ಸೊ ಮನೆಯಲ್ಲಿ ಎಲ್ಲರೂ ಯೂನಿಟಿ ಆಗಿರಬೇಕು, ಒಟ್ಟಿಗೆ ಇರಬೇಕು ಅಂದರೆ ಆ ಕವಲುದಾರಿಯನ್ನು ಕೊಡಬಾರ್ದು. ಮನೆ ಒಳಗೆ ಬಂದಮೇಲೆ ಬೇರೆ ಕಡೆಯಿಂದ ಮೇಲಕ್ಕೆ ಹೋಗೋ ಥರ ನೀವು ಜಾಗಕ್ಕೆ ಮಾಡಿಕೊಡ್ಬೇಕಾಗತ್ತೆ. ಸೊ ಆ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಟಿಪ್ಸನ್ನು ನೀವು ನೋಡ್ಕೊಂಡು ಮಾಡಿದಾಗ ಡುಪ್ಲೆಕ್ಸ್ಗಳನ್ನು ಇಂಡಿವಿಜುವಲ್ ಮನೆ ಥರನೇ ಕಟ್ಟಬೇಕಾಗತ್ತೆ, ಬೇರೆ ಎಲ್ಲ ಅದೇ ಥರ ನೋಡಬೇಕು. ಇನ್ನೊಂದೇನು ಅಂದರೆ ಡುಪ್ಲೆಕ್ಸ್ ಮನೆ ಅಂತ ಕಟ್ಟಾಗ ಒಬ್ಬೊಬ್ರು ಏನು ಮಾಡ್ತಾರೆ, ಕೆಳಗಡೆ ಒಂದು ರೂಮೇ ಕೊಡೋದಿಲ್ಲ. ಬಟ್ ಆದರೆ ಕೆಳಗಡೆ ಫ್ಲೋರಲ್ಲೂ ಅಂದರೆ ಗ್ರೌಂಡ್ ಫ್ಲೋರ್ ಎಲ್ಲಿ ಭೂಮಿಗೆ ಟಚ್ ಆಗುತ್ತೆ ಅಲ್ಲೂ ಕೂಡ ಒಂದು ಸ್ವಲ್ಪ ಸಿಟ್ಟಿಂಗ್ ಸ್ಪೇಸ್ ಅಥವಾ ಒಂದು ರೂಮ್ ಏನಾದರೂ ಒಂದು ಮಾಡಬೇಕಾಗತ್ತೆ. ಏನು ಮಾಡ್ತಾರೆ ಮೆಜಾರಿಟಿ ಇವಾಗೆಲ್ಲನೂ ಕೆಳಗಡೆ ಗ್ಯಾರೇಜ್ ಮಾಡಿಬಿಟ್ಟು ಬರೀ ಸ್ಟೆಪ್ಸ್ ಮಾತ್ರ ಹೋಗಿರುತ್ತೆ ಮೇಲಕ್ಕೆ, ಅಲ್ಲೆಲ್ಲೂ ಕೂತ್ಕೊಳ್ಳೋಕೆ ಕೂಡ ಜಾಗ ಇರೋದಿಲ್ಲ. ಸೊ ಆ ಥರ ಮಾಡೋದು ಬೇಡ. ಯಾಕಂದರೆ ಭೂಮಿಗೆ ಹತ್ತಿರ ಇರೋವಂಥ ನಿಮ್ಮ ಮನೆಯೊಳಗಿನ ಜಾಗ ಅದೊಂದೇ. ಅಲ್ಲಿ ನೀವು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಮಲ್ಕೊಳ್ಳೋದು, ಏನೋ ಒಂದು ಕೆಲಸ ಮಾಡೋ ಥರ ಸ್ವಲ್ಪ ಜಾಗ ಮಾಡಿಕೊಂಡು ಮಿಕ್ಕಿದ್ದು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಿಟ್ಟಿಂಗ್ ಸ್ಪೇಸ್ ಇಟ್ಕೊಂಡು ಮಿಕ್ಕಿದ್ದು ನೀವು ಡುಪ್ಲೆಕ್ಸ್ ಹೇಗೆ ಬೇಕೋ ಹಾಗೆ ಕಟ್ಕೋಬೋದು. ನೋಡಿ ಅಕ್ಷತಾ ಅವರೇ, ಯಾವುದೇ ಥರದ ಮನೆಯಲ್ಲಿದ್ದರೂ ಎಲ್ಲರಿಗೂ ಬೇಕಾಗಿರೋದು ಒಂದು ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು, ನಮ್ಮ ಮನೇಲೇ ಇರಬೇಕು ಅನ್ನೋ ಆಸೆ ಎಲ್ಲರಿಗೂ. ಅದಕ್ಕೆ ಒಂದಷ್ಟು ಟಿಪ್ಸು ಟ್ರಿಕ್ಸ್ ಇದೆಯಾ? ಅಂದರೆ ಅದು ಗ್ರೌಂಡ್ ಫ್ಲೋರ್ ಮನೆಯೇ ಆಗಿರಲಿ, ಡ್ಯೂಪ್ಲೇನೇ ಆಗಿರಲಿ, ಅಪಾರ್ಟ್ಮೆಂಟಲ್ಲಿ ಟಾಪ್ ಫ್ಲೋರಲ್ಲಿ ಇರೋರೇ ಆಗಿರಲಿ, ಈ ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ, ನಿಮ್ಮ ಮನೇಲೇ ಇರ್ತಾಳೆ ಅನ್ನುವಂಥದ್ದು. ಖಂಡಿತ. ಮೊದಲನೇದಾಗಿ ಮನೆ ಕ್ಲೀನಾಗಿ ಇಟ್ಕೊಳ್ಳಿ. ಎಲ್ಲರೂ ಏನು ಮಾಡ್ತೀವಿ, ನಾವು ಮಂಡೇ ಟು ಫ್ರೈಡೇ ಎಲ್ಲ ಹೊರಗಡೆ ಹೋಗಿ ಬರ್ತೀವಿ, ಇದೆಲ್ಲಿರಲಿ ಇದೆಲ್ಲಿ ಎಲ್ಲೋ ಒಂದು ಕಡೆ ಇರಲಿ ಅಂತ ಹೇಳಿ ಮನೇಲೆಲ್ಲ ಬಿಸಾಕಿರ್ತೀವಿ. ಸೋಫಾ ಮೇಲೆ ಬರೀ ಬಟ್ಟೆನೇ ಇರುತ್ತೆ. ಅಂಥದ್ರಲ್ಲಿ ಇವಾಗ ಅತಿಥಿಗಳಾಗಿ ನಾವೇ ಅವ್ರ ಮನೆಗೆ ಹೋಗಬೇಕು ಅಂದರೆ ಎಷ್ಟು ಒಂಥರ ಆಡ್ ಅನಿಸುತ್ತೆ. ಹಾಗಿರ್ಬೇಕಾದ್ರೆ ಲಕ್ಷ್ಮಿ ಹೇಗೆ ಬರ್ತಾಳೆ? ಮೊದಲನೇದಾಗಿ ಮನೆಯನ್ನು ಕ್ಲಟರ್ ಫ್ರೀ ಆಗಿ ಇಟ್ಕೊಳ್ಳೋ ಅಂಥದ್ದು, ಕ್ಲೀನಾಗಿ ಇಟ್ಕೊಳ್ಳೋ ಅಂಥದ್ದು, ಎಲ್ಲನೂ ಅರೇಂಜ್ ಆಗಿಡಬೇಕು. ಬರೀ ಸ್ಯಾಟರ್ಡೆ ಸಂಡೇಗೆ ವೆಯ್ಟ್ ಮಾಡ್ದಿರಾ ಪ್ರತಿದಿನ ನಿಮ್ಮ ಮನೆಗೆ ನೀಟಾಗಿ ಇಟ್ಕೊಂಡ್ರೆ ಆಪರ್ಚುನಿಟಿ ಯಾವಾಗ ಬರುತ್ತೆ, ಲಕ್ಷ್ಮಿ ಯಾವಾಗ ಬರ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಬರೀ ಮಂಗಳವಾರ ಶುಕ್ರವಾರ ಸಾಯಂಕಾಲನೇ ಬರಬೇಕು ಅಂತ ಇಲ್ಲ, ಯಾವಾಗ ಬೇಕಾದರೂ ಲಕ್ಷ್ಮಿ ಮನೆಗೆ ಬರ್ಬೋದು. ಸೊ ಹಾಗಿರ್ಬೇಕಾದ್ರೆ ನಮ್ಮ ಮನೆಯನ್ನು ಸದಾ ಶುಭ್ರವಾಗಿ ಇಟ್ಕೊಳ್ಳೋ ಅಂಥದ್ದು ಒಂದು ಒಳ್ಳೆಯದಿದು. ಜೊತೆಗೆ ದೇವ್ರ ಮನೆಯನ್ನು ಚೆನ್ನಾಗಿಡಬೇಕು. ದೇವ್ರ ಮನೆಯನ್ನು ಡಟ್ಟಿಯಾಗಿ ಇಟ್ಕೊಂಡು ನೀವು ಮನೆಯೆಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಲಕ್ಷ್ಮಿ ಬಂದರೆ ಎಲ್ಲಿ ಕೂತ್ಕೊಳ್ತಾಳೆ ಅಲ್ವಾ? ಸೊ ಅದಕ್ಕೆ ನಾವು ಜಾಗವನ್ನು ಮಾಡಿಕೊಡ್ಬೇಕು. ಇದು ಬಿಟ್ಟು ತೋರಣ ಕಟ್ಟುವಂಥದ್ದು, ರಂಗೋಲಿ ಹಾಕುವಂಥದ್ದು. ಸಾಕಷ್ಟು ಮನೆಗಳಲ್ಲಿ ಇವಾಗ ರಂಗೋಲಿ ಹಾಕೋಕ್ಕೆ ಜಾಗ ಇಲ್ಲ ಫ್ಲ್ಯಾಟ್ಸಲ್ಲಿ, ಅಪಾರ್ಟ್ಮೆಂಟ್ಸಲ್ಲಿ. ಬಟ್ ಅಲ್ಲೂ ಕೂಡ ಅಟ್ಲೀಸ್ಟ್ ಒಂದು ಪರ್ಮನೆಂಟಾಗಿ ಒಂದು ಸ್ಟಿಕ್ಕರ್ ಮಾಡುವಂಥದ್ದು, ಪೇಂಟಲ್ಲಿ ಮಾಡುವಂಥದ್ದು, ಇಂಥವೆಲ್ಲ ಕೂಡ ನೀವು ಮಾಡಿ ಬಿಡ್ಬೋದು. ಎಷ್ಟೋ ಜನ ಅಪಾರ್ಟ್ಮೆಂಟ್ಸಲ್ಲೂ ಕೂಡ ಈಗಲೂ ಕೂಡ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ. ಅದು ತುಂಬಾ ಶ್ರೇಷ್ಠ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದು ಫಸ್ಟ್ ಪ್ರಿಫರೆನ್ಸು. ಇನ್ ಕೇಸ್ ಆಗಲಿಲ್ಲ ಅಂದರೆ ನಾರ್ಮಲ್ ರಂಗೋಲಿ ಹಿಟ್ಟಿಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಹಾಕಿ, ಅದು ಆಗ್ತಾ ಇಲ್ಲ ಅಂದರೆ ಪರ್ಮನೆಂಟಾಗಿ ಪೇಂಟಲ್ಲಿ ಕೂಡ ನೀವು ರಂಗೋಲಿಗಳನ್ನು ಹಾಕುವಂಥದ್ದು. ಆಮೇಲೆ ರಂಗೋಲಿ ಹಾಕಬೇಕಾದ್ರೆ ಈಗ ಕೊಲ್ಲಂ ರಂಗೋಲಿ ಅಂತ ಹೇಳ್ತೀವಿ, ಇನ್ಫೈನೈಟ್ ರಂಗೋಲಿ ಅಂತ ಹೇಳ್ತೀವಿ. ಈ ರೀತಿ ರಂಗೋಲಿಗಳನ್ನು ಹಾಕಿದಾಗ ಏನು ಹೇಳ್ತಾರೆ ಅಂದರೆ, ಹೊರಗಿಂದ ಬರುವಂಥ ನೆಗೆಟಿವಿಟಿಗೆ ಈ ರಂಗೋಲಿ ಕನ್ಫ್ಯೂಸ್ ಮಾಡಿಬಿಡುತ್ತಂತೆ. ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಅಂತಲೇ ಗೊತ್ತಿರೋದಿಲ್ಲ ಅಲ್ವಾ? ಸೊ ಹಾಗಾಗಿ ಇದು ಕನ್ಫ್ಯೂಸ್ ಮಾಡಿಬಿಟ್ಟು ನೆಗೆಟಿವಿಟಿ ಅಲ್ಲೇ ಸ್ಟಾಪ್ ಮಾಡಿಬಿಡುತ್ತೆ. ಲಕ್ಷ್ಮಿ ಒಳಗೆ ಬರೋದಕ್ಕೆ ಜಾಗ ಆಗುತ್ತೆ. ಆಮೇಲೆ ತೋರಣಗಳನ್ನ ಕಟ್ಟಬೇಕು. ಎಷ್ಟು ಜನ ಏನು ಮಾಡ್ತಾರೆ ಅಂದರೆ ಪ್ರತಿ ಹಬ್ಬಕ್ಕೂ ತೋರಣ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಒಂದು ಹಬ್ಬದಿಂದ ಇನ್ನೊಂದು ಹಬ್ಬ ಬರೋವರೆಗೂ ಒಣಗಿರೋ ತೋರಣ ಅಲ್ಲೇ ಇರುತ್ತೆ.
ಆ ಥರ ಮಾಡಬಾರ್ದು. ತೋರಣ ಒಣಗೋದ್ಮೇಲೆ ಇನ್ ಕೇಸ್ ನಿಮಗೆ ಚೇಂಜ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಅದನ್ನು ತೆಗೆದಾಕ್ಬಿಡಿ. ಅಟ್ಲೀಸ್ಟ್ ಅಲ್ಲಿ ಆ ಥರ ಒಣಗಿರೋದನ್ನ ಬಿಡಬೇಡಿ. ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣ ಯು ಶುಡ್ ಫೀಲ್ ಗುಡ್. ಈಗ ನೀವೇ ನಿಮ್ಮ ಮನೆ ಹೊರಗಡೆ ನಿಂತ್ಕೊಂಡು ಒಳಗೆ ಹೋಗ್ಬೇಕಾದ್ರೆ ನಿಮ್ಗೆ ಹೇಗೆ ಫೀಲ್ ಆಗ್ತದೆ ಅಂತ ನೋಡಿ. ನಿಮಗೆ ಅದು ತುಂಬ ಖುಷಿ ಆಗ್ತಾ ಇದೆ, ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ರೆ ಅದೇ ಖುಷಿಯಿಂದ ಲಕ್ಷ್ಮಿ ನಿಮ್ಮ ಮನೇಲಿ ಖಂಡಿತ ಬರ್ತಾಳೆ. ಇದ್ರ ಜೊತೆ ಲಕ್ಷ್ಮಿ ಕಾಸು ಅಂತ ಹೇಳ್ತೀವಿ, ಅಥವಾ ಲಕ್ಷ್ಮಿಗೆ ನಾವು ಜಾಗ ಮಾಡಬೇಕು ಅಂತ ಹೇಳ್ತೀವಿ. ದೇವ್ರ ಮನೆಯಲ್ಲಿ ಒಂದು ಅಕ್ಕಿಯ ಮೇಲೆ ಮುಂಚೆ ಎಲ್ಲ ಪದ್ಮ ಇಡ್ತಾ ಇದ್ರು, ಅಥವಾ ಪದ್ಮ ಪೀಠ ಅಂತ ಹೇಳ್ತಾರೆ. ಸೊ ಈ ಥರ ಎಲ್ಲ ಮಾಡಿ ಇಡ್ತಾ ಇದ್ರು. ಇನ್ ಕೇಸ್ ಅದೆಲ್ಲ ಇಲ್ಲ ಅಂದರೆ ನಿಮ್ಮ ಮನೇಲಿ ಇರುವಂಥ ಒಂದು ಲಕ್ಷ್ಮಿ ವಿಗ್ರಹನ ಅಥವಾ ಲಕ್ಷ್ಮಿ ಕಾಸು ಅಂತ ನಾವೇನು ಹೇಳ್ತೀವಿ ಅದನ್ನು ಕೂಡ ಒಂದು ಬಟ್ಲಲ್ಲಿ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ನೀವು ಲಕ್ಷ್ಮಿಯನ್ನು ಕೂಡಿಸಿದಾಗ ಸದಾ ನಿಮ್ಮ ಮನೇಲಿ ಇರ್ತಾಳೆ, ಖುಷಿಯಾಗಿರ್ತಾಳೆ ಅಂತ ಕೂಡ ನಾವು ಹೇಳ್ಬೋದು. ಓಕೆ. ಮತ್ತೊಂದೇನೆಂದರೆ, ಇದು ಸಾಮಾನ್ಯವಾಗಿ ಜನರು ಗೊತ್ತಿರುವಂಥ ಒಂದಷ್ಟು ವಾಸ್ತು ಇರುತ್ತಲ್ಲ, ಅದೇ ಕ್ಯಾಟಗರಿಗೆ ಬರುತ್ತೆ. ಆ್ಯಂಡ್ ದಟ್ ಈಸ್ ಎಸ್ಪೆಷಲಿ ನಾವು ರೂಮಲ್ಲಿ ಕನ್ನಡಿಯನ್ನು ಹೇಗೆ ಪ್ಲೇಸ್ ಮಾಡಬೇಕು ಅಂದರೆ, ಅದು ನಾವು ಮಂಚವನ್ನು ರಿಫ್ಲೆಕ್ಟ್ ಮಾಡಬಾರ್ದು, ಆ ಥರದ ಪೊಸಿಷನಿಂಗ್ ಇರಬೇಕು. ಜಸ್ಟ್ ಇನ್ ಕೇಸ್ ನಾವು ಮಲ್ಗುವಂಥ ಮಂಚ ಕನ್ನಡಿಲಿ ಕಾಣಿಸ್ತಿದೆ ಅಂದರೆ ಅದನ್ನು ಕವರ್ ಮಾಡಿ ಅಂತ ಅಟ್ಲೀಸ್ಟ್ ಹೇಳೋದು. ಶೇಪ್ ಆಫ್ ದ ಮಿರರು ಮ್ಯಾಟರ್ ಆಗುತ್ತಾ, ಅಥವಾ ಮಿರರ್ ಇರೋದು ಒಂದೇ ಮ್ಯಾಟರ್ ಆಗುತ್ತಾ? ಶೇಪ್ ಆಫ್ ದ ಮಿರರ್ ಕೂಡ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಈಗ ಅದರಲ್ಲಿ ಓವಲ್ ಶೇಪ್ ಇರ್ಬೋದು, ರೌಂಡ್ ಶೇಪ್ ಇರ್ಬೋದು, ಇದರಲ್ಲೆಲ್ಲೂ ಕಟ್ ಕಾರ್ನರ್ಸ್ ಇರೋದಿಲ್ಲ. ಸೊ ಹಾಗಾಗಿ ಇದು ಸೌಮ್ಯ ಸ್ವಭಾವವನ್ನು ತೋರಿಸುತ್ತೆ. ಸೊ ಹಾಗಾಗಿ ಈ ತರ ಮಿರರ್ಸ್ ನಾವು ಬೆಡ್ರೂಮ್ ಅಲ್ಲಿ ಎಲ್ಲ ಲಿವಿಂಗ್ ರೂಮ್ ಅಲ್ಲಿ ಎಲ್ಲಾದ್ರೂ ಹಾಕೋದಿದ್ರೆ ರೆಕಮೆಂಡ್ ಮಾಡ್ತೀವಿ. ಅಂಡ್ ಸ್ಕ್ವೇರ್ಸ್ ಅಥವಾ ರೆಕ್ಟಾಂಗಲ್ ಇತ್ತು, ಶಾರ್ಪ್ ಎಂಡ್ಸ್ ಓಪನ್ ಆಗಿತ್ತು ಅಂದ್ರೆ ಅದನ್ನ ಸ್ವಲ್ಪ ಕಮರ್ಷಿಯಲ್ ಸ್ಪೇಸಸ್ ಅಲ್ಲಿ ರೆಕಮೆಂಡ್ ಮಾಡ್ತೀವಿ. ಯಾಕಂದ್ರೆ ಅಷ್ಟು ಎನರ್ಜಿ ತಡೆಯುವಂತ ಅದಕ್ಕೆ ಒಂದು ಶಕ್ತಿ ಇರುತ್ತೆ. ಇದ್ ಬಿಟ್ಟು ಆಡ್ ಶೇಪ್ಸ್ ಬರುತ್ತೆ, ಇವಾಗೆಲ್ಲ ಮಧ್ಯದಲ್ಲಿ ಕಟ್ಸ್ ಇರುತ್ತೆ, ಏನೇನೋ ಡಿಸೈನ್ಸ್ ಎಲ್ಲ ಬರುತ್ತೆ. ಅಂಡ್ ಮಲ್ಟಿ ರಿಫ್ರಾಕ್ಷನ್ ಮಿರರ್ಸ್ ಎಲ್ಲ ಬರುತ್ತೆ, ರಿಫ್ಲೆಕ್ಷನ್ ಮಿರರ್ಸ್ ಬರುತ್ತೆ. ಸೊ ಇದನ್ನೆಲ್ಲ ನಾವು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ಇದರಲ್ಲಿ ಮಲ್ಟಿಪಲ್ ಆ್ಯಂಗಲ್ಸ್ ಅಲ್ಲಿ ರಿಫ್ಲೆಕ್ಷನ್ ಆದಾಗ ಅದು ಎಷ್ಟೋ ಜನಕ್ಕೆ ಆಂಗ್ಸೈಟಿ ಆಗ್ಬೋದು. ಯಾರೋ ಬಂದ್ಬಿಟ್ರು, ಇವಾಗ ಸಡನ್ ಆಗಿ ನಾವು ಮನೇಲಿ ಒಬ್ಬರೇ ಇರ್ತೀವಿ, ಓಡಾಡ್ತಾ ಇರ್ತೀವಿ, ಅಲ್ಲಿ ಇನ್ನೊಂದೆಲ್ಲೋ ರಿಫ್ಲೆಕ್ಷನ್ ಬಂದಾಗ ಇನ್ಯಾರೋ ಬಂದ್ರು ಅನ್ನೋ ಒಂದು ಫೀಲಿಂಗು, ಇದೆಲ್ಲನೂ ಆಂಗ್ಸೈಟಿ ಅಥವಾ ಫಿಯರ್ನ ಜಾಸ್ತಿ ಇನ್ಕ್ರೀಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಲ್ಟಿ ಮಿರರ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಆಮೇಲೆ ಆಡ್ ಶೇಪ್ಸ್ ಎಲ್ಲನೂ ಈ ಫ್ಲೋ ಆಫ್ ಎನರ್ಜಿ ಅಂತ ಏನು ಹೇಳ್ತೀವಿ ಅದನ್ನು ಅಬ್ಸ್ಟ್ರಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಆಡ್ ಶೇಪ್ಸ್ ಇರೋದು, ಶಾರ್ಪ್ ಎಂಡ್ಸ್ ಇರೋದು, ಅದರಲ್ಲೂ ಮುರಿದೋಗಿರೋಂಥ ಮಿರರ್ಸ್ನ ಮನೆಯಲ್ಲಿ ಇಡಬೇಡಿ ಅಂತ ಹೇಳುವಂಥದ್ದು. ಮುರಿದೋಗಿರೋ ಮಿರರ್ಸ್ ಏನಕ್ಕೆ ಅಂದರೆ, ಒಂದು ಪ್ರಾಕ್ಟಿಕಲಿ ಸ್ಪೀಕಿಂಗ್ ಅದೆಲ್ಲೋ ಚುಚ್ಕೊಳ್ಳುತ್ತೆ, ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ, ಅಥವಾ ಯಾರಿಗೆ ಆಗಲಿ ಗಾಯ ಆಗೋಂಥ ಚಾನ್ಸಸ್ ಇರುತ್ತೆ, ಬೇಡ ಅಂತ ಹೇಳುವಂಥದ್ದು. ಅದು ಬಿಟ್ಟು ಕೂಡ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಮನೇಲಿ ಯಾವುದೇ ಆದಂಥ ಒಂದು ಮುರಿದೋಗಿರೋ ವಸ್ತುಗಳು ಕೂಡ ನೆಗೆಟಿವ್ ಎನರ್ಜಿ. ಸೊ ಇವಾಗ ನಮ್ಮ ಕೈಕಾಲು ಮುರಿದೋದ್ರೆ ಅಥವಾ ಯಾವುದೋ ಒಂದು ಪ್ರಾಣಿ ಕೈಕಾಲು ಮುರಿದೋದ್ರೆ ಅದೆಷ್ಟು ಸಂಕಟ ಪಡುತ್ತೆ ಹೇಳಿ, ಆ ಸಂಕಟವನ್ನು ಅದು ತೋರಿಸುತ್ತೆ. ಸೊ ನಿಮ್ಮ ಮನೆಯಲ್ಲಿ ಇವಾಗ ಮುರಿದೋಗಿರೋ ಮಿರರ್ ಇದೆ ಅಥವಾ ಮುರಿದೋಗಿರೋದು ಏನೋ ಒಂದು ಇನ್ಸ್ಟ್ರೂಮೆಂಟ್ ಇದೆ ಅಂದರೆ ಅದು ನಿಮಗೆ ಫ್ಯೂಚರಲ್ಲಿ ಆಗುವಂಥ ಒಂದು ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಅಥವಾ ಯಾವುದೊಂದು ಫ್ರ್ಯಾಕ್ಚರ್ ಇರ್ಬೋದು, ಈ ಥರ ಎಲ್ಲ ಸಂಕೇತಗಳಾಗತ್ತೆ. ಸೊ ಅದಕ್ಕೆ ಅದನ್ನು ಇಮ್ಮಿಡಿಯೇಟಾಗಿ ಡಿಸ್ಪೋಸ್ ಮಾಡಿಬಿಡಿ, ಮುರಿದೋಗಿರೋದನ್ನು ಇಟ್ಕೋಬೇಡಿ ಅಂತ ಹೇಳುವಂಥದ್ದು. ಇನ್ಫ್ಯಾಕ್ಟ್ ನೀವೇ ಹೇಳಿದ ಹಾಗೆ ಮುರಿದೋಗಿರೋ ವಸ್ತುಗಳನ್ನ ಇಟ್ಕೋಬಾರ್ದು ಅಂತ. ಮುರಿದೋಗಿರೋ ಬಾಚಣಿಗೆ ಇವೆಲ್ಲ ಇಟ್ಕೊಂಡಾಗ ಬಡತನವನ್ನ ಸೂಚಿಸುತ್ತೆ, ಅದು ಅದನ್ನ ತಂದು ಕೊಡುತ್ತೆ. ವಿ ಆರ್ ಅಟ್ರಾಕ್ಟಿಂಗ್ ಪಾವರ್ಟಿ ಅದರಿಂದ ಅನ್ನೋ ಒಂದು ಸೂಚನೆ ಕೂಡ ಕೊಡುತ್ತಾ ಟು ದಿ ಯೂನಿವರ್ಸ್. ಮುಂಚೆ ಎಲ್ಲ ನಮ್ಮ ಹಿರಿಯರು ಹೇಳ್ತಾ ಇದ್ರಲ್ವಾ, ಮುರಿದೋಗಿರೋ ಬಾಚಣಿಗೆ ಇಡಬೇಡ, ಇದ್ದರಿದ್ರ, ಮುರಿದೋಗಿರೋದು ಇನ್ನೇನೋ ಇಡಬೇಡ ಅಂತ ಹೇಳಿ. ಯಾವುದೇ ಬೇಸಿಕಲಿ ಮುರಿದೋಗಿರೋ ವಸ್ತುಗಳನ್ನ ಅವರು ಮನೇಲಿ ಇಡಕ್ ಬಿಡ್ತಾ ಇರಲಿಲ್ಲ. ಯಾಕಂದ್ರೆ ದೇ ನೋ ಇಟ್ ಇಸ್ ನೆಗೆಟಿವಿಟಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಬ್ರೋಕನ್ ಥಿಂಗ್ಸ್ ಇಸ್ ಬ್ರೋಕನ್ ಎನರ್ಜಿ, ವೆರಿ ಸಿಂಪಲ್. ಓಕೆ. ಸೊ ಇದು ಬಿಟ್ಟು ಕೆಲವೊಂದು ದರಿದ್ರ ತರುವಂಥದ್ದು ಅಂದರೆ ಯಾವುದೇ ಒಂದು ಪಾಸಿಟಿವಿಟಿ ಇಲ್ಲದೆ ಇರೋವಂಥ ವಸ್ತುಗಳು ಮನೆಯಲ್ಲಿರುತ್ತೆ. ಈಗ ಕಸದ ಬುಟ್ಟಿ, ಎಷ್ಟೋ ಸತಿ ಕಸ ಖಾಲಿನೇ ಮಾಡೋದಿಲ್ಲ ಜನ, ಮನೆಯನ್ನ ಕ್ಲಟರ್ ಫ್ರೀ ಆಗಿ ಇಡೋದಿಲ್ಲ, ನೀಟಾಗಿ ಇಡೋದಿಲ್ಲ. ಆ್ಯಂಡ್ ಕಬೋರ್ಡ್ಸ್ ತೆಗೆದ್ರೆ ಎಲ್ಲ ದಬದಬ ಅಂತ ಬಟ್ಟೆಗಳು ಬಿದ್ದೋಗುತ್ತೆ, ಹೆಂಗಂದ್ರೆ ಹಂಗೆ ಇಟ್ಟಿರ್ತಾರೆ. ಅದೇ ಕಬೋರ್ಡಲ್ಲಿ ನೀವು ದುಡ್ಡು ಕೂಡ ಇಡ್ತೀರಾ, ನಿಮ್ಮ ಜ್ಯುವೆಲ್ರಿ ಕೂಡ ಇಡ್ತೀರಾ. ಸೊ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಿಟ್ಟು ಐ ಡೋಂಟ್ ನೋ ಹೌ ಟು ಸೇ ದಿಸ್, ಬಟ್ ವೆರಿ ಇಂಪಾರ್ಟೆಂಟ್. ಟಾಯ್ಲೆಟ್ನ ಮುಂಚೆ ಎಲ್ಲ ಮನೆ ಆಚೆ ಮಾಡ್ತಾಯಿದ್ರು, ಸೊ ಹೇಗಿಟ್ಕೊಂಡು ಇದ್ರು ಅದು ಬೇರೆ ವಿಷಯ. ಇವಾಗ ಟಾಯ್ಲೆಟ್ ಕೂಡ ಮನೆ ಒಳಗಡೆ ಮಾಡೋದ್ರಿಂದ ನಿಮ್ಮ ಮನೆಯ ಅವಿಭಾಜ್ಯ ಅಂಗ ಅದು. ಸೊ ಹಾಗಾಗಿ ಅದನ್ನ ಕೂಡ ನೀವು ನೀಟಾಗಿ ಇಟ್ಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಮನೆಗೆ ಲಕ್ಷ್ಮಿ ಬರಬೇಕು ಅಥವಾ ಮನೇಲಿ ವಾಸ್ತು ಚೆನ್ನಾಗಿರ್ಬೇಕಂದ್ರೆ ಅಲ್ಲಿ ಎನರ್ಜಿ ಕೂಡ ಚೆನ್ನಾಗಿರ್ಬೇಕು. ನೀವು ಮಾತ್ರ ಚೆನ್ನಾಗಿ ರೆಡಿ ಆಗ್ತೀರಾ, ಮನೆಯೆಲ್ಲ ಚೆನ್ನಾಗಿ ಇಟ್ಕೊಳ್ತೀರಾ, ಟಾಯ್ಲೆಟ್ ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದರೆ ಹೌ ಇಸ್ ಇಟ್ ಪಾಸಿಬಲ್? ಸೊ ನಿಮ್ಮ ಮನೆಯ ಟಾಯ್ಲೆಟ್ಸ್ನ ಕೂಡ ನೀವು ನೀಟಾಗಿ ಇಟ್ಕೊಂಡಾಗ ಅಲ್ಲಿ ನೆಗೆಟಿವಿಟಿ ಹೊಟ್ಟೋಗುತ್ತೆ, ಮನೇಲಿ ಪಾಸಿಟಿವಿಟಿ ಇರುತ್ತೆ ಅಂತ ಹೇಳೋದು. ಏನಕ್ಕೆ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಮನೆ ತುಂಬ ಚೆನ್ನಾಗಿರುತ್ತೆ, ಟಾಯ್ಲೆಟ್ಸ್ ಮಾತ್ರ ನೋಡೋಕ್ಕಾಗಲ್ಲ, ಸ್ಮೆಲ್ಲಿ ಆಗ್ತಾ ಇರುತ್ತೆ. ಅಲ್ಲಿ ಫುಲ್ ಏನೋ ಒಂದು ಡಿಯೋಡ್ರೆಂಟ್ ಹೊಡೆದ್ಬಿಡೋದು ಅಥವಾ ಏನೋ ಒಂದು ಸೆಂಟ್ ಹೊಡೆದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಬಟ್ ದಿಸ್ ಇಸ್ ನಾಟ್ ಅ ಸೊಲ್ಯೂಷನ್. ಮನೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡೋದು ಒಂದು 3 ಥರದ ಫೋಟೋಸ್ಗಳು ಅಥವಾ 4 ಥರದ ಫೋಟೋಸ್ಗಳು ಅಂತ ಅನ್ಬಹುದು.
ಒಂದು ದೇವ್ರ ಫೋಟೋಸ್ಗಳನ್ನು ನೋಡ್ತೀವಿ, ಎರಡನೇದು ನಮ್ಮ ಆ್ಯನ್ಸಿಸ್ಟರ್ಸ್, ಅದು ನಮ್ಮ ತಂದೆ ತಾಯಿ ಅಜ್ಜಿ ತಾತ ಯಾರು ತೀರ್ಕೊಂಡಿರ್ತಾರೋ ಅವ್ರದ್ದು ಹಾಕಿರ್ತೀವಿ, ಒಂದೊಂದ್ಸಲ ಬದುಕಿರೋರ್ದು ಹಾಕಿರ್ತೀವಿ. ಮೂರನೇದು ಫ್ಯಾಮಿಲಿ ಫೋಟೋಸ್ಗಳನ್ನು ನೋಡ್ತೀವಿ, ತುಂಬ ಕಾಮನ್ ಆಗಿ. ಅದು ಎಲ್ಲರೂ ಜೊತೆಗಿರೋದಿರಬಹುದು, ಮಕ್ಕಳು ಸಪ್ರೇಟಾಗಿ ಮಕ್ಕಳದನ್ನು ಬ್ಲೋ ಅಪ್ ಮಾಡಿ ಹಾಕ್ಸೋದಿರಬಹುದು, ಈ ಥರದ್ದು. ಆ್ಯಂಡ್ ನಾಲ್ಕನೇದು ಪ್ರಾಣಿಗಳ ಕೆಲವೊಂದು ಫೋಟೋಸ್ಗಳನ್ನು ಹಾಕೋದು. ತುಂಬ ಕಾಮನ್ ಆಗಿ ನಾವು ನೋಡೋದು ಕುದುರೆಗಳು ಮತ್ತು ಕತ್ತೆ ಫೋಟೋಸ್ನ ಮನೇಲಿ ನೋಡೋದು ಅಪರೂಪ, ಅಂಗಡಿಗಳಲ್ಲಿ ನೋಡಿರ್ತೀವಿ. ಕುದುರೆ ಫೋಟೋಸು ಆಲ್ಮೋಸ್ಟ್ ಸಾಕಷ್ಟು ಜನರ ಮನೇಲಿ 7 ಕುದುರೆಗಳು ಒಂದೇ ದಿಕ್ಕಿಗೆ ಓಡ್ತಾ ಇರುವಂಥ ಫೋಟೋಸ್ ನೋಡ್ತೀವಿ. ಸೊ ಇದೊಂದು ಕನ್ಫ್ಯೂಷನ್ ಯಾವಾಗಲೂ ಇದ್ದೇ ಇದೆ. ಇಸ್ ಇಟ್ ಓಕೆ? ಇಫ್ ಎಸ್, ಯಾವ ದಿಕ್ಕಿಗೆ ಹಾಕಬೇಕು? ಆ್ಯಂಡ್ 7 ಕುದುರೆಗಳು ನಾವು ನೋಡೋದು ವೈಟ್ ಕಲರ್ಡ್ ಹಾರ್ಸಸ್, ವೈಟೇ ಇರಬೇಕಾ? ವಾಟ್ ಡಸ್ ಇಟ್ ಸಿಗ್ನಿಫೈ? ಓಕೆ, 7 ನಂಬರ್ ಬಂದ್ಬಿಟ್ಟು ನಮ್ಮ ಶಾಸ್ತ್ರಗಳಲ್ಲಿ ಸಾಕಷ್ಟು ಸಿಗ್ನಿಫಿಕೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಈಗ 7 ಚಕ್ರಾಸ್ ಇರ್ಬೋದು, ಅಥವಾ ನೀವು ಸೂರ್ಯನ ರಥ ನೋಡಿದ್ರೆ ಅದಕ್ಕೂ ಕೂಡ 7 ಕುದುರೆಗಳಿದೆ ಅಲ್ವಾ. ಸೊ ಹಾಗಾಗಿ 7ಕ್ಕೆ ಬೇರೆ ಬೇರೆ ಸಿಂಬಲೈಸೇಷನ್ ಇದೆ. ಸ್ಪಿರಿಚುಲಿ ತುಂಬಾ ವ್ಯಾಲ್ಯೂಡ್ ನಂಬರ್ ಕೂಡ ಅದು. ಸೊ ಹಾಗಾಗಿ 7 ಹಾರ್ಸಸ್ ಮನೇಲಿ ಹಾಕೋದು ಖಂಡಿತ ಶುಭ. ಆ್ಯಂಡ್ ಇದ್ರ ಜೊತೆ ಇವಾಗ ಯಾವ ಕಲರ್ ಹಾಕಬೇಕು, ಏನು ಹಾಕಬೇಕು ಅನ್ನೋದಕ್ಕೆಲ್ಲ ಸಾಕಷ್ಟು ಬೇರೆ ಬೇರೆ ಥರ ರೀಸನ್ಸ್ ಇದೆ. ಇನ್ ಕೇಸ್ ನೀವು ಉತ್ತರ ದಿಕ್ಕಲ್ಲಿ ಹಾಕ್ತಾ ಇದ್ದೀರಾ ಅಂದರೆ ಬ್ಲೂ ಬ್ಯಾಕ್ಗ್ರೌಂಡ್ ಇರೋದು ಹಾಕಿ ಅಂತ ಹೇಳ್ತೀವಿ. ಅದೇ ನೀವು ದಕ್ಷಿಣ ದಿಕ್ಕಲ್ಲಿ ಹಾಕ್ತಾ ಇದ್ದೀರಾ ಅಂದ್ರೆ ರೆಡ್ ಬ್ಯಾಕ್ ಗ್ರೌಂಡ್ ಇರೋದನ್ನ ಹಾಕಿ ಅಂತ ಹೇಳ್ತೀವಿ. ಯಾವ ಝೋನ್ಗೆ ಏನು ಹಾಕಬೇಕು ಅದೇ ಥರನೇ ಹಾಕಬೇಕು. ಆ್ಯಂಡ್ ಇದನ್ನು ಯಾವ ರೀತಿ ಇರಬೇಕು ಇದರಲ್ಲಿ ಅಂದರೆ, ಆ ಕುದುರೆಗಳಿಗೆ ಲಗಾಮ್ ಹಾಕಿರಬಾರ್ದು. ಓಕೆ, ಫ್ರೀ ಆಗಿ ಬಿಟ್ಟಿರಬೇಕು, ಅದು ಓಡ್ತಾ ಇರಬೇಕು. ಸೊ ಆ ರೀತಿ. ಆಮೇಲೆ ಕುದುರೆಗಳು ಬೇರೆ ಬೇರೆ ಡೈರೆಕ್ಷನಲ್ಲಿ ಹೋಗಬಾರ್ದು, ಎಲ್ಲ ಕುದುರೆ ಒಂದೇ ಡೈರೆಕ್ಷನಲ್ಲಿ ಹೋಗಬೇಕು. ಇದು ಇನ್ನೊಂದು ಏನು ತೋರಿಸುತ್ತೆ ಅಂದರೆ ಟೀಮ್ ಎಫರ್ಟ್ಸ್ನ ಕೂಡ ತೋರಿಸುತ್ತೆ ಇದು. ಸೊ ಹಾಗಾಗಿ ಕುದುರೆಗಳನ್ನ ನೀವು ಮನೆಯಲ್ಲಿ ಹಾಕ್ಬೋದು. ಇನ್ ಕೇಸ್ ನೀವೆಲ್ಲೋ ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಯಾರಿಗೋ ಬೇರೆಯವ್ರಿಗೆ ವರ್ಕ್ ಮಾಡ್ತಿದ್ದೀರಲ್ಲ, ನೀವು ಖಂಡಿತ ಈ 7 ಹಾರ್ಸಸ್ನ ನೀವು ಮನೆಯಲ್ಲಿ ಹಾಕೋಬೋದು. ಇನ್ ಕೇಸ್ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮದೇ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಅಂದರೆ 7 ಹಾರ್ಸಸ್ ಬೇಡ, ನೀವು ಅವಾಗ ಸಿಂಗಲ್ ಹಾರ್ಸ್ನ ಹಾಕಬೇಕಾಗತ್ತೆ. ಯಾವಾಗಲೂ ಹಾರ್ಸ್ ಓಡ್ತಾ ಇರೋ ಥರ ಇರಬೇಕು. ಆ್ಯಂಡ್ ಯಾವ ರೀತಿ ಅಂದರೆ ಮನೆ ಆಚೆಯಿಂದ ನಿಮ್ಮ ಮನೆ ಒಳಗಡೆ ಬರ್ತಾ ಇರೋ ಥರ ಹಾಕಬೇಕು. ನಾನು ಎಷ್ಟೊಂದು ಕಡೆ ನೋಡೋದು ಮನೆ ಒಳಗಿಂದ ಆಚೆ ಓಡ್ತಿರೋ ಹಾಗೆ. ನಿಮ್ಮ ಮನೇಲಿರುವಂಥ ಎನರ್ಜಿ ಆಚೆ ಹೊಟ್ಟೋಗುತ್ತೆ, ಸ್ಟೆಬಿಲಿಟಿ ಇದೆಲ್ಲವನ್ನ ತೋರಿಸುತ್ತೆ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿರುವಂಥ ಸ್ಪೀಡು, ಸ್ಟೆಬಿಲಿಟಿ ಇದೆಲ್ಲ ಆಚೆ ಹೋಗ್ಬಿಟ್ರೆ ನಿಮ್ಗೆ ಹೇಗಿರುತ್ತೆ? ಕರೆಕ್ಟ್. ಆಗೋದಿಲ್ಲ. ಆ್ಯಂಡ್ ಅದೇ ಕೆಲವೊಂದು ರೀಸನ್ಸ್ಗೂ ಕೂಡ ನಾವು ಕುದುರೆಯ ಫೋಟೋವನ್ನು ಹಾಕೋದಿರುತ್ತೆ. ಈಗ ಸಪೋಸ್ ನಿಮ್ಮ ಮನೇಲಿ ಯಾರೋ ತುಂಬ ಲೇಸಿ ಇದ್ದಾರೆ, ಹೇಳಿದ ಕೆಲಸ ಮಾಡೋದೇ ಇಲ್ಲ, ಎಷ್ಟು ಹೇಳಿದ್ರು ಇಂಪಾರ್ಟೆಂಟ್ ಕೆಲಸ ಇದ್ರು ಅಥವಾ ಟೈಮ್ ಆಗೋಗ್ತಾ ಇರುತ್ತೆ ಅಂದರೂ ಬೆಳಗ್ಗೆ ಎದ್ದು ರೆಡಿ ಆಗೋದಿಲ್ಲ. ಸೊ ಈ ಥರ ಎಲ್ಲ ಇರಬೇಕಾದ್ರೆ ನೀವು ಕುದುರೆಯ ಫೋಟೋವನ್ನು ಹಾಕ್ಬೋದು. ಒಂಟಿ ಕುದುರೆ ಬೇಕಾದರೂ ಹಾಕ್ಬೋದು, ನೀವು 7 ಕುದುರೆಗಳನ್ನು ಬೇಕಾದರೂ ಹಾಕ್ಬೋದು. ಆ್ಯಂಡ್ ಈ ಕುದುರೆನಲ್ಲೂ 2 ಬಣ್ಣಗಳದ್ದು ಫೋಟೋಸ್ ನಾವು ನೋಡ್ತೀವಿ, ಒಂದು ವೈಟ್ ಹಾರ್ಸಸ್, ಮತ್ತೊಂದು ಬ್ರೌನ್ ಹಾರ್ಸಸ್. ಇದು ವೈಟ್ ಅಂಡ್ ಬ್ರೌನ್ ಯಾವ್ದು ಬೇಕಾದ್ರೂ ಹಾಕ್ಬೋದು, ಬ್ಲ್ಯಾಕ್ ಮಾತ್ರ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಯಾವ ಕುದುರೆನ ಯಾವ್ದಕ್ಕೆ ಬಳಸ್ತಾರೆ ಅಂತ ಹೇಳುವಂಥದ್ದು, ಈಗ ಶ್ವೇತ ಅಶ್ವಗಳು ಬಂದು ದೇವತಾ ಕಾರ್ಯಗಳಿಗೆ ಬಳಸುವಂಥದ್ದು ಅಥವಾ ದೇವರ ವಾಹನಗಳು ಕೂಡ ಆಗಿರುತ್ತೆ. ಹಾಗಾಗಿ ಅದು ನಮಗೆ ಪ್ರಾಸ್ಪೆರಿಟಿ ತಂದುಕೊಡುತ್ತೆ ಅಂತ ಹೇಳುವಂಥದ್ದು. ಇನ್ನು ಬ್ರೌನ್ ಬಂದು ಮಾನವರ ಸಮಾನ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ನಾವು ಆಸ್ ಅ ಹ್ಯೂಮನ್ಸ್ ನಮಗೆ ಅದು ಖಂಡಿತ ಸೂಟ್ ಆಗುತ್ತೆ. ಸೊ ಬ್ರೌನ್ ಕೂಡ ನೀವು ಯೂಸ್ ಮಾಡ್ಬೋದು. ಬ್ಲ್ಯಾಕ್ ಏನಕ್ಕೆ ಬೇಡ ಅಂತ ಹೇಳ್ತೀವಿ ಅಂದರೆ ಅದರಲ್ಲಿ ದೇವರ ಎಲಿಮೆಂಟ್ ಇರೋದಿಲ್ಲ, ಪಾಸಿಟಿವಿಟಿ ಇರೋದಿಲ್ಲ. ಅದನ್ನ ಬೇರೆಯವರು ರಾಕ್ಷಸ ತತ್ವದವ್ರು ಜಾಸ್ತಿ ಯೂಸ್ ಮಾಡ್ತಾರೆ, ಕ್ಷತ್ರಿಯರು ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಮುಂಚೆ. ಕಪ್ಪು ಕುದುರೆಗಳನ್ನ ಯುದ್ಧಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ, ತುಂಬಾ ಸ್ಟ್ರಾಂಗ್ ಇರುತ್ತೆ, ಫಿಯರ್ಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಫಿಯರ್ಸ್ನೆಸ್ ನಮ್ಮ ಮನೆಗಳಲ್ಲಿ ಬೇಕಾಗಲ್ಲ. ತುಂಬಾ ಅಗ್ರೆಸಿವ್ ಆಗ್ಬಿಟ್ಟು ಏನೋ ಒಂಥರ ಯಾವಾಗ್ಲೂ ಕಿತ್ತಾಡೋ ಅಂತ ಮೂಡಲ್ಲಿದ್ರೆ ಹೇಗಿರುತ್ತೆ? ಮನೆಯಲ್ಲಿ ಸೌಮ್ಯವಾಗಿರ್ಬೇಕು, ಪೀಸ್ಫುಲ್ ಆಗಿರ್ಬೇಕು. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಅಗ್ರೆಷನ್ ಬೇಕು ಮನೆಯಲ್ಲಿ. ಹಾಗಾಗಿ ವೈಟ್ ಹಾರ್ಸಸ್ ಅಥವಾ ಬ್ರೌನ್ ಹಾರ್ಸಸ್ನ ಹಾಕ್ಬೋದು, ಬ್ಲ್ಯಾಕ್ ಬೇಡ. ಈ 2 ಮಿಕ್ಸ್ ಆಗಿರೋದನ್ನು ನೋಡಿದೀವಿ, ಅಂದ್ರೆ ಮಿಕ್ಸ್ ಕೆಲವು ವೈಟ್ ಕೆಲವು ಬ್ರೌನ್. ಇಲ್ಲ, ಮಿಕ್ಸ್ ಮಾಡಬೇಡಿ. ವೈಟ್ ತಗೊಳ್ಳಿ ಅಥವಾ ಬ್ರೌನ್ ತಗೊಳ್ಳಿ. ಯಾಕಂದ್ರೆ ನಿಮ್ಗೆ ಏನ್ ಬೇಕು ಅನ್ನೋದು ನಿಮಗ್ ಚೆನ್ನಾಗಿ ಗೊತ್ತಿರುತ್ತೆ. ಅಂಡ್ ಒಂದು ತರದ ತತ್ವಗಳನ್ನ ಮಾತ್ರ ಇಂಪ್ರೂವೈಸ್ ಮಾಡ್ಕೊಳ್ಳಿ, ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಕ್ ಹೋಗ್ಬೇಡಿ. ಓಕೆ. ಅಂಡ್ ಕತ್ತೆ ಫೋಟೋನ ಇನ್ನೊಂದು ಈ ವಿಷಯದಲ್ಲಿ ಏನಪ್ಪಾ ಅಂದ್ರೆ, ಕುದುರೆಗಳು ಓಡ್ತಾ ಇರೋದು ಕೆಲವೊಂದ್ ಕಡೆ ನಾನು ನೋಡಿದೀನಿ, ಸೂರ್ಯ ಅಸ್ತ ಆಗ್ತಾ ಇರೋಂಥ ಫೋಟೋ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕುದುರೆಗಳ ಹಿಂದೆಗಡೆ. ಸನ್ಸೆಟ್ ಫೋಟೋಸ್ನ ಹಾಕ್ಬೇಡಿ. ರೈಸಿಂಗ್ ಸನ್ ಬೇಕಾದ್ರೆ ಹಾಕ್ಬೋದು, ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ರೈಸಿಂಗ್ ಸನ್ಗೂ ಸೆಟ್ಟಿಂಗ್ ಸನ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ರೈಸಿಂಗ್ ಸನ್ ತಗೊಳ್ಳಿ, ನಿಮ್ಮ ಜೀವನದಲ್ಲಿ ಏಳಿಗೆಯ ಸಂಕೇತ ಅದು. ಅದ್ರ ಜೊತೆಗೆ ನೀರು ಇರಬಾರ್ದು ಆ ಫೋಟೋದಲ್ಲಿ. ಏನಕ್ಕೆ ಅಂದ್ರೆ ನೀರು ಅನ್ಸ್ಟೆಬಿಲಿಟಿ, ಅನ್ಸರ್ಟೆಂಟಿ, ಮೂನ್ ಚಂದ್ರನ ಸಂಕೇತ ಅಂತ ಕೂಡ ನಾವು ಹೇಳ್ತೀವಿ. ಸೊ ಎಮೋಷನಲ್ ಇನ್ಸ್ಟೆಬಿಲಿಟಿ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀರು ಇರಬಾರ್ದು. ಈ ಓಡುವಂತ ಕುದುರೆಗಳು ಮಣ್ಣು ಮೇಲೆ ಓಡ್ತಾ ಇರಬೇಕು, ಅಥವಾ ಎಲ್ಲೋ ಬೆಟ್ಟ ಗುಡ್ಡಗಳ ಮಧ್ಯ ಹಿಂದೆ ಬ್ಯಾಕ್ ಗ್ರೌಂಡ್ ಗ್ರೀನರಿ ಇದ್ರೂ ನಡೆಯುತ್ತೆ. ಅದ್ ಬಿಟ್ಟು ನೀರಲ್ಲಿ ಓಡುವಂತ ಕುದುರೆಗಳನ್ನ ಹಾಕ್ಬಾರ್ದು. ಓಕೆ.
ಕತ್ತೆ ಫೋಟೋನ ಹಾಕೋದ್ ನೋಡಿದೀವಿ. ನೋ, ಇಲ್ಲ, ಇದು ಖಂಡಿತ ನಾಟ್ ಮನೇಲಿ ರೆಕಮೆಂಡೆಡ್. ನೋಡಿಲ್ಲ, ಬಟ್ ಅಂಗಡಿಗಳಲ್ಲಿ ನೋಡಿದೀವಿ. ನೀವು ಯಾವುದೇ ಪ್ರಾಣಿಯ ಫೋಟೋವನ್ನ ನೀವು ಮನೇಲಿ ಹಾಕ್ತೀರಾ ಅಂದ್ರೆ ಅದಕ್ಕೆ ಏನು ಸಿಂಬಲೈಸೇಷನ್, ಅದು ಏನನ್ನ ತೋರಿಸುತ್ತೆ, ಏನಕ್ಕೋಸ್ಕರ ಹಾಕ್ತಾ ಇದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಕತ್ತೆ ಏನು ಕೆಲಸ ಮಾಡುತ್ತೆ, ಅದು ಯಾವಾಗಲೂ ಭಾರವನ್ನು ಹೊತ್ಕೊಂಡಿರುತ್ತೆ. ಜನ ಏನು ಯೋಚನೆ ಮಾಡ್ತಾರೆ ಅಂದರೆ ಕತ್ತೆ ಅಷ್ಟೊಂದು ಹೊತ್ಕೊಂಡು ನಮ್ಮ ಮನೆಗೆ ತೊಗೊಂಡು ಬರುತ್ತೆ, ನಮ್ಮ ಅಂಗಡಿಗಳಿಗೆ ಇದು ಲಕ್ಷ್ಮಿಯನ್ನ ತಂದ್ಕೊಡುತ್ತೆ, ಇದ್ರ ಮೇಲೆ ಇಷ್ಟೊಂದು ಏನೋ ಹಾರ್ಡ್ ವರ್ಕಿಂಗ್ ಇರುತ್ತೆ ಅಲ್ವಾ. ಸೊ ಇದೆಲ್ಲ ಎಫರ್ಟ್ಸ್ ನಮ್ಗೆ ಆಗುತ್ತೆ. ನಮ್ಮ ಕೆಲಸದವ್ರು ನಾವು ಯಾರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀವಿ ಅವರೆಲ್ಲ ಇಷ್ಟೇ ಹಾರ್ಡ್ ವರ್ಕಿಂಗ್ ಆಗ್ತಾರೆ ಅಂತ ಅನ್ಕೊಳ್ತಾರೆ. ಬಟ್ ಆದರೆ ನೀವು ಯೋಚನೆ ಮಾಡಿ, ಕತ್ತೆ ಅನ್ನೋ ಪದ ನೀವು ಯಾವಾಗ ಬಳಸ್ತೀರಾ? ಯಾರಿಗೋ ಬೈಬೇಕು ಅಂದಾಗ ನೀವು ಕತ್ತೆ ಅಂತ ಬೈತೀರಾ? ನೀವು ಯಾರಿಗಾದ್ರೂ ಕುದುರೆ ಅಂತ ಬೈತೀರಾ? ಕತ್ತೆ ಅಂತ ಅಪ್ರಿಷಿಯೇಟ್ ಮಾಡ್ತೀರಾ? ಮಾಡಲ್ಲ. ಆನೆ ಅಂತ ಬೈತೀರಾ? ಭಯ ಇಲ್ಲ. ಆದರೆ ಆನೆ ಅಂತ ನಾವು ಯಾವುದೋ ಒಂದು ಸಿಂಬಾಲಿಕಲಿ ನಾವು ಹೇಳ್ತೀವಿ. ಸಿಂಹ ಇರ್ಬೋದು, ಹುಲಿ ಇರ್ಬೋದು, ಇದೆಲ್ಲನೂ ಅಪ್ರಿಷಿಯೇಟಿವ್ ಆಗಿ ನಾವು ಹೇಳೋವಂಥ ಚಾನ್ಸಸ್ ಇರುತ್ತೆ. ಬಟ್ ಆದರೆ ಕತ್ತೆಗೆ ನಾವು ಯಾವತ್ತೂ ಅಪ್ರಿಷಿಯೇಟ್ ಮಾಡಲ್ಲ. ಯಾಕೆಂದರೆ ಅದರಲ್ಲಿ ಹಾರ್ಡ್ ವರ್ಕಿಂಗ್ ನೇಚರ್ ಒಂದು ಇರ್ಬೋದು, ಅದು ಬಿಟ್ಟು ಬೇರೆ ಎಲ್ಲ ನೆಗೆಟಿವ್ಸ್ ಇದೆ ಅದರಲ್ಲಿ. ಇಟ್ ಈಸ್ ಆಲ್ವೇಸ್ ಲೇಸಿ, ಯು ಆಲ್ವೇಸ್ ಹ್ಯಾವ್ ಟು ಕೀಪ್ ಪುಷಿಂಗ್. ಸೊ ಕತ್ತೆಯನ್ನು ಹಾಕೊಂಡು ನೀವು ಎಂಪ್ಲಾಯೀಸ್ನು ನೀವು ಪುಷ್ ಮಾಡ್ತಾ ಇರಬೇಕಾಗತ್ತೆ. ಅಲ್ಲಿ ಎಷ್ಟೊಂತ ಮಾಡ್ತೀರಾ ಆಸ್ ಅ ಬಿಸ್ನೆಸ್ ಓನರ್. ನೀವು ಬಿಸ್ನೆಸ್ ಮಾಡೋವಂಥದ್ದು ಅಲ್ಲಿ ಎಷ್ಟೊಂದು ನೀವೇ ಮಾಡಬೇಕಾಗಿರೋಂಥ ಕೆಲಸಗಳಿರುತ್ತೆ. ಇದೆಲ್ಲ ಬಿಟ್ಟು ಬರೀ ಎಂಪ್ಲಾಯೀಸ್ನ ನೀವು ಪುಷ್ ಮಾಡೋದೇ ಕೆಲಸ ಆಗಿಬಿಟ್ರೆ ಹೇಗೆ? ಕರೆಕ್ಟ್. ಹಾರ್ಡ್ ವರ್ಕ್ ಇಸ್ ನಾಟ್ ದ ನೆಸೆಸಿಟಿ. ಸ್ಮಾರ್ಟ್ ವರ್ಕ್ ಕೂಡ ಮಾಡ್ಬೋದು ನಿಮ್ಮ ಎಂಪ್ಲಾಯೀಸ್ ಅಲ್ವಾ. ಸೊ ಹಾಗಾಗಿ ಕತ್ತೆ ಫೋಟೋಸ್ ಬೇಡ. ಆ್ಯಂಡ್ ಕತ್ತೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿನ ಹೊತ್ಕೊಂಡು ಬರೋದಿಲ್ಲ. ಸೊ ಅದು ಬೇಡ ಅಂತಾನೆ ಹೇಳುವಂಥದ್ದು. ಜೊತೆಗೆ ಸಾಕಷ್ಟು ಜನರ ಮನೆಯಲ್ಲಿ ಎಂಟ್ರೆನ್ಸ್ ಅಲ್ಲೇ ಒಬ್ಳು ಹೆಂಗಸು ಕೈ ಮುಗಿತಾ ಇರುವಂತ ಫೋಟೋ, ವೆಲ್ಕಮ್ ಫೋಟೋ ಹಾಕಿರ್ತಾರೆ. ಇಸ್ ಇಟ್ ಓಕೆ? ದಟ್ಸ್ ಓಕೆ. ಓಕೆ, ನಮ್ಮ ಕಲ್ಚರ್ನ ರೆಪ್ರೆಸೆಂಟ್ ಮಾಡುತ್ತೆ, ನಮಸ್ತೆ ಅಂತ ಹೇಳುವಂಥದ್ದು. ಸೊ ವೆಲ್ಕಮಿಂಗ್ ಗೆಸ್ಚರ್. ಆ್ಯಂಡ್ ಅದರಲ್ಲೂ ಏನು ಅಂದರೆ ಟಯರ್ಡ್ ಫೇಸ್ ಇರೋವಂಥದ್ದು, ಎಲ್ಲೋ ಸುಸ್ತಾಗಿರೋವಂಥದ್ದು, ಅಥವಾ ಯಾವುದೋ ಒಂದು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಇರೋವಂಥದ್ದು ವೆಲ್ಕಮಿಂಗ್ಗೆ ಬೇಡ. ನಗ್ನಗ್ತಾ ಇರೋವಂಥದ್ದು, ನೋಡಿದ ತಕ್ಷಣ ಫುಲ್ ಬ್ರೈಟನ್ ಅಪ್ ಆಗಬೇಕು. ಈಗ ನೀವು ಹೊರಗಡೆ ಹೋಗಿ ಇಷ್ಟೊಂದೆಲ್ಲ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತೀರಾ, ಮನೆಗೆ ಬಂದಿದ ತಕ್ಷಣ ನೋಡಿದ ತಕ್ಷಣ ವಾವ್ ಐ ಆಮ್ ಫೀಲಿಂಗ್ ಹ್ಯಾಪಿ ಅಂತ ಅನಿಸ್ಬೇಕು. ಇದು ನೋಡಿದ ತಕ್ಷಣ ಅಪ್ಪ ನಂಗೆ ಏನೋ ಒಂಥರ ಖುಷಿ ಆಯಿತು, ಥ್ಯಾಂಕ್ ಯು ಅಂತ ನಾವು ರಿಟರ್ನ್ ಹೇಳೋ ಥರ ಇರಬೇಕು. ಸೊ ಆ ಥರ ಖುಷಿಯಾಗುವಂಥ ಒಂದು ಫೀಲಿಂಗ್ ಕೊಡುವಂಥ ಸ್ಟ್ರಕ್ಚರ್ಸ್ನ ನೀವು ಖಂಡಿತ ಹಾಕೋಬಹುದು. ಓಕೆ. ಜೊತೆಗೆ ಕಾಮನ್ ಮ್ಯಾನ್ಗೂ ಗೊತ್ತಿರುವಂಥದ್ದು ಏನಂದ್ರೆ ದೇವ್ರ ಫೋಟೋಗೆ ಸಮನಾಗಿ ಬದುಕಿರೋರ ಫೋಟೋ ಹಾಕಬಾರ್ದು ಅಂತ. ಸೊ ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡಿರ್ತೀವಿ. ಬಟ್ ಹೀಗೆ ಫ್ಯಾಮಿಲಿ ಫೋಟೋಸ್ಗಳನ್ನು ನಾವು ಹಾಕೊಳ್ಬೇಕಾದ್ರೆ ನೀವು ನನಗೆ ಹೇಳಿದ ನೆನಪು ಸೌತ್ ಫೇಸಿಂಗ್ ಅಂದರೆ ಸೌತ್ ವಾಲ್ನ ಮೇಲಂತೂ ಫ್ಯಾಮಿಲಿ ಫೋಟೋ ಇರಬಾರ್ದು ಅಂತ. ಹೌದು ಅಲ್ವಾ? ಅದರಿಂದ ಕನ್ಫ್ಯೂಷನ್ಸು, ಜಗಳ, ಬೇರೆ ಆಗೋದು ಇವೆಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ ನಾವು ಫ್ಯಾಮಿಲಿ ಫೋಟೋ ಅಥವಾ ಮಕ್ಕಳ ಫೋಟೋನ ಹಾಕುವಾಗ ಮನೇಲಿ? ಓಕೆ. ಸೊ ಯಾವ ದಿಕ್ಕಿಗೆ ಯಾವ ದೇವತೆಗಳ ಅಧಿಪತಿ ಅಂತ ನಾವು ನೋಡ್ಕೋಬೇಕಾಗತ್ತೆ. ಅವಾಗ ಏನಾಗತ್ತೆ, ಸೌತ್ ಬಂದು ಯಮ ಅಧಿಪತಿ. ಹಾಗಾಗಿ ಇದು ಜೊತೆಗೆ ವಾಸ್ತುಪುರುಷ ಮಂಡಲ ಅಂತ ಬಂದಾಗ್ಲೂ ಕೂಡ ಸೌತ್ ವೆಸ್ಟ್ ಬಂದು ಪಿತೃಗಳ ಸ್ಥಾನ. ಓಕೆ. ಅದಕ್ಕೋಸ್ಕರನೇ ಸೌತ್ ವೆಸ್ಟ್ ಅಥವಾ ಸೌತ್ ಅಲ್ಲಿ ನಾವು ಪಿತೃಗಳು ಅಥವಾ ಹೋಗಿರೋರ್ ಫೋಟೋಗಳನ್ನ ಹಾಕುವಂಥದ್ದು. ಸೊ ಸೌತ್ ವಾಲ್ ಮೇಲೆ ಮಾತ್ರನೇ, ಅಂದ್ರೆ ಮನೆಯ ಎಂಟೈರ್ ಸೌತ್ ಎಲ್ಲಿ ಬರುತ್ತೆ ನೋಡಿ ಅಲ್ಲಿ ನೀವು ಹಾಕ್ಬೇಕಾಗತ್ತೆ. ಅಂಡ್ ಕೆಲವೊಂದ್ಸತಿ ಬೆಡ್ರೂಮ್ ಅಲ್ಲಿ ನಿಮ್ಮ ತಲೆ ಮೇಲೆ ಬರೋ ತರ ಕೂಡ ನೀವು ಹಾಕೋಬಹುದು. ಅವ್ರ ಆಶೀರ್ವಾದ ಮಾಡೋ ತರ ಇರುತ್ತೆ. ಎಷ್ಟೋ ಜನ ಬೆಡ್ರೂಮ್ ಅಲ್ಲಿ ಹಾಕಬಾರ್ದು ಅಂತ ಹೇಳ್ತಾರೆ. ಆ ತರ ಎಲ್ಲ ಏನೂ ಇಲ್ಲ. ಸೌತ್ ವಾಲ್ ಅಲ್ಲಿ ನೀವು ಖಂಡಿತ ದೊಡ್ಡೋರ್ ಫೋಟೋ ಅಂದ್ರೆ ಹೋಗಿರೋರ್ ಫೋಟೋನ ನೀವು ಹಾಕ್ಬೋದು. ಅಂಡ್ ಹೋಗಿರೋರ್ ಫೋಟೋ, ಮನುಷ್ಯರ ಫೋಟೋ ಅಂದ್ರೆ ಬದುಕಿರೋರ್ ಫೋಟೋ, ದೇವರ ಫೋಟೋ ಎಲ್ಲಾನು ಮಿಕ್ಸ್ ಮಾಡಿ ಕೆಲವೊಂದ್ಸತಿ ಶೋಕೇಸ್ ಅಲ್ಲಿ ಇಟ್ಬಿಡ್ತೀವಿ. ಅಲ್ಲೊಂದು ಫೋಟೋ, ಇಲ್ಲೊಂದು ಫೋಟೋ, ಇಲ್ಲೊಂದು ಫೋಟೋ ಅಂತ ಹೇಳಿ. ಸೊ ಆ ರೀತಿ ಮಾಡಬಾರ್ದು. ಓಕೆ. ಯಾವಾಗಲೂ ದೇವ್ರ ಫೋಟೋ ಸೆಪರೇಟ್ ಇರಬೇಕು. ಅಂಡ್ ಮಕ್ಕಳ ಫೋಟೋ ಅಂತ ಬಂದಾಗ ಬೆಳವಣಿಗೆಯ ಝೋನ್ ಯಾವುದು ಮನೆಯಲ್ಲಿ? ಪೂರ್ವದ ದಿಕ್ಕು. ಸೂರ್ಯ ಉದಯ ಆಗ್ತಾ ಆಗ್ತಾ ನಮ್ಮ ಜೀವನದಲ್ಲಿ ಏಳಿಗೆಗಳು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮಕ್ಕಳ ಫೋಟೋಗಳನ್ನ ಎಸ್ಪೆಷಲಿ ಅದನ್ನ ಪೂರ್ವದ ದಿಕ್ಕಲ್ಲಿ ಹಾಕೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಪೂರ್ವಕ್ಕೆ ಮಕ್ಕಳ ಫೋಟೋ ಹಾಕುವಂಥದ್ದು. ಇದು ಬಿಟ್ಟು ಬೇರೆ ಎಲ್ಲ ಕಾಮನ್ ಫೋಟೋಸ್ ಇದೆ, ಕಪಲ್ ಫೋಟೋಸ್ ಇದೆ ಅಂತೆಲ್ಲ ಹೇಳಿದಾಗ ಅದನ್ನ ನೀವು ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ವೆಸ್ಟ್ ವಾಲ್ ಮೇಲೆ ಹಾಕ್ಬೇಕಾಗತ್ತೆ. ಓಕೆ. ಜೊತೆಗೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲೂ ಕೂಡ ನೀವು ವೆಸ್ಟ್ ವಾಲ್ ಮೇಲೆ ಇದೇ ತರ ಕಪಲ್ ಫೋಟೋಸ್ ಇರ್ಬೋದು ಅಥವಾ ಫ್ಯಾಮಿಲಿ ಫೋಟೋಸ್ನ ಹಾಕಿದಾಗ ಮನೆಯಲ್ಲಿ ಬಾಂಡಿಂಗ್ ಚೆನ್ನಾಗಿರುತ್ತೆ, ಒಂದು ನಗುವಿನ ಎನ್ವಾಲ್ಮೆಂಟ್ ಇರುತ್ತೆ. ಅಂಡ್ ಯೂಶಲಿ ಏನಾಗುತ್ತೆ, ಕೆಲವೊಂದ್ಸತಿ ಅತ್ತೆ ಸೊಸೆ ಜಗಳ ಆಡ್ತಾ ಇದ್ದಾರೆ, ಹೇಳಿದ ಮಾತು ಕೇಳೋದಿಲ್ಲ, ಮನೆಯಲ್ಲಿ ಒಬ್ರಿಗೊಬ್ರಿಗೆ ಆಗೋದಿಲ್ಲ ಅಂತ ಅಂದಾಗ ಅವ್ರ ಜೊತೆಲಿರುವಂಥ ಒಂದು ಫೋಟೋಸ್ನ ನಾರ್ತ್ ವೆಸ್ಟ್ ಅಥವಾ ಸೌತ್ ವೆಸ್ಟ್ ಕಾರ್ನರ್ಸ್ ಅಲ್ಲಿ ವೆಸ್ಟ್ ವಾಲ್ನ ಮೇಲೆ ಹಾಕಿದಾಗ ಅವರ ನಡುವಿನ ಬಾಂಧವ್ಯ ಇನ್ಕ್ರೀಸ್ ಆಗೋದಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಓಕೆ. ಈಗ ಶಂಕರಾಚಾರ್ಯರ ಫೋಟೋ ಇರ್ಬೋದು, ಈ ಥರ ಬೇರೆ ಸಾಕಷ್ಟು ಗುರುಗಳ ಫೋಟೋಗಳೆಲ್ಲ ನಮ್ಮ ಮನೆಯಲ್ಲಿರುತ್ತೆ. ಸೊ ಅವಾಗ ಏನು ಮಾಡಬೇಕು, ಒಂದೇ ವಾಲಲ್ಲೇ ನಮ್ಗೆ ಜಾಗ ಇರೋದು ಅಂದಾಗ ಮೇಲೆ ದೇವರ ಫೋಟೋ ಬರಬೇಕು, ಅದ್ರ ಕೆಳಗಡೆ ಗುರುಗಳ ಫೋಟೋ ಬರಬೇಕು. ಸೊ ಈ ರೀತಿ ಹಾಕೊಳ್ಳೋದು ಶುಭ ಆಗಿರುತ್ತೆ. ಸೊ ಕೆಲವೊಂದ್ಸತಿ ಏನು ಮಾಡ್ತೀವಿ, ಮೇಲೆ ನಾವು ಗುರುಗಳ ಫೋಟೋ ಹಾಕಿ ಕೆಳಗಡೆ ದೇವ್ರ ಫೋಟೋ ಹಾಕ್ತೀವಿ. ಅದು ಮಾಡಬಾರ್ದು, ಅದು ಅಷ್ಟು ಸೂಕ್ತ ಅಲ್ಲ. ಯಾಕಂದರೆ ಮೊದಲು ದೇವರು, ಅನಂತರ ನಮ್ಮ ಗುರುಗಳು. ಹಾಗಾಗಿ ಇದೇ ರೀತಿ ನಾವು ಫಾಲೋ ಮಾಡಬೇಕಾಗತ್ತೆ. ಜೊತೆಗೆ ಚಿಕ್ಕ ಚಿಕ್ಕ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋಸ್ಗಳು ಬರುತ್ತೆ.
ಅದನ್ನ ಬೀರುಗೆ ಸಿಕ್ಸೋದು, ಕನ್ನಡಿಗೆ ಸಿಕ್ಸೋದು, ಎಲ್ಲಂದ್ರಲ್ಲಿ ಸಿಕ್ಸಿರೋದನ್ನ ಕೂಡ ನೋಡಬಹುದು. ಇಸ್ ಇಟ್ ಓಕೆ? ಅದು ಕೂಡ ಡೈರೆಕ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಡೈರೆಕ್ಷನ್ಗೆ ನೀವು ಹಾಕಿದ್ದೀರಾ ಅನ್ನೋದು. ಅಲ್ಲೂ ಕೂಡ ಒಂದ್ ಕಡೆ ದೇವ್ರ ಫೋಟೋ, ಇನ್ನೊಂದ್ ಕಡೆ ನಮ್ಮಪ್ಪ ನಂಗೆ ತುಂಬಾ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಅವ್ರ ಫೋಟೋ ಹಾಕಿರೋವಂಥದ್ದು. ಸೊ ಎಲ್ಲನೂ ಕ್ಲಬ್ ಮಾಡಬೇಡಿ. ಎವ್ರಿಥಿಂಗ್ ಹ್ಯಾಸ್ ಅ ಡಿಫ್ರೆಂಟ್ ಎನರ್ಜಿ. ಸೊ ಆ್ಯಂಡ್ ಅದರಿಂದ ಮುಂದೆ ಏನು ಆಗಬೇಕಾಗಿರುತ್ತೆ ಅದು ಕೂಡ ಡಿಫ್ರೆಂಟ್ ಇರುತ್ತೆ. ನೀವು ಕೇಳಿರ್ಬೋದು, ಮುಂಚೆ ಎಲ್ಲ ನಮ್ಮ ಹಿರಿಯರು ನಮ್ಗೆ ಹೇಳ್ತಾ ಇದ್ದಿದ್ದು, ಮಕ್ಕಳು ಫೋಟೋ ತೊಗೊಂಡೋಗಿ ಕಸಕ್ಕೆ ಹಾಕಬೇಡ, ಅಥವಾ ಒಡೆದೋಗಿದ್ರೆ ಮನೇಲಿ ಇಡಬೇಡ, ದೇವ್ರ ಫೋಟೋನೇ ಆದರೂ ಕೂಡ ಭಂಗ ಆಗಿದ್ರೆ ಮನೆಯಲ್ಲಿ ಇಡಬೇಡ ಅಂತ ಹೇಳ್ತಾ ಇದೆ. ಯಾಕಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಆಗುತ್ತೆ ಅಂತ ಹೇಳಿ. ಸೊ ಮಿಕ್ಸ್ ಆಫ್ ಎನರ್ಜೀಸ್ನ ಮಾಡಬಾರ್ದು. ನಮಗೆ ಕ್ಲಾರಿಟಿ ಇರಲ್ಲ ಮನೆಯಲ್ಲಿ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ಕ್ಲಾರಿಟಿ ಬೇಕು ಅಂದರೆ ಎಲ್ಲನೂ ನಾವು ಸೆಪ್ರೇಟ್ ಮಾಡಬೇಕಾಗತ್ತೆ. ಓಕೆ. ಫೋಟೋಸ್ಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೆಲವೊಂದು ವಿಗ್ರಹಗಳು ಇನ್ ದ ಸೆನ್ಸ್ ಅದೊಂದು ಲಾಫಿಂಗ್ ಬುದ್ಧ, ಹ್ಯಾಪಿ ಮ್ಯಾನ್ ಇರಬಹುದು. ಟಾರ್ಟಾಯ್ಸ್ಗಳನ್ನು ಲಾಸ್ಟ್ 5 yearsಲ್ಲಿ ಈ ಕ್ರೇಜ್ ಸಿಕ್ಕಾಬಡೆ ಜಾಸ್ತಿ ನೋಡಿದ್ದೀವಿ. ನಾನು ಒಂದು ಉಂಗುರ ಹಾಕ್ಕೊಂಡಿದ್ದೀನಿ. ಇನ್ಕಮಿಂಗ್ ಇದೆ ಇದು. ಎಸ್. ಆ್ಯಂಡ್ ಇದು ಆಲ್ಮೋಸ್ಟ್ ಒಂದು 10 ವರ್ಷಗಳಿಂದ ಹಾಕೊಳ್ತಾ ಇದ್ದೀನಿ ಅನ್ಸುತ್ತೆ. ಮಧ್ಯ ಅವಾಗಗಿಂತ ಇವಾಗ ನಾನು ಸಾಕಷ್ಟು ದಪ್ಪ ಆಗಿರೋದ್ರಿಂದ ತೆಗಿಯೋಕ್ಕೆ ಆಗಲ್ಲ, ಆಯಿತಾ. ಸೊ ತೆಗಿಯೋಕ್ಕೆ ಆಗದೆ ಬಿಟ್ಬಿಟ್ಟಿದ್ದೀನಿ. ಕೆಲವೊಂದ್ಸಲ ತೆಗೆಸ್ಬಿಡೋಣ ಇದು ಅಂತ ಅನ್ಸುತ್ತೆ, ನಾಟ್ ಫಾರ್ ಎನಿ ಅದರ್ ರೀಸನ್, ಬಟ್ ಚಿಕ್ಕದಾಗೋಗಿದೆಯಲ್ಲ, ತೆಗೆದು ಬೇರೆದು ಹಾಕ್ಸೋಣ, ತೆಗಿಯೋ ಯಾವ ಪ್ರಾಬಬಿಲಿಟಿನೂ ಇಲ್ಲ, ಮಾಡಿದ್ರೆ ಕಟ್ಟೆ ಮಾಡಿಸ್ಬೇಕು. ಬಟ್ ಒಂದೊಂದ್ಸಲ ಏನಾಗುತ್ತೆ, ನಮಗೊಂದು ಇರತ್ತೆ ಗೊತ್ತಾ, ಮೇ ಬಿ ನನ್ನ ಜೀವನದಲ್ಲಾಗಿರೋ ಎಲ್ಲ ಒಳ್ಳೇದು ಇದರಿಂದ ಆಗಿದ್ರೆ ಯಾಕೆ ಎಕ್ಸಾಕ್ಟ್ಲಿ. ಸೊ ಯಾಕೆ ತೆಗ್ಸೋದು ಬೇಡ ಅಂತ. ಆ್ಯಂಡ್ ಇದು ಸಿಕ್ಕಾಪಟ್ಟೆ ಟೈಟ್ ಆದಾಗಲೂ ಇದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಸಾಕಷ್ಟು ಜನರು ಹಾಕ್ಕೊಂಡಿರೋದನ್ನು ನೋಡಬಹುದು. ಒಂದು, ಆಮೆ ಉಂಗುರ ಹಾಕ್ಕೊಳ್ಳೋದು. ಎರಡನೇದು, ಆಮೆ ಮನೇಲಿಡೋದು. ಎಲ್ಲಿಡಬೇಕು, ಯಾವ ಥರದ ಆಮೆ ಇಡಬೇಕು, ನಂತರ ಪ್ಲೇನ್ ಆಮೆ ಓಕೆನಾ, ಅಥವಾ ನಿಮ್ಮ ಥರ ಫುಲ್ ಸ್ಟೋನ್ಸ್ ಇರೋ ಆಮೆ ಹಾಕೋಬೇಕಾ? ಉಂಗುರಗಳು ಅಂತ ಬಂದಾಗ ಯಾರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ಹಾಕೊಳ್ಳುವಂಥದ್ದು. ಮೊದಲನೇದು, ಆಮೆಯನ್ನು ನಾವು ಯಾಕೆ ಇಟ್ಕೊಳ್ತೀವಿ ಅನ್ನೋದು. 2 ರೀತಿ ನಾವು ಹೇಳ್ಬೋದು. ಒಂದು ಬಂದು ಆಮೆಗಿರುವಂಥ ಶಕ್ತಿ, ಪೇಷನ್ಸ್ ಮೇಯ್ನಾಗಿ. ಇವಾಗ ನಾವು ಟೆನ್ಷನ್ ಲೈಫ್ ಎಲ್ಲ ಫುಲ್ ಎಲ್ಲಂದ್ರಲ್ಲೇ ಓಡಾಡ್ತಾ ಇರ್ತೀವಿ, ಸ್ಟ್ರೆಸ್ ಜಾಸ್ತಿ ಇರುತ್ತೆ, ನಮಗೆ ಪೇಷನ್ಸ್ ಬೇಕಾಗಿರುತ್ತೆ. ಸೊ ಆಮೆ ಅನ್ನೋದು ದೀರ್ಘಾಯುಸ್ಸನ್ನು ತೋರಿಸುತ್ತೆ, ಪೇಷನ್ಸನ್ನು ತೋರಿಸುತ್ತೆ, ಆ್ಯಂಡ್ ಲಾಂಗ್ ಲೈಫ್, ಹೆಲ್ತಿ ಲೈಫ್ ಕೂಡ ತೋರಿಸುತ್ತೆ. ಅದರ ಸಿಂಬಾಲಿಕ್ ಆಗಿ ಇದನ್ನು ಕೂಡ ಹಾಕೊಳ್ಳುವಂಥದ್ದು. ಇನ್ನೊಂದು ಬಂದು, ಮೇನ್ ಜನ ಆಮೆ ಉಂಗುರ ಏನಕ್ಕೆ ಹಾಕ್ತಾರೆ ಅಂದರೆ ದುಡ್ಡು ಬರುತ್ತೆ ಅನ್ನೋದು. ಆಮೇಲೆ ಪ್ರಾಸ್ಪೆರಿಟಿ, ನಮ್ಮ ಲೈಫಲ್ಲಿ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳೋದು. ನಮಗೆ ಪ್ರಾಸ್ಪೆರಿಟಿ ಆ್ಯಂಡ್ ಚೆನ್ನಾಗಿ ಆಗುವಂಥದ್ದು ಯಾವಾಗ, ಇದನ್ನು ನಾವು ಯೋಚನೆ ಮಾಡಬೇಕು. ಅಂದರೆ ಈ ಆಮೆ, ಇದಕ್ಕೆ ನಾವು ಯಾಕೆ ನಮ್ಮ ಒಂದು ಧರ್ಮದಲ್ಲಿ ಅಥವಾ ಪೂಜೆ ಮಾಡಬೇಕಾದ್ರೂ ಯಾಕೆಷ್ಟು ಮಹತ್ವವನ್ನು ಕೊಡ್ತೀವಿ ಅಂತ ಕೂಡ ನಾವು ನೋಡಬೇಕಾಗತ್ತೆ. ಆವಾಗ ನಾವು ಅಷ್ಟು ಡೀಟೇಲಾಗಿ ನೋಡಿದಾಗ, ಇದು ಸಮುದ್ರ ಮಂಥನ ಮಾಡಬೇಕಾದ್ರೆ ಆ ಮಂಥನದ ಸಮಯದಲ್ಲಿ ಮಂದಾರ ಪರ್ವತನೇ ಕೆಳಗೆ ಸಿಂಕ್ ಆಗ್ತಾ ಇರುತ್ತೆ. ಅದನ್ನು ಎತ್ತಿ ಹಿಡಿಯೋದಕ್ಕೆ ವಿಷ್ಣು ಆಮೆಯ ಅವತಾರದಲ್ಲಿ ಬಂದು ತನ್ನ ಒಂದು ಸ್ಟಿಫ್ ಬ್ಯಾಕ್ ಏನಿರುತ್ತೆ ಅದ್ರ ಮೇಲೆ ಮಂದಾರ ಪರ್ವತವನ್ನೇ ಹಿಡಿದಿಟ್ಕೊಳ್ತಾನೆ. ಅಷ್ಟು ಅವನಿಗೆ ಶಕ್ತಿ ಇರುತ್ತೆ. ಸೊ ಅಷ್ಟು ಪವರ್ಫುಲ್ ಆ ಕೂರ್ಮವನ್ನ, ಆ ಒಂದು ಆಮೆಯನ್ನ ನಾವು ರೆಪ್ರೆಸೆಂಟ್ ಮಾಡಿ ನಮ್ಮ ಜೊತೆಲಿ ಇಟ್ಕೊಳ್ಳುವಂಥದ್ದು. ಸೊ ಇದು ವಿಷ್ಣುವಿನ ಅವತಾರ ಆಗಿರೋದ್ರಿಂದ ಲಕ್ಷ್ಮೀ ದೇವಿನ ಜೊತೆಯಲ್ಲಿ ಬರ್ತಾಳೆ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ಇದರಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಇವಾಗೆಲ್ಲ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳುವಂಥದ್ದಲ್ವಾ. ಸೊ ಶೇಪ್ ಆಮೆದು ಔಟರ್ ಇರುತ್ತೆ, ಅದ್ರ ಒಳಗಡೆ ಸ್ಟೋನ್ಸ್ ಹಾಕುವಂಥದ್ದು, ಅಥವಾ ನಮಗೆ ಬೆಳ್ಳಿ ಸೂಟ್ ಆದ್ರೆ ಬೆಳ್ಳಿಲಿ ಮಾಡಿಸುವಂಥದ್ದು, ನಮಗೆ ಗೋಲ್ಡ್ ಸೂಟ್ ಆದ್ರೆ ಗೋಲ್ಡಲ್ಲಿ ಮಾಡಿಸ್ಕೊಳ್ಳುವಂಥದ್ದು, ಅಥವಾ ನಮ್ಗೆ ಯಾವುದೊಂದು ಜೆಮ್ ಸ್ಟೋನ್ ರೆಕಮೆಂಡ್ ಮಾಡಿರ್ತಾರೆ, ಆ ಜೆಮ್ ಸ್ಟೋನ್ ಅನ್ನು ಕೂಡ ಇದರಲ್ಲೇ ಮಾಡಿಸಿ ಹಾಕೊಂಡ್ಬಿಡುವಂಥದ್ದು. ಸೊ ಮಲ್ಟಿಪಲ್ ಎಲ್ಲನೂ ಸೇರಿ ಒಂದರಲ್ಲೇ ಆಗುವಂಥದ್ದು ಆಗುತ್ತೆ. ಸೊ ಆ ರೀತಿ ಕೂಡ ನೀವು ಹಾಕೋಬಹುದು. ನಾನು ಇಲ್ಲಿ ನವರತ್ನದ್ದು ಹಾಕೊಂಡಿದ್ದೀನಿ. ಸೊ ಹಾಗಾಗಿ ಯಾವ್ದು ಸೂಟ್ ಆಗಿರುತ್ತೆ ಅಥವಾ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಪ್ರಕಾರ ನೀವು ಉಂಗುರವನ್ನು ಹಾಕೊಳ್ಳುವಂಥದ್ದು. ಮೇಯ್ನಾಗಿ ಏನಂದರೆ ಇದು ನಿಮ್ಮ ಕಡೆ ಬರ್ತಾ ಇರೋ ಥರ, ಲಕ್ಷ್ಮಿ ಅಥವಾ ವಿಷ್ಣು ಅವರ ಆಶೀರ್ವಾದ ತಗೊಂಡು ನಮ್ಮ ಕಡೆಗೆ ಬರ್ತಾ ಇರೋ ಥರ ನಾವು ಹಾಕೋಬೇಕಾಗತ್ತೆ. ಇನ್ನೊಂದೇನಪ್ಪ ಅಂದರೆ, ನಾವು ಫೆಂಗ್ಶುಯಲ್ಲಿ ಇದನ್ನು ಒನ್ ಆಫ್ ದ ಮೇನ್ 4 ಪವರ್ಸ್ ಅಂತ ನಾವು ಹೇಳ್ತೀವಿ. ಫೆಂಗ್ಶುಯಲ್ಲಿ 4 ಮೇನ್ ಪವರ್ ಬಂದು ಟೈಗರ್, ಫೀನಿಕ್ಸ್, ಡ್ರ್ಯಾಗನ್ ಮತ್ತು ಟಾರ್ಟಾಯ್ಸ್. ಸೊ ಟಾರ್ಟಾಯ್ಸ್ ಅಲ್ಲಿ ಕೂಡ ಬರೋದ್ರಿಂದ ನಾವು ಯಾವುದೇ ರೀತಿ ಪ್ರಪಂಚ ಒಂದು ಪ್ರಾಸ್ಪೆರಿಟಿ ಬೇಕು, ನಮಗೆ ಕೆರಿಯರ್ ಗ್ರೋತ್ ಆಗಬೇಕು, ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕು, ಸ್ಲೋ ಆಗಾದರೂ ಪರವಾಗಿಲ್ಲ, ಬಟ್ ಚೆನ್ನಾಗಿರಬೇಕು, ನಮ್ಗೆ ಹೆಲ್ತ್ ಚೆನ್ನಾಗಿರಬೇಕು ಅನ್ನೋದಿದ್ರೆ ಪ್ರಾಸ್ಪೆರಿಟಿ ಮೇಯ್ನ್ ಆಗಿ ಬೇಕು ಅಂದಾಗ ಈ ಒಂದು ಆಮೆಯನ್ನು ಮನೇಲಿಡುವಂಥದ್ದು. ಆಮೆಯನ್ನು ಹೇಗಿಡಬೇಕಂದ್ರೆ ತಿರ್ಗಾ ಆಚೆ ಕಳಿಸೋ ಥರ ಇರಬಾರ್ದು. ಆಮೆ ಆಚೆ ಕಡೆಯಿಂದ ಮೇನ್ ಡೋರಿಂದ ಒಳಗೆ ಬರ್ತಾ ಇರೋ ಥರ ಇನ್ನೇ ಇಡಬೇಕು. ಅದು ನೀವು ಮನೆ ಯಾವ ಝೋನಲ್ಲಿ ಬೇಕಾದರೂ ಇಡ್ಬೋದು, ಬಟ್ ಯಾವ ಮೆಟೀರಿಯಲ್ದು ನೀವು ಆಮೆ ಇಡ್ತಾ ಇದ್ದೀರಾ ಮನೆಯಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
ಸೊ ಅದು ಹೇಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಮೆಟಲ್ದು ಆಮೆಯನ್ನು ಇಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಕೆರಿಯರ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ತೋರಿಸುತ್ತೆ. ಅದೇ ರೀತಿ ವುಡನ್ದು ಇಡ್ತಾ ಇದ್ದೀರಾ ಅಂದರೆ ಫ್ಯಾಮಿಲಿ ಹಾರ್ಮೋನಿ ಆ್ಯಂಡ್ ಮನೆಯಲ್ಲಿ ರಿಲೇಷನ್ಶಿಪ್ಸ್ನ ಬಿಲ್ಡ್ ಮಾಡೋದಕ್ಕೆ ನೀವು ವುಡನ್ದು ಆಮೆಯನ್ನು ಇಡುವಂಥದ್ದು. ಇದ್ರ ಜೊತೆ ಕ್ರಿಸ್ಟಲ್ದು ಇಟ್ಟಾಗ ಮೆಂಟಲ್ ಕ್ಲಾರಿಟಿ ಆ್ಯಂಡ್ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಜೊತೆಗೆ ಸ್ಟೋನ್ ಅಥವಾ ಮಾರ್ಬಲ್ದು ಇಟ್ಟಾಗ ಇದು ಕಾಮ್ನೆಸ್, ದುಡ್ಡನ್ನು ತಂದುಕೊಡುತ್ತೆ ಅಂತ ಹೇಳುವಂಥದ್ದು. ಸೊ ನಿಮ್ಮ ಮನೆಯಲ್ಲಿ ಯಾವ ಪರ್ಪಸ್ಗೆ ಆಮೆಯನ್ನು ಇಡ್ತಾ ಇದ್ದೀರಾ ಆ ಒಂದು ಪರ್ಪಸ್ಗೆ ಬೇಕಾಗಿರುವಂಥ ಒಂದು ಮೆಟೀರಿಯಲ್ ಅಲ್ಲಿ ನೀವು ಆಮೆಯನ್ನು ತಗೊಂಡ್ಬಂದು ಇಡೋದು ಉತ್ತಮ ಆಗಿರುತ್ತೆ. ಇದ್ರ ಜೊತೆಗೆ ಕಂಚಿಂದು ಎಲ್ಲ ಸಿಗುತ್ತೆ, ಬ್ರಾಸ್ ಅಲ್ಲಿ ಮಾಡಿರುವಂಥದ್ದು ಕೂಡ. ನಾವು ಇದನ್ನು ಕೂಡ ಲಕ್ಷ್ಮಿಗೆ ಹೋಲಿಸೋದ್ರಿಂದ ಬ್ರಾಸ್ದು ಕೂಡ ನೀವು ಪ್ರಾಸ್ಪೆರಿಟಿಗೆ ಅಥವಾ ದುಡ್ಡಿಗೆ ಕೂಡ ನೀವು ಕೂರ್ಮವನ್ನು ಇಡ್ಬೋದು. ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಇದೆಯಾ? ಅಂದರೆ ಮೇ ಬಿ ನೆಕ್ಸ್ಟ್ 5 years ಅಲ್ಲಿ ಟ್ರೆಂಡ್ ಆಗುತ್ತೆ ಅನ್ನೋಂಥದ್ದು ಇರ್ಬೋದು, ಇದನ್ನ ಇಡೀ ಒಳ್ಳೇದಾಗತ್ತೆ ಅನ್ನೋ ಆ ಥರದ್ದು. 5 years ಟ್ರೆಂಡ್ ಅಂತಲ್ಲ, ಇದು ಯಾವಾಗಲೂ ಸೈಕಲ್ ರಿಪೀಟ್ಸ್. ಐನೋ ಬಟ್ ಯಾರಾದರೂ ಏನಾಗುತ್ತೆ ಗೊತ್ತಾ, ಒಬ್ಬರು ಇದ್ರ ಬಗ್ಗೆ ಮಾತಾಡಬೇಕು, ಒಬ್ಬರು ಹೇಳಬೇಕು ನನಗಿದು ವರ್ಕ್ ಆಯಿತು ಅಂತ, ಆಮೇಲೆ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಹಾಗೆ ಆಗಿದ್ದು ಇಸ್ ವಾಟ್ ಐ ಬಿಲೀವ್. ಇನ್ಫ್ಯಾಕ್ಟ್ ನಾನಿದನ್ನು ಹಾಕೊಂಡಿದ್ದ ಟೈಮಲ್ಲಿ ನನಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ಆಮೇದು ಈ ಮಹತ್ವ. ಇವತ್ತಿನ ದಿನ ಎಷ್ಟೊಂದು ಜನರ ಕೈಯಲ್ಲಿ ಇದನ್ನ ಖಂಡಿತ ಒಂದು 10 ವರ್ಷ ಹಿಂದೆ ಹಾಕೊಂಡಿದ್ದು. ಇದೇ ತರ ಏನಾಗುತ್ತೆ ಅಂದ್ರೆ, ಈಗ ರಾಶಿಗಳಿಗೆ ಒಂದೊಂದು ಪ್ರಾಣಿಗಳನ್ನ ಕೊಡ್ತೀವಿ ಅಲ್ವಾ. ಸೊ ಈಗ ನಿಮ್ಮ ರಾಶಿ ಸಿಂಹ ರಾಶಿ ಆಗಿತ್ತು ಅಂತಂದ್ರೆ ಇದೇ ಒಂದು ಸಿಂಹದ ಒಂದು ಶೇಪ್ ಇರುವಂತ ಒಂದು ಉಂಗುರವನ್ನ ಹಾಕೊಳ್ಳುವಂಥದ್ದು. ನಿಮ್ಮ ರಾಶಿ ವೃಶ್ಚಿಕ ರಾಶಿ ಆಗಿದ್ರೆ ಒಂದು ಚೇಳಿರುವಂಥದ್ದು ಹಾಕೊಳ್ಳುವಂಥದ್ದು. ಸೊ ಈ ರೀತಿ ನಿಮ್ಮ ರಾಶಿಗೆ ಅನುಗುಣವಾದಂಥ ಒಂದು ಉಂಗುರವನ್ನ ಧರಿಸೋದ್ರಿಂದ ಕೂಡ ನಿಮಗೆ ಆ ರಾಶಿಯ ಬೆನಿಫಿಟ್ ಸಿಗುತ್ತೆ, ಲಕ್ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳುವಂಥದ್ದು ಕೂಡ ಈಗಿನ ಟ್ರೆಂಡ್. ನೀವು ಕೇಳ್ದಂಗೆ ಅದು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಟ್ರೆಂಡಿಂಗ್ ಆಗ್ಬೋದು. ಸೊ ಇದು ಒಂದು. ಇದು ಬಿಟ್ಟು ಈಗ ಈವಿಲ್ ಐ ಅಂತ ಹೇಳ್ತೀವಿ, ಅಥವಾ ಕಪ್ಪು ದಾರ ಕಟ್ಟುವಂಥದ್ದು, ಸೊ ಇದನ್ನು ಕೂಡ ಕಟ್ಟುವಂಥದ್ದು, ಉಂಗುರವಾಗಿ ಹಾಕೊಳ್ಳುವಂಥದ್ದು. ಇದು ಏನಕ್ಕೆ ಅಂದರೆ ಅದರಲ್ಲಿ ತುಂಬ ಶಕ್ತಿ ಇರುತ್ತೆ, ಪಾಸಿಟಿವ್ ಇರುತ್ತೆ. ಆನೆಯ ಮನಸ್ಸು ಎಷ್ಟು ನಿರ್ಮಲ ಅಂತಂದರೆ ಅದು ತುಂಬಾ ಪ್ಯೂರ್ ಆಗಿರುತ್ತೆ ಅಂತ ಹೇಳುವಂಥದ್ದು. ಸೊ ಅದರ ಬಾಲದ ಒಂದು ಕೂದಲು ನಮ್ಮ ಜೊತೆಲಿದ್ರೂ ಕೂಡ ನಮ್ಮ ಮನಸ್ಸು ಅಷ್ಟೇ ಪ್ಯೂರ್ ಆಗಿರುತ್ತೆ. ನಮ್ಮಲ್ಲಿ ಆನೆ ಬಲ ಬಂದಷ್ಟು ಶಕ್ತಿ ಇರುತ್ತೆ. ಯಾವುದೇ ಒಂದು ದುಷ್ಟ ಶಕ್ತಿಗಳು ನಮ್ಮನ್ನೇನು ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಈ ಆನೆ ಬಾಲದ ಕೂದಲನ್ನು ಕಟ್ಕೊಳ್ಳುವಂಥದ್ದು. ಸೊ ಅದರಲ್ಲಿ ರಿಂಗ್ಸ್ ಕೂಡ ಮಾಡಿಸಿ ಹಾಕ್ಕೊಳ್ತಾರೆ. ಹುಲಿ ಉಗ್ರು ಇವಾಗ ಒರಿಜಿನಲ್ ಸಿಗೋದಿಲ್ಲ, ಬಟ್ ಅದಕ್ಕೆ ರೆಪ್ಲಿಕಾಗಳು ಸಿಗುತ್ತೆ. ಆ್ಯಸ್ ಅ ಸಿಂಬಾಲಿಕ್ ಆಗಿ ನೀವು ಹಾಕ್ಕೊಳ್ಬೋದು. ಒರಿಜಿನಲ್ ಹುಡ್ಕೊಂಡೋಗಿ ಯಾರು ಲಕ್ಷಾಂತರ ರೂಪಾಯಿ ಕಳ್ಕೋಬೇಡಿ ಅನ್ನೋದು ಒಂದು ನನ್ನ ರಿಕ್ವೆಸ್ಟು. ಜೊತೆಗೆ ಪ್ರಾಣಿ ಹಿಂಸೆ ಮಾಡೋದು ಕೂಡ ಬೇಡ, ಹಾಗಾಗಿ ಒರಿಜಿನಲ್ ಪ್ರಾಣಿ ಅದನ್ನು ನೀವು ತಂದು ಹಾಕೋಬೇಡಿ. ಇನ್ನೊಂದು ಲೇಟೆಸ್ಟ್ ಟ್ರೆಂಡ್ ಏನಪ್ಪ ಅಂದರೆ, ನೀವು ಬ್ರೇಸ್ಲೆಟ್ಸ್ ಎಲ್ಲ ಹಾಕಬೇಕಾದ್ರೆ ಈಗ ರೆಕ್ಸಿನ್ನು ಇದೆಲ್ಲ ಯೂಸ್ ಮಾಡಿ ಬ್ರೇಸ್ಲೆಟ್ಸ್ ಎಲ್ಲ ಮಾಡ್ತಾರೆ. ನಿಮ್ಗೆ ಇಷ್ಟ ಆಗಿರೋದು ಯಾವುದೋ ಒಂದು ಹೂವು ಇರ್ಬೋದು, ಇಂಥದ್ದೆಲ್ಲ ಸೌಮ್ಯವಾಗಿ ನಿಮಗೆ ಸೂಟ್ ಆಗುವಂಥದ್ದು ಏನಿರುತ್ತೆ ಅದನ್ನು ನೀವು ತೊಗೊಂಡೋಗಿ ಕೊಟ್ಟು ಅದರಲ್ಲೂ ಕೂಡ ನೀವು ಬ್ರೇಸ್ಲೆಟ್ ಅಥವಾ ಉಂಗುರಗಳನ್ನು ಮಾಡಿಸಿ ಹಾಕೊಳ್ಳುವಂಥದ್ದು. ಈಗ ನಿಮಗೆ ಲಕ್ಕಿ ಸ್ಟೋನ್ ಇರುತ್ತೆ ಯಾವುದೋ ಒಂದು, ಅಥವಾ ಲಕ್ಕಿ ಏನೋ ಒಂದು ಇರುತ್ತೆ, ಅದನ್ನು ಕೊಟ್ಟು ನೀವು ಉಂಗುರಗಳನ್ನು ಕೂಡ ಮಾಡಿಸಿ ಹಾಕೋಬಹುದು. ಇನ್ಫ್ಯಾಕ್ಟ್ ಈ ಆನೆ ಬಾಲದ ಕೂದಲಿನ ಉಂಗುರ ಏನು ಹೇಳಿದ್ರಿ, ಜ್ಯುವೆಲ್ರಿ ಶಾಪಿಗೆ ಹೋದಾಗ ನಮ್ಗೆ ಆ್ಯಕ್ಚುಲಿ ಅದ್ರ ಹೆಸರು ಆನೆ ಬಾಲದ ಕೂದಲಿನ ಉಂಗುರ ಅಂತಿದ್ರು. ಅದು ಆನೆ ಬಾಲದ ಕೂದಲಿಂದ ಮಾಡಿರೋದಿಲ್ಲ ಅಲ್ವಾ, ಸುಮ್ಮನೆ ಬ್ಲ್ಯಾಕ್ ಕಲರ್ ಒಂದಿರುತ್ತೆ ಅದ್ರ ಮೇಲೆ, ಬ್ಲ್ಯಾಕ್ ಅಂಡ್ ಗೋಲ್ಡ್, ಆಕ್ಚುಲ್ ಆಗಿ ಆ ಕೂದಲಿನ ಮೇಲೆ ಬ್ಲ್ಯಾಕ್ ಕಲರ್ ಅದನ್ನ ಫಿನಿಶ್ ಕೊಡ್ತಾರೆ ಅದಕ್ಕೆ, ಸೊ ದಟ್ ಇಟ್ ಲುಕ್ಸ್ ಹೈಲೈಟೆಡ್ ಅಂತ ಹೇಳ್ಬಿಟ್ಟು. ಬಟ್ ಆಕ್ಚುಲ್ ಆಗಿ ಅದ್ರ ಒಳಗೆ ಕೂದಲು ಇದೆಯಾ ಇಲ್ವಾ ಅದು ನೀವು ನಿಮ್ಮ ಜ್ಯುವೆಲರ್ ಹತ್ರ ಗ್ಯಾರಂಟಿ ಮಾಡ್ಕೋಬೇಕು. ಕರೆ ಸುಮ್ಮನೆ ಎಲ್ಲೋ ಒಂದ್ ಕಡೆ ಹೋಗಿ ಮಾಸಲ್ಲಿ ತಗೊಂಡಾಗ ದರ್ ಇಸ್ ನೋ ಗ್ಯಾರಂಟಿ ಫಾರ್ ದಟ್. ಓಕೆ. ಜೊತೆಗೆ ಪ್ರತಿ ಮನೇಲೂ ಇರುವಂತಹ ಸಂಪ್, ಈ ಸಂಪ್ ಎಲ್ಲಿದೆ, ಎಷ್ಟು ದೊಡ್ಡದಾಗಿದೆ, ಎಷ್ಟು ನೀರು ಹಿಡಿಯತ್ತೆ ಅನ್ನೋದು ಕೂಡ ಡಸ್ ಇಟ್ ಡಿಟರ್ಮೈನ್ ಒಂದು ಮನೆಯ ವಾಸ್ತು ಹೇಗಿದೆ ಅನ್ನೋದು? ಹೌದು. ನಿಮ್ಮ ಮನೆಯ ರೇಷಿಯೋ ಅಂದರೆ ಮನೆ ಎಷ್ಟು ದೊಡ್ಡದಾಗಿರುತ್ತೆ ಅದಕ್ಕೂ ಸಂಪ್ಗೂ 1:20 ರೇಷಿಯೋನಲ್ಲಿ ಇರಬೇಕು. ಓಕೆ, ಈ ರೇಷಿಯೋಗಿಂತ ಜಾಸ್ತಿ ಆಯಿತು ಅಂದಾಗ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ. ಈಗ ಎಲ್ಲ ಪಂಚತತ್ವಗಳು ಬ್ಯಾಲೆನ್ಸ್ ಆಗಿರ್ಬೇಕಲ್ವಾ. ಸೊ ಜಲತತ್ವ ನಾವು ಆಲ್ರೆಡಿ ಏನು ಮಾಡ್ತೀವಿ, ಓವರ್ ಹೆಡ್ ಟ್ಯಾಂಕಲ್ಲಿ ಒಂದಷ್ಟು ವಾಟರ್ ಸ್ಟೋರೇಜ್ ಆಗುತ್ತೆ, ಇಲ್ಲಿ ತಿರ್ಗಾ ವಾಟರ್ ಸ್ಟೋರೇಜ್ ಇರುತ್ತೆ. ಸೊ ತುಂಬ ದೊಡ್ಡದು ಮಾಡ್ಕೊಂಡಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದ್ಸತಿ ಮನೆ ಮೇಲೆ ಸ್ವಿಮ್ಮಿಂಗ್ ಪೂಲ್ಗಳು ಕೂಡ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ವಾಟರ್ ಕೂಡ ನಾವು ಎಷ್ಟು ಸ್ಟೋರ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 1:20 ರೇಷಿಯೋ ಇಸ್ ದ ಪರ್ಫೆಕ್ಟ್ ರೇಷಿಯೋ. ಸ್ವಲ್ಪ 1 ± 2:3 ಬಂತು, 2:20 ಬಂತು, 3:20 ಬಂತು, ಸ್ಟಿಲ್ ಓಕೆ. ತೀರಾ 10:20 ಎಲ್ಲ ಮಾಡಕ್ಕೆ ಹೋಗಬೇಡಿ, 1:2 ರೇಷಿಯೋ ಎಲ್ಲ ಬೇಡ. ಬಟ್ ಇದು ಕಟ್ಟಿರೋ ಬಿಲ್ಟಿನ್ ರೇಷಿಯೋ ಹೇಳ್ತಾ ಇದ್ದೀರಾ ಅಥವಾ ಬರೀ ಗ್ರೌಂಡ್ ಫ್ಲೋರ್ ಅಥವಾ ಸೈಟ್ಗೆ ಅನ್ವಯ? ಅನ್ನೋದು ಸೈಟಿಗೆ. ಓಕೆ ಫೈನ್. ಓಕೆ, ಆ್ಯಂಡ್ ಇನ್ನೊಂದು, ಇದು ಎಲ್ಲಿ ಬರಬೇಕು ಅಂತ ನೀವು ಕೇಳೋದಾದರೆ, ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್ ಒಂದು ರೇಖೆ ಹೋಗುತ್ತೆ, ಇದನ್ನು ನಾವು ಕರ್ಣರೇಖೆ ಅಂತ ಹೇಳ್ತೀವಿ. ಕರ್ಣರೇಖೆ, ಇದು ವಾಸ್ತುಪುರುಷ ಮಂಡಲ ಬರೆದಾಗ ಅದು ಎಕ್ಸಾಕ್ಟ್ ಸೆಂಟರ್ ಡಯಾಗ್ನಲ್ ಬರುತ್ತೆ. ಅದು ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಮೂಲೆಯಿಂದ ನೈಋತ್ಯ ಮೂಲೆವರೆಗೂ ಬರುವಂಥದ್ದು. ಈ ಡಯಾಗನಲ್ನ ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪ್ ಅಥವಾ ಬೋರ್ವೆಲ್ ಬರ್ಕೂಡ್ದು.
ಓಕೆ. ಕರ್ಣರೇಖೆ ಮೇಲೆ ಬಂದಾಗ ಅದು ನಮ್ಮ ನರ್ವಸ್ ಸಿಸ್ಟಮ್ ಇದ್ದಂಗೆ, ಅದ್ರ ಜೊತೆಗೆ ಬ್ಯಾಕ್ ಬೋನ್ ಮೇಲೂ ಅದು ಹೋಗುತ್ತೆ. ಸೊ ನಿಮ್ಮ ಬಾಡಿಯ ಸೆಂಟರ್ ಲೈನ್ ಇದ್ದಂಗೆ ಅದು. ಸೊ ಹಾಗಾಗಿ ಅದ್ರ ಮೇಲೆ ನೀವು ಬೋರ್ ಹೊಡೆದಾಗ ಹೇಗಿರುತ್ತೆ ಅಥವಾ ಸಂಪ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಕರ್ಣರೇಖೆಯನ್ನು ಬಿಟ್ಟು ಅಕ್ಕಪಕ್ಕದಲ್ಲಿ ಮಾಡ್ಬೋದು. ನಾರ್ತ್ ಕಡೆಗಾದರೂ ಮಾಡ್ಬೋದು, ಈಸ್ಟ್ ಕಡೆಗಾದರೂ ಮಾಡ್ಕೋಬೋದು ನೀವು. ಓಕೆ. ವಾಸ್ತು ಪುರುಷನ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ಸ್ಟಾರ್ಟಿಂಗಿಂದಲೂ. ಒಂದು ಸೈಟ್ ಅದರ ಡೈಮೆನ್ಷನ್ ಎಷ್ಟೇ ಇದ್ರೂ ಅಲ್ಲಿ ವಾಸ್ತು ಪುರುಷನನ್ನು ಕೂರಿಸ್ಬೇಕು, ಸಂಪೂರ್ಣವಾಗಿ ಅವ್ನು ಇರಬೇಕು, ಅದರ ಪ್ರಕಾರದಲ್ಲಿ ಕಟ್ಕೊಂಡು ಹೋಗಬೇಕು ಅಂತ. ಖಂಡಿತ. ಮತ್ತೊಂದು ಟರ್ಮಿನಾಲಜಿ ಬ್ರಹ್ಮ ಬಿಂದು ಅಥವಾ ಬ್ರಹ್ಮಸ್ಥಾನ ಅಂತ ಏನಿದೆ, ಎಷ್ಟೆಷ್ಟೋ ಜನರಿಗೆ ರ್ಯಾಂಡಮ್ ಆಗಿ ಅಂದರೆ ನಾವು ಕೇಳಿದಾಗ ಸೂರ್ಯ ಹುಟ್ಟೋದು ಪೂರ್ವ, ಹಿಂದೆ ಇರೋದು ಪಶ್ಚಿಮ, ಒಂದು ಕಡೆ ಉತ್ತರ ಮತ್ತೊಂದು ಕಡೆ ದಕ್ಷಿಣ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಈ ಬ್ರಹ್ಮ ಬಿಂದುವಿನಲ್ಲಿ ನಿಂತು ನಾವು ನೋಡಬೇಕಾ, ಆವಾಗ ಗೊತ್ತಾಗತ್ತೆ ಎಕ್ಸಾಕ್ಟ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲಿದೆ ಅಂತ. ಹೌದು. ಯಾವುದೇ ಒಂದು ಜಾಗಕ್ಕೆ ಹೋದಾಗ ಯೂಶಲಿ ಏನು ಮಾಡ್ತಾರೆ, ಮೇನ್ ಡೋರ್ ಹತ್ರ ನಿಂತ್ಕೊಂಡು ಇದು ಈ ಫೇಸಿಂಗು ಆ ಫೇಸಿಂಗ್ ಅಂತ ಹೇಳ್ತಾರೆ. ಆ ಥರ ಮಾಡಬಾರ್ದು. ಮನೆ ಸೆಂಟರ್ ನೀವು ಎಕ್ಸಾಕ್ಟ್ ಮೆಜರ್ಮೆಂಟ್ಸಿಂದನೇ ಸೆಂಟರ್ ಮಾಡಬೇಕಂತಿಲ್ಲ. ಅಪ್ರಾಕ್ಸಿಮೇಟ್ ಸೆಂಟರಿಂದ ನಿಂತ್ಕೊಂಡು ಕೂಡ ನೀವು ಡೈರೆಕ್ಷನ್ಸ್ ನೋಡಿದಾಗ ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗುತ್ತೆ. ಅಲ್ಲಿಂದನೇ ನೀವು ಡೈರೆಕ್ಷನ್ಸ್ನ ಮೆಜರ್ ಮಾಡಬೇಕು. ಆ್ಯಂಡ್ ಬ್ರಹ್ಮಬಿಂದು ಹೇಗೆ ಕಂಡುಹಿಡಿಯೋದು ಅಂದರೆ ಲೆಂತ್ ವೈಸ್ ಎಷ್ಟಿರುತ್ತೆ. ಇವಾಗ 30-40 ನಾವು ಸೈಟ್ ತಗೊಂಡಾಗ 40 ಇತ್ತು ಅಂದಾಗ ಮಧ್ಯದ ಬಂದು 20, ಈ ಕಡೆ 30 ಫೀಟಲ್ಲಿ ಮಧ್ಯದ ಬಂದು 15. ಸೊ ಈ 15 ಫೀಟು ಮತ್ತು ಈ 20 ಫೀಟು ಎಲ್ಲಿ ಮೀಟ್ ಆಗುತ್ತೆ ಅಲ್ವಾ ನಮಗೆ, ಆ ಒಂದು ಪಾಯಿಂಟ್ ಬಂದು ಸೆಂಟರಲ್ಲಿ ಬ್ರಹ್ಮಬಿಂದು ಅಥವಾ ಬ್ರಹ್ಮಸ್ಥಾನ ಅಂತ ಹೇಳುವಂಥದ್ದು. ಈ ಬ್ರಹ್ಮಸ್ಥಾನ ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಒಂದು ರೆಫರೆನ್ಸ್ ನಾನು ನಿಮಗೆ ಶ್ಲೋಕವನ್ನು ಹೇಳ್ತೀನಿ. ಈ ಶ್ಲೋಕ ಏನು ಹೇಳುತ್ತೆ ಅಂದರೆ, ಯತ್ರ ಬ್ರಹ್ಮಬಿಂದು ಸ್ಥಿತಾಃ ಸತ್ಯಂ ಪರಂ ಸನಾತನಂ, ಯತ್ರ ಬಿಂದು ಸ್ಥಿತಂ ಬ್ರಹ್ಮ ತತ್ರ ಬಿಂದು ಸ್ಥಿತಂ ಶಿವಂ ಅಂತ ಹೇಳ್ತಾರೆ. ಸೊ ಏನಿದ್ರ ಅರ್ಥ ಅಂತಂದರೆ, ಎಲ್ಲಿ ಬ್ರಹ್ಮ ಬಿಂದು ಇರುತ್ತೋ ಅಲ್ಲಿ ಸತ್ಯನೂ ಇರುತ್ತೆ, ಪರಮ ಸನಾತನ ಧರ್ಮವೂ ಕೂಡ ಇರುತ್ತೆ. ಸೊ ಹಾಗಾಗಿ ಅದು ಎಷ್ಟು ಒಂದು ಎಫೆಕ್ಟಿವ್, ಪರಮ ಸನಾತನ ಧರ್ಮ ಅಂತ ಹೇಳ್ತಾರೆ. ಸೊ ನೀವು ಇಮ್ಯಾಜಿನ್ ಮಾಡಿ. ಹಾಗೆ ಯತ್ರ ಬಿಂದು ಸ್ಥಿತ ಬ್ರಹ್ಮ, ಎಲ್ಲಿ ಬ್ರಹ್ಮಬಿಂದು ಇರುತ್ತೋ ಅಲ್ಲಿ ಬ್ರಹ್ಮ ಸೃಷ್ಟಿಕರ್ತ, ಎನರ್ಜಿ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಸೊ ಮನೇನ ನಾವು ಕಟ್ಟುವಾಗ ಯೂಶಲಿ ಏನು ಮಾಡ್ತಿದ್ರು, ಮುಂಚಿನ ಕಾಲದಲ್ಲೆಲ್ಲ ಬ್ರಹ್ಮಸ್ಥಾನದಲ್ಲಿ ಶಂಕುಸ್ಥಾಪನೆ ಅಂತ ಮಾಡ್ತಾಯಿದ್ರು, ಭೂಮಿ ಪೂಜೆ ಮಾಡ್ತಾ ಇದ್ದೆ ಬ್ರಹ್ಮಸ್ಥಾನದಲ್ಲಿ. ಇವಾಗೆಲ್ಲ ಅದು ನಾರ್ತ್ ಈಸ್ಟ್ ಕಾರ್ನರ್ಗೆ ಶಿಫ್ಟ್ ಆಗಿಬಿಟ್ಟಿದೆ ಬರ್ತಾ ಬರ್ತಾ. ಬಟ್ ಆದರೆ ಬ್ರಹ್ಮಸ್ಥಾನದಿಂದ ಎನರ್ಜಿ ಸ್ಟಾರ್ಟ್ ಆಗೋದ್ರಿಂದ ಕನ್ಸ್ಟ್ರಕ್ಷನ್ ಎನರ್ಜಿ ಕೂಡ ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ತತ್ರ ಬಿಂದು ಸ್ಥಿತಂ ಶಿವಂ, ಶಿವ ಇಸ್ತು ಅದು ಪ್ರಕೃತಿಗೆ ಹತ್ತಿರವಾದಂಥದ್ದು. ನೆಕ್ಸ್ಟ್ ಲೆವೆಲ್ ನಿಮಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದರೆ ಸಾಲದು, ಅದು ಕಂಪ್ಲೀಟ್ ಕೂಡ ಆಗಬೇಕು, ಪ್ರೋಸೆಸ್ ಎಲ್ಲ ಆಗಬೇಕು. ಸೊ ಅದಕ್ಕೆ ಅಲ್ಲಿ ಶಿವತತ್ವ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅಲ್ಲಿ ಬ್ರಹ್ಮಸ್ಥಾನದಿಂದ ನೀವು ಏನೇ ಮಾಡಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳುವಂಥದ್ದು ಈ ಶ್ಲೋಕದ ಅರ್ಥ. ಓಕೆ ಓಕೆ ಓಕೆ. ಜೊತೆಗೆ ಇನ್ನೊಂದು ಏನಂದರೆ, ನಾನು ಶಂಕುಸ್ಥಾಪನೆ ಅಂತ ಹೇಳಿದೆ. ಶಂಕುಸ್ಥಾಪನೆ ಎಷ್ಟೋ ಜನಕ್ಕೆ ಏನು ಅಂತಲೇ ಗೊತ್ತಿರಲ್ಲ. ಶಂಕುಸ್ಥಾಪನೆ ಅಂದರೆ ನಾವು ಊದೋಂಥ ಶಂಕು, ಕಾನ್ಸೆಲ್ ಅಲ್ಲ. ಶಂಕು ಅಂತಂದರೆ ಇದು ಸಿಂಬಾಲಿಕಲಿ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪವಾಗಿರುತ್ತೆ. ಇದು ಇಷ್ಟು ಎತ್ತರಕ್ಕೆ ಬರುತ್ತೆ, 3 ಪಾರ್ಟಾಗಿ ಡಿವೈಡ್ ಆಗಿರುತ್ತೆ. ಮೇಲೆ ಗೋಲಾಕಾರವಾಗಿರುತ್ತೆ, ಮಧ್ಯದಲ್ಲಿ ಬಂದು 4 ಝೋನ್ಸ್ಗೆ ಡಿವೈಡ್ ಆಗಿರುತ್ತೆ, ಕೆಳಗಡೆ ಬಂದು ಅಷ್ಟ ದಿಕ್ಕುಗಳಿಗೆ ಅದು ಡಿವೈಡ್ ಆಗಿರುತ್ತೆ. ಸೊ ಇದು ಬಂದು ವಾಸ್ತು ಪುರುಷನ ಸಿಂಬಲ್ ಪ್ಲಸ್ ಬ್ರಹ್ಮ ವಿಷ್ಣು ಮಹೇಶ್ವರರ ಸಿಂಬಲೈಸೇಷನ್ ಆಗಿರುತ್ತೆ. ಇದನ್ನು ಬಂದು ನಾವು ಈಗ ಹೊಸದಾಗಿ ರಾಮ ಮಂದಿರ ಅಯೋಧ್ಯೆಯಲ್ಲಿ ಕಟ್ಟಿದ್ರಲ್ವ 2-3 ವರ್ಷಕ್ಕೆ ಮುಂಚೆ, ಆಗ ಕೂಡ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರ ಕೈಲಿ ಇದೇ ರೀತಿಯಾದಂಥ ಒಂದು ಶಂಕುವನ್ನು ಸ್ಥಾಪನೆ ಮಾಡಿಸ್ತಾರೆ. ಇದು ಸನಾತನ ಧರ್ಮದಿಂದ ಬಂದಿರುವಂಥ ಒಂದು ಪದ್ಧತಿ. ಈ ಒಂದು ಶಂಕುವನ್ನು ನೀವು ಬ್ರಹ್ಮಸ್ಥಾನದಲ್ಲಿ ಇಟ್ಟು ಆ ಒಂದು ಭೂಮಿಗೆ ಆತ್ಮವನ್ನು ತಂದುಕೊಡ್ತೀರಾ ಅಂತ ಕೂಡ ಹೇಳ್ತಾರೆ. ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಭೂಮಿ ದೋಷಗಳಿರ್ಬೋದು, ಏನೇ ಒಂದು ಪ್ರಾಬ್ಲಮ್ಸ್ ಇರ್ಬೋದು ಆ ಭೂಮಿನಲ್ಲಿ, ಅದೆಲ್ಲವನ್ನು ಸಾಲ್ವ್ ಮಾಡೋಕ್ಕೆ ಈ ಶಂಕುಸ್ಥಾಪನೆಯನ್ನು ಮಾಡ್ಬೋದು. ಈಗ ಮೇಯ್ನಾಗಿ ಏನಾಗುತ್ತೆ, ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಸಿಟಿ ಬೆಳೀತಾ ಬೆಳೀತಾ ಮುಂಚೆ ಎಲ್ಲಿ ಸ್ಮಶಾನಗಳಿತ್ತು, ಊರ ಆಚೆ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ವೋ, ಅನ್ಹೆಲ್ತಿ ಪ್ಲೇಸಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವೋ, ಅಲ್ಲಿ ಎಲ್ಲನೂ ಈಗ ಸೈಟ್ಗಳು ಮಾಡಿಬಿಡ್ತಾರೆ. ನಾವು ಹೋಗಿ ಸೈಟ್ ವಿಸಿಟ್ ಮಾಡಿದಾಗ ಅಲ್ಲಿ ಎಲ್ಲ ಫುಲ್ ಕ್ಲೀನ್ ಆಗಿರುತ್ತೆ, ಕವರ್ಡ್ ಆಗಿರುತ್ತೆ. ನೀವು ಹೆಂಗೆ ಕಂಡುಹಿಡಿತೀರಾ ಅಲ್ಲಿ ಮುಂಚೆ ಏನಿತ್ತು ಅಂತ? ಸೊ ಹಾಗಾಗಿ ಇನ್ ಕೇಸ್ ಆ ಥರ ಡೌಟ್ ಇತ್ತು, ನಮಗೆ ಗೊತ್ತಿಲ್ಲ ಅಂದಾಗ ಒಂದು ಅಲ್ಲಿ ಎನರ್ಜಿ ಚೆಕ್ ಮಾಡಬೇಕು. ಆ ಭೂಮಿಯನ್ನು ಅಗದ್ಬಿಟ್ಟು ಅಲ್ಲಿ ಏನಾದರೂ ಈ ಸ್ಕೆಲಿಟನ್ ಸಿಗುತ್ತಾ ಅಥವಾ ಬೇರೆ ಏನಾದರೂ ಸಿಗುತ್ತಾ ಅಂತ ಚೆಕ್ ಮಾಡುವಂಥದ್ದು. ಅದು ಇಲ್ಲ ನಿಮಗೆ ದೊಡ್ಡ ದೊಡ್ಡ ಜಾಗಗಳು ತೊಗೊಂಡಿದ್ದೀರಾ, ಫಾರ್ಮ್ ಎಲ್ಲ ತೊಗೊಂಡಿದ್ದೀರಾ ಅಂದರೆ ಅಟ್ಲೀಸ್ಟ್ 30-40 ಸೈಟಲ್ಲೂ ಕೂಡ ನೀವು ಈ ಶಂಕುಸ್ಥಾಪನೆಯನ್ನು ಮಾಡುವಂಥದ್ದು ತುಂಬಾ ಶುಭ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಈ ಶಂಕುಸ್ಥಾಪನೆಗೆ ಒಂದು ರೆಫರೆನ್ಸ್ ಶ್ಲೋಕ ಏನಪ್ಪ ಅಂದರೆ, ಶಂಕಂ ಶಕ್ತಿಮಯಾಂ ಶುಭಂ ಬ್ರಹ್ಮಸ್ಥಾನಾಮಕಂ ದೇಹಿಕಂ ವಾಸ್ತು ಸಮೃದ್ಧಿ ದಾತ್ರಿಂ ಶಾಂತಿಂ ಆರೋಗ್ಯಂ ಚ ಶ್ರಿಯಂ.
ಸೊ ಇಲ್ಲಿ ಶಾಂತಿ ಬಂತು, ಆರೋಗ್ಯ ಬಂತು, ಶ್ರೀಯ ಅಂದರೆ ಲಕ್ಷ್ಮಿ. ಸೊ ಮೇನ್ ಆಗಿ ಇದೇ ಬೇಕಾಗಿರೋದಲ್ವಾ, ಪೀಸ್ ಆಫ್ ಮೈಂಡು, ಹೆಲ್ತ್ ಪ್ಲಸ್ ಲಕ್ಷ್ಮಿ, ದುಡ್ಡು. ಈ ಮೂರು ನಮ್ಮ ಲೈಫಲ್ಲಿ ಬೇಕು ಅಂದರೆ ಏನು ಮಾಡಬೇಕು? ವಾಸ್ತು ಸಮೃದ್ಧಿ ದಾತ್ರಿ ಬ್ರಹ್ಮಸ್ಥಾನಾತ್ಮಕಂ ಶಂಕುಸ್ಥಾಪನಂ ಅಂತ ಹೇಳ್ತಾರೆ. ಸೊ ಹಾಗಾಗಿ ಶಂಕುಸ್ಥಾಪನೆಯನ್ನು ಯಾವುದೇ ಒಂದು ಮನೆಯಲ್ಲಿ, ಆ ಭೂಮಿಯಲ್ಲಿ ಹಾಕಿದಾಗ ನೀವು ಆ ಮನೆಗೆ ಜೀವ ಬರುತ್ತೆ, ವಾಸ್ತು ಪುರುಷನಿಗೆ ಜೀವ ಬರುತ್ತೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ನಿಮ್ಮನಲ್ಲಿ ಆಯಸ್ಸು, ಆರೋಗ್ಯ, ಸಮೃದ್ಧಿ ಎಲ್ಲವೂ ಬರುತ್ತೆ ಅಂತ ಹೇಳುವಂಥದ್ದು. ಓಕೆ ಓಕೆ. ಆದರೆ ಸಾಕಷ್ಟು ಜನ ಕಟ್ಟಿರೋ ಮನೇನ ತಗೋತಾರೆ, ಎಲ್ಲರಿಗೂ ಕಟ್ಟೋ ಅವಕಾಶ ಇಲ್ಲ ಇವತ್ತಿನ ದಿನ. ಅಂಥವ್ರಿಗೆ ಗೊತ್ತಿರಲ್ಲ ಮನೆ ಕಟ್ಟಿದವರು ಶಂಕುಸ್ಥಾಪನೆ ಮಾಡಿದಾರಾ ಇಲ್ವಾ ಅಂತ. ಅಂಥವ್ರು ಏನು ಮಾಡಬಹುದು? ಕಟ್ಟಿರೋ ಮನೆಯಲ್ಲೂ ಇನ್ ಕೇಸ್ ಮನೆಯ ಬ್ರಹ್ಮಸ್ಥಾನದಲ್ಲಿ ಆಪ್ಷನ್ ಇತ್ತು ಅಂತಂದರೆ ಅಲ್ಲಿ ಕೂಡ ನಾವು ಬ್ರಹ್ಮಸ್ಥಾನದಲ್ಲಿ ಈ ಒಂದು ಶಂಕುಸ್ಥಾಪನೆಯನ್ನು ಮಾಡ್ಬೋದು. ಗೃಹ ಪ್ರವೇಶಕ್ಕೆ ಮುಂಚೆ ಮಾಡಬೇಕು. ಗೃಹ ಪ್ರವೇಶ ಆದ್ಮೇಲೆ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ಶಾಸ್ತ್ರ ಅನುಮತಿಯನ್ನು ನೀಡೋದಿಲ್ಲ. ಯಾಕಂದರೆ ಜೀವ ಒಂದು ನಾವು ಹುಟ್ಟುತ್ತಾನೆ ನಮ್ಮ ಜೊತೆ ಜೀವ ತರಬೇಕು. ನಾವು ಗೃಹ ಪ್ರವೇಶ ಮಾಡಿದಾಗ ನಾವು ಆ ಮನೆಯನ್ನು ಶುದ್ಧಿ ಮಾಡ್ತಾ ಇದ್ದೀವಿ, ಅಲ್ಲಿ ನಾವು ಅದಕ್ಕೆ ಬೇಕಾಗಿರುವಂಥ ಒಂದು ಆತ್ಮವನ್ನು ಬೇರೆ ರೀತಿಯಲ್ಲಿ ತರ್ತೀವಿ. ಹಾಗಾಗಿ ಇದನ್ನು ನೀವು ಆತ್ಮಶುದ್ಧಿಯನ್ನು ಮಾಡಬೇಕು ಅಂದಾಗ ಶಂಕುಸ್ಥಾಪನೆಯನ್ನು ಗೃಹ ಪ್ರವೇಶಕ್ಕೆ ಮುಂಚೆ ಮಾಡಬೇಕು. ಇನ್ ಕೇಸ್ ಮಾಡಿಲ್ವಾ ಪರವಾಗಿಲ್ಲ, ಬೇರೆ ರೀತಿಯಲ್ಲಿ ನಿಮ್ಮ ಮನೆಗಳಲ್ಲಿ ಹೋಮ ಮಾಡಿಸುವಂಥದ್ದಿರ್ಬೋದು, ಬೇರೆ ಬೇರೆ ಯಂತ್ರಗಳನ್ನು ಹಾಕುವಂಥದ್ದಿರ್ಬೋದು, ಬೇರೆ ರೆಮಿಡೀಸ್ನ ಮೂಲಕ ನಿಮ್ಮ ಮನೆಯನ್ನು ಶುದ್ಧಿ ಮಾಡ್ಕೊಳ್ಳಿ. ಅಲ್ಲಿರುವಂಥ ಜೀವ ಶಕ್ತಿ ಏನಿದೆ ಅದನ್ನು ಎನರ್ಜೈಸ್ ಮಾಡ್ಕೊಳ್ಳಿ, ಆಗಲೂ ಕೂಡ ಚೆನ್ನಾಗಿ ಇಟ್ಕೋಬಹುದು ಮನೆಯನ್ನ ಅಂತ ಹೇಳುವಂಥದ್ದು. ಓಕೆ ಓಕೆ. ಸೊ ಬ್ರಹ್ಮ ಬಿಂದುವಿನಲ್ಲಿ ನಿಂತು ನಮಗೆ ಗೊತ್ತಾಗುತ್ತೆ ಯಾವುದು ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವುದು ಅಂತ ಗೊತ್ತಾಗುತ್ತೆ. ಆದರೆ ಒಂದೊಂದು ದಿಕ್ಕಿಗೂ ಅದರದ್ದೇ ಆದಂತಹ ಶಕ್ತಿ ಇದೆ, ಮಹತ್ವ ಇದೆ, ಪ್ರೋಸ್ ಇದೆ, ಕಾನ್ಸ್ ಇದೆ, ಅದರ ಕಂಪ್ಯಾಟಬಲ್ ಕಲರ್ ಇದೆ. ಒಂದೊಂದರ ಬಗ್ಗೆನೇ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಪೂರ್ವ ಅಂತಂದರೆ ಅದು ಜೀವಶಕ್ತಿ ತರುವಂಥದ್ದು. ಸೊ ಹಾಗಾಗಿ ನಾವು ಸೂರ್ಯನಿಗೆ ರಿಲೇಟ್ ಮಾಡ್ತೀವಿ. ಈಗ ಮನೆಯಲ್ಲೆಲ್ಲ ಕೆಲವೊಂದ್ಸತಿ ಕಾಪರ್ ಸೂರ್ಯನನ್ನು ಹಾಕಿರ್ತಾರೆ. ಸೊ ಅದನ್ನು ಕೂಡ ಪೂರ್ವದ ದಿಕ್ಕಿಗೆ ಹಾಕಬೇಕು ಅಂತಲೇ ಹೇಳುವಂಥದ್ದು ವಾಸ್ತು ಪ್ರಕಾರ. ಆಮೇಲೆ ಪೂರ್ವದಿಂದ ಸೂರ್ಯ ಹುಟ್ಟಬೇಕಾದ್ರೆ ಸೈಂಟಿಫಿಕಲಿ ಕೂಡ ನಾವು ಹೇಳಿದಾಗ ಅಲ್ಲಿ ರೇಸ್ ಚೆನ್ನಾಗಿರುತ್ತೆ, ಬೆಳಗ್ಗೆ ವಿಟಮಿನ್ ಡಿ ಸಿಗುತ್ತೆ ಸನ್ಲೈಟಲ್ಲಿ ಅಂತೆಲ್ಲ ಹೇಳ್ತೀವಲ್ವ. ಸೊ ಹಾಗಾಗಿ ಪೂರ್ವಕ್ಕೆ ಬಾಗಿಲಿದ್ದಾಗ ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲಿರೋರಿಗೆ ಗ್ರೋತ್ ಚೆನ್ನಾಗಿರುತ್ತೆ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಪೂರ್ವದ ಬಾಗಿಲು ತುಂಬಾ ಶುಭ ಅಂತ ಹೇಳುವಂಥದ್ದು. ಜೊತೆಗೆ ಇನ್ ಕೇಸ್ ಪೂರ್ವಕ್ಕೆ ಬಾಗಿಲಿಲ್ಲ ಅಂದರೂ ಪೂರ್ವದಲ್ಲಿಂದ ಬರುವಂಥ ಗಾಳಿ, ಬೆಳಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪೂರ್ವದಲ್ಲಿ ಲಿವಿಂಗ್ ರೂಮ್ ಇದ್ದಾಗ ಮನೆಯಲ್ಲಿ ಸೋಷಿಯಲ್ ಹಾರ್ಮೋನಿ ಚೆನ್ನಾಗಿರುತ್ತೆ ಅಂತ ಹೇಳುವಂಥದ್ದು. ಕಂಪ್ಯಾಟಬಲ್ ಕಲರ್ ಗ್ರೀನ್. ಸೊ ಈ ಬಲ್ಬ್ನ ಮೂಲಕ ಕೂಡ ಕಲರ್ ಥೆರಪಿ ಅಂತ ಮಾಡ್ತಾರೆ. ಅಂದರೆ ಒಂದು ಟೈಮಲ್ಲಿ ಬರೀ ನಾವು ಟ್ಯೂಬ್ಲೈಟು, ವೈಟು ಇಷ್ಟೇ ನಮಗೆ ಗೊತ್ತಿರೋದು. ಬಟ್ ಈಗ ದಿಕ್ಕಿಗೆ ಸ್ಪೆಸಿಫಿಕ್ ಆಗಿ ಇಲ್ಲ, ಗೋಡೆಗೆ ಆ ಬಣ್ಣ ಬಳಿಯೋದಿರಬಹುದು ಅಥವಾ ಟ್ಯೂಬ್ಲೈಟ್ಸ್ಗಳು ಅಥವಾ ಬಲ್ಬ್ಗಳು ಹಾಕೋದು. ಡಸ್ ಇಟ್ ವರ್ಕ್? ಹೌದು, ಬರೀ ಇಷ್ಟೇ ಅಲ್ಲ, ಫರ್ನಿಚರ್ನ ಮೂಲಕ ಕೂಡ ನೀವು ಕಲರ್ ಥೆರಪಿಯನ್ನು ಮಾಡುವಂಥದ್ದು. ಏನಕ್ಕೆ ಅಂದರೆ ಇವಾಗ ಯಾವ ಝೋನಿಗೆ ಯಾವ ಕಲರ್ ಅಂತ ಹೇಳ್ತೀವೋ ಆ ಕಲರ್ ಅಲ್ಲಿ ಪ್ರಾಮಿನೆಂಟ್ ಆಗಿ ಕಾಣಿಸಿದಾಗ ಅಲ್ಲಿ ಎಷ್ಟೋ ವಾಸ್ತು ದೋಷಗಳು ನಲಿಫೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾವು ಪೂರ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಪೂರ್ವದ ಬಣ್ಣ ಒಂದು ಗ್ರೀನ್ ಕಲರ್, ಅಲ್ಲಿ ಈಗ ನೀವು ವೈಟ್ ಹಾಕ್ಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ವೈಟ್ ಬಂದು ಆಪೋಸಿಟ್ ವೆಸ್ಟ್ನ ಕಲರ್. ಸೊ ಹಾಗಾಗಿ ಅಲ್ಲಿ ಆಂಟಿ ಕಲರ್ ಆಗಬಾರ್ದು ಅಂದಾಗ ಅಲ್ಲಿ ನೀವು ಗಿಡಗಳನ್ನು ಬೆಳೆಸುವಂಥದ್ದು. ಸಿಂಪಲ್ ಆಗಿ ಗಿಡಗಳನ್ನು ಬೆಳೆಸಿದಾಗ ಕೂಡ ಅಲ್ಲಿ ಗ್ರೀನ್ ಕಲರ್ ಜಾಸ್ತಿ ಆಗುತ್ತೆ. ಅದು ಆಗಲ್ವಾ, ಕರ್ಟನ್ ಹಾಕುವಂಥದ್ದು, ಗ್ರೀನ್ ಕಲರ್ ಕರ್ಟನ್ ಹಾಕುವಂಥದ್ದು, ಅಥವಾ ಅಲ್ಲಿ ಎಲ್ಲೋ ಒಂದು ಕಡೆ ಗ್ರೀನ್ ಕಲರ್ ಬಲ್ಬ್ ಹಾಕುವಂಥದ್ದು. ಸದಾ ಉರಿತಾ ಇರೋ ಥರ ಗ್ರೀನ್ ಕಲರ್ ಬಲ್ಬನ್ನು ಆನ್ ಮಾಡಿ ಬಿಟ್ಟಾಗ ಕೂಡ ನಿಮಗೆ ಈ ಒಂದು ಎಫೆಕ್ಟ್ ಸಿಗುತ್ತೆ. ಅಥವಾ ಗೋಡೆಗೆ ಗ್ರೀನ್ ಕಲರ್ ಮಾಡಿಸ್ತೀರಾ ಇನ್ನೂ ಒಳ್ಳೆಯದು. ಆ್ಯಂಡ್ ಇದು ಹೆಂಗೆ ಅಂದರೆ ಮನೆಗಳು ನೀವು ಪೇಂಟ್ ಮಾಡಿಸ್ಬೇಕಾದ್ರೆ ಹೊರಗಡೆಯಿಂದ ಯಾವ ಡೈರೆಕ್ಷನ್ ಮನೆ ಫೇಸಿಂಗ್ ಇರುತ್ತೆ ಅದ್ರ ಪ್ರಕಾರ ನೀವು ಪೇಂಟ್ ಮಾಡಿಸೋದು ಒಳ್ಳೆಯದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಸ್ಟ್ ಫೇಸಿಂಗ್ ಇತ್ತು ಅಂದರೆ ಗ್ರೀನ್ ಕಲರು, ನಾರ್ತ್ ಫೇಸಿಂಗ್ ಇತ್ತು ಅಂದರೆ ಬ್ಲೂ ಕಲರು. ಎಂಟೈರ್ ಮನೆ ಒಂದೊಂದು ಗೋಡೆಗೆ ಒಂದೊಂದು ಕಲರ್ ಮಾಡಿಸ್ಬೇಕಾ? ಬೇಡ, ನಿಮ್ಮ ಮನೆ ಯಾವ ಫೇಸಿಂಗ್ ಇದೆ ಆ ಕಲರ್ನ ನೀವು ಇಡೀ ಮನೆಗೆ ಹೊರಗಡೆಯಿಂದ ಓಡಿಸ್ಬೋದು. ಎಸ್. ಆ್ಯಂಡ್ ಆಲ್ಸೋ ಫಾರ್ ದೋಸ್ ಹೂ ಫೀಲ್ ಅಯ್ಯೋ ಗ್ರೀನಾ ಬ್ಲೂನ ಆಡಾಗಿ ಕಾಣತ್ತಲ್ವಾ ಅಂತ, ದೇರ್ ಆರ್ ಆಲ್ವೇಸ್ ಲೈಟರ್ ಶೇಡ್ಸ್. ಕರೆಕ್ಟ್. ಗ್ರೀನ್ ಅಂದ ತಕ್ಷಣ ನೀವು ಪಿಚ್ ಗ್ರೀನೇ ತಗೋಬೇಕು ಅಂತ ಇಲ್ಲ, ಅದರಲ್ಲಿ ಯಾವ ಶೇಡ್ ಬೇಕಾದರೂ ಓಕೆ. ತುಂಬ ಲೈಟೆಸ್ಟ್ ಗ್ರೀನ್ ಕೂಡ ಗ್ರೀನ್ ಕೆಲಸನೇ ಮಾಡುತ್ತೆ. ಹಾಗಾಗಿ ನೀವು ಯಾವುದೇ ಶೇಡ್ ಆಫ್ ಗ್ರೀನ್ ತಗೋಬೋದು. ಓಕೆ ಓಕೆ. ಜೊತೆಗೆ ಇನ್ನೇನಾದರೂ ಪ್ರೋಸ್, ಕಾನ್ಸ್, ಡೂಸ್, ಡೋಂಟ್ಸ್ ಪೂರ್ವಕ್ಕೆ? ಖಂಡಿತ ಆ ಥರ ಹೇಳೋದಿದ್ರೆ ಈಗ ಪೂರ್ವ ಅಂತ ಬಂದಾಗ ಅದು ವುಡನ್ ಝೋನ್ ಅಂತ ಕೂಡ ನಾವು ಹೇಳ್ತೀವಿ. ಸೊ ಹಾಗಾಗಿ ಅಲ್ಲಿ ಆದಷ್ಟು ವುಡನ್ ಐಟಮ್ಸ್ ಇಡಿ, ಜಾಸ್ತಿ ಭಾರದ ವಸ್ತುಗಳನ್ನು ಇಡಬೇಡಿ. ಅಲ್ಲಿ ತುಂಬ ಲೈಟ್ ಆಗಿರಬೇಕು, ಅಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು. ಆ್ಯಂಡ್ ಅಲ್ಲಿ ಮೆಟಲ್ ಐಟಮ್ಸ್ ಬೇಡ. ಯೂಶಲಿ ಏನಾಗುತ್ತೆ, ಪೂರ್ವದಲ್ಲಿ ನಾವು ದೇವ್ರ ಮನೆ ಮಾಡಿದಾಗ ಮೆಟಲ್ ಐಡಲ್ಸ್, ವಿಗ್ರಹಗಳನ್ನು ಜಾಸ್ತಿ ಇಡ್ತೀವಿ. ಸೊ ಮೆಟಲ್ ಕಟ್ಸ್ ವುಡ್ ಅಂತ ನಾವು ಹೇಳ್ತೀವಲ್ವಾ. ಸೊ ಹಾಗಾಗಿ ಅಲ್ಲಿ ಮೆಟಲ್ ಜಾಸ್ತಿ ಇಟ್ಟಷ್ಟು ನಿಮ್ಮ ಪೀಸ್ ಆಫ್ ಮೈಂಡ್ ಹಾಳಾಗುತ್ತೆ, ನಿಮ್ಮ ಗ್ರೋತ್ ಎಲ್ಲೋ ಒಂದು ಕಡೆ ಹ್ಯಾಂಪರ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ
ಎಸ್ಪೆಷಲಿ ಬಿಸ್ನೆಸ್ ಮಾಡೋವಂಥವ್ರು ಕೆಲವೊಂದ್ಸತಿ ಹೇಳ್ತಾರೆ ನಮಗೆ ಆಪರ್ಚುನಿಟೀಸ್ ಬರುತ್ತೆ ಬಟ್ ಕನ್ವರ್ಟ್ ಆಗಲ್ಲ, ಅಥವಾ ನಾವೆಲ್ಲೋ ಒಂದು ಕಡೆ ಹೋಗಿರ್ತೀವಿ, ಎಲ್ಲೋ ನೆಟ್ವರ್ಕ್ ಮಾಡ್ತಾ ಇರ್ತೀವಿ, ನಮ್ಮ ಸುತ್ತಮುತ್ತ ಇರೋರೆಲ್ಲ ಎಫರ್ಟ್ಸ್ ಹಾಕ್ದಿರೋನು ಅವ್ರಿಗೆಲ್ಲ ಕಡೆ ನೆಟ್ವರ್ಕಿಂಗ್ ಚೆನ್ನಾಗಿರುತ್ತೆ, ಕ್ಲೈಂಟ್ಸ್ ಸಿಗ್ತಾರೆ, ಬಟ್ ನಮ್ಗೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಮನೆಯ ಪೂರ್ವವನ್ನು ಚೆಕ್ ಮಾಡಿ. ನಿಮ್ಮ ಮನೆಯ ಪೂರ್ವದಲ್ಲಿ ನೀವು ಮೆಟಲ್ ಜಾಸ್ತಿ ಇಟ್ಟಿರ್ತೀರಾ, ಒಂದು ಅಲ್ಲಿ ದೇವ್ರ ಮನೆಯಲ್ಲಿ ವಿಗ್ರಹಗಳು ಜಾಸ್ತಿ ಇರುತ್ತೆ, ಅಥವಾ ಮೆಟಲ್ದೊಂದು ಉಯ್ಯಾಲೆ ಹಾಕಿರೋವಂಥದ್ದು, ಬೇರೆ ಮೆಟಲ್ದು ಗ್ರಿಲ್ಸ್ ಹಾಕಿರೋವಂಥದ್ದು. ಸೊ ಇವಾಗೆಲ್ಲ ಸಾಕಷ್ಟು ಆಲ್ಟರ್ನೇಟಿವ್ ಇದೆ, ಸೇಫ್ಟಿಗೂ ಕೂಡ ನೀವು ಮೆಟಲಲ್ಲೇ ಮಾಡಬೇಕು ಅಂತ ಇಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ನೀವು ಕನ್ಸಿಡರ್ ಮಾಡಿ ಮಾಡುವಂಥದ್ದು. ಓಕೆ. ಆ್ಯಂಡ್ ನಾವು ಒಂದು ಪಾಡ್ಕಾಸ್ಟಲ್ಲಿ ಇಷ್ಟೊಂದು ವಿಷಯಗಳನ್ನ ಮಾತಾಡಿದಾಗ ಒಟ್ಟಿಗೆ ಕೇಳಿದಾಗ ಇಟ್ ಕ್ಯಾನ್ ಬಿ ಓವರ್ವೆಲ್ಮಿಂಗ್. ಅಂದರೆ ಯಾವುದು ಮಾಡೋದು ಯಾವುದು ಬಿಡೋದು, ಕೆಲವ್ದು ಮರ್ತು ಹೋಗ್ಬೋದು. ಸೊ ಒನ್ ಥಿಂಗ್ ಎಟ್ ಎ ಟೈಮ್ ತಗೊಂಡು ಒಂದೊಂದೇ ಚಿಕ್ಕ ಚಿಕ್ಕ ಚೇಂಜಸ್ ಮಾಡ್ತಾ ಬಂದರೆ ಫೈನಲಿ ಒಂದು ದೊಡ್ಡ ರಿಸಲ್ಟ್ನ ನಾವು ನೋಡಬಹುದು ಅಲ್ವಾ? ಖಂಡಿತ. ಒಂದೇ ದಿನ ಈ ಪಾಡ್ಕಾಸ್ಟಲ್ಲಿ ಹೇಳಿದ್ರು ಎಲ್ಲನೂ ಮಾಡೋಕ್ಕಾಗಲ್ಲ. ಒನ್ ಥಿಂಗ್ ಎಟ್ ಎ ಟೈಮ್. ಓಕೆ, ಇವತ್ತು ನಾನು ಅಥವಾ ಈ ವಾರ ಪೂರ್ತಿ ನಾನು ದಿಕ್ಕುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ, ಈಸ್ಟ್ಗೆ ಏನೇನೆಲ್ಲ ಹೇಳಿದ್ದಾರೆ ಅದನ್ನು ಮಾಡ್ತೀನಿ ಅನ್ನೋದಿರ್ಬೋದು. ಮುಂದಿನ ವಾರ ಯಾವ್ಯಾವ ಚಿಕ್ಕ ಚಿಕ್ಕ ಬದಲಾವಣೆಗಳು ಹೇಳಿದ್ದಾರೆ ಅದನ್ನು ಮಾಡ್ಕೋತೀನಿ ಅನ್ನೋದಿರ್ಬೋದು. ಒನ್ ಥಿಂಗ್ ಎಟ್ ಎ ಟೈಮ್ ತೊಗೊಂಡಾಗ ಖಂಡಿತ ಆಗುತ್ತೆ. ಯಾಕಂದರೆ ನಾವೆಲ್ಲ ಒಟ್ಟಿಗೆ ಮಾಡೋಣ ಬಿಡು, ಮನೆ ರಿನೋವೇಟ್ ಮಾಡಿದಾಗ ವಾಸ್ತು ಮಾಡೋಣ ಬಿಡು ಅಂತ ಬಿಟ್ಬಿಡ್ತಾರೆ ಸಾಕಷ್ಟು ಜನ. ಅದ್ರ ಬದಲು ಏನೇನು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಬೋದು. ಇವಾಗ ಎಲ್ಲೋ ಒಂದು ಕಡೆ ಸಾಲ್ಟ್ ಇಡಿ ಅಂತ ಹೇಳ್ತೀವಿ, ಅಥವಾ ಎಲ್ಲೋ ಒಂದು ಕಡೆ ಒಂದು ಗಿಡ ಹಾಕಬೇಕಾಗಿರುತ್ತೆ, ಇನ್ನೇನೋ ಮಾಡಬೇಕಾಗುತ್ತೆ, ಜಸ್ಟ್ ಕರ್ಟನ್ ಚೇಂಜ್ ಮಾಡಬೇಕು. ಮನೆಯಲ್ಲಿ ಗ್ರೀನ್ ಕಲರು ಇರುತ್ತೆ, ರೆಡ್ ಕಲರು ಇರುತ್ತೆ, ಅದೇ ಗ್ರೀನ್ ಕಲರ್ ಕರ್ಟನ್ನ ಈ ಕಡೆ ಹಾಕುವಂಥದ್ದು, ಜಸ್ಟ್ ಒಂದು ಸಿಂಪಲ್ ಸ್ವ್ಯಾಪಿಂಗ್ ಆ್ಯಂಡ್ ಚೇಂಜಸ್. ಇದೆಲ್ಲ ಈಸಿಯಾಗಿ ಲೇಡೀಸ್ ಕೂಡ ನಾನು ಮಾಡ್ಬೋದಾ ಅಂತ ಯೋಚನೆ ಮಾಡ್ದಿರಾ ಎಲ್ಲರೂ ಮಾಡುವಂಥದ್ದು ಸಿಂಪಲ್ ಆಗಿ ಖಂಡಿತ ಸ್ವಲ್ಪ ಮಾಡ್ತಾ ಹೋಗಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಸೊ ಪೂರ್ವ ಯಾವ ಕಲರ್ ಕಾಂಪ್ಲಿಮೆಂಟ್ ಮಾಡುತ್ತೆ, ಏನು ಮಾಡಬೇಕು ಮಾಡಬಾರ್ದು, ಈ ದಿಕ್ಕಿಗೆ ಏನು ಒಳ್ಳೇದು ಅನ್ನೋದೆಲ್ಲ ಡಿಸ್ಕಸ್ ಮಾಡ್ತಾ ನೆಕ್ಸ್ಟ್ ವೆಸ್ಟ್ ಪಶ್ಚಿಮ. ಪೂರ್ವಕ್ಕೆ ಏನೇನು ಮಾಡಿದ್ರು ಅದಕ್ಕೆಲ್ಲ ಆಪೋಸಿಟ್. ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ವಾ? ಸೊ ಹಾಗಾಗಿ ಈಗ ನಾನು ಪೂರ್ವಕ್ಕೆ ಹೇಳಿದೆ ಅದು ಸನ್ ರೈಸಿಂಗು, ಗ್ರೋತ್ ಸಿಂಬಲೈಸ್ ಮಾಡುತ್ತೆ ಅಂತ. ಅದೇ ರೀತಿ ಪಶ್ಚಿಮ ಬಂದಾಗ ಅದು ಸನ್ ಸೆಟ್ ಆಗುವಂಥದ್ದಲ್ವಾ? ಸೊ ಕಾಮ್ನೆಸ್ಸು, ಕೂಲ್ನೆಸ್ಸು, ಜೊತೆಗೆ ನಾವು ಮನೆಗೆ ಬಂದ ಮೇಲೆ ನಂತರ ನಮ್ಗೇನು ಪೀಸ್ ಆಫ್ ಮೈಂಡ್ ಬೇಕಾಗಿರುತ್ತೆ, ಏನು ಶಾಂತಿ ಬೇಕಾಗುತ್ತೆ, ಏನು ರೆಸ್ಟ್ ಬೇಕಾಗಿರುತ್ತಲ್ವ, ಅದಕ್ಕೆ ಬೇಕಾಗಿರೋಂಥ ಝೋನ್ಸ್ ಬಂದು ನಮಗೆ ವೆಸ್ಟಲ್ಲಿ ಸಿಗುತ್ತೆ. ಅದಕ್ಕೆ ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಮಾಡಿ, ನಾರ್ತ್ ವೆಸ್ಟಲ್ಲಿ ಬೆಡ್ರೂಮ್ ಮಾಡಿ ಅಂತ ಹೇಳುವಂಥದ್ದು. ನಿಮಗೆ ರೆಸ್ಟ್ ಬೇಕಾಗಿರುವಂಥದ್ದು ಈ ಝೋನ್ಸಲ್ಲಿ, ಅದಕ್ಕೋಸ್ಕರ ವೆಸ್ಟು ರೆಸ್ಟಿಂಗ್ ಝೋನ್ಸ್ ಅಂತ ಕೂಡ ನಾವು ಹೇಳ್ಬೋದು. ಬೇರೆ ಆಸ್ಪೆಕ್ಟ್ಸ್, ಈಗ ನಾವು ದಿಕ್ಪಾಲಕರು, ದೇವತೆಗಳು ಯಾರ್ಯಾರು ರೂಲ್ ಮಾಡ್ತಾರೆ ಏನು ಅಂತೆಲ್ಲ ನೋಡಿದಾಗ ವೆಸ್ಟ್ ಬಂದು ಶನಿಯ ಸ್ಥಾನ ಅಂತ ನಾವು ಕೂಡ ಹೇಳ್ತೀವಿ. ಸೊ ಹಾಗಾಗಿ ಶನಿ ಏನು ಕರ್ಮಫಲದಾಯಕ. ಕರ್ಮ ಅಂತಂದಾಗ ನಾವು ಮಾಡೋ ಕೆಲಸಗಳಿಗೆ ನಮಗೆ ರಿಟರ್ನ್ ಬಂದಾಗ, ಆ್ಯಂಡ್ ಅದರ ನಮ್ಮ ಸೇವಿಂಗ್ಸ್ ಇರ್ಬೋದು, ಏನೇ ಇರ್ಬೋದು, ಇದೆಲ್ಲನೂ ನಮಗೆ ವೆಸ್ಟಲ್ಲಿ ಇಂಪಾರ್ಟೆನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರನೇ ವೆಸ್ಟಲ್ಲಿ ಟಾಯ್ಲೆಟ್ ಮಾಡಬೇಡಿ ಅಂತ ಹೇಳುವಂಥದ್ದು. ಟಾಯ್ಲೆಟ್ ಅನ್ನೋದು ಈಗ ಪೂರ್ವದಲ್ಲೂ ಆ್ಯಕ್ಚುಲಿ ಮಾಡಬಾರ್ದು, ವೆಸ್ಟಲ್ಲೂ ಮಾಡ್ಬೋದು. ಯಾವುದೇ ಒಂದು ಡೈರೆಕ್ಷನ್ಸ್ನ ಸೆಂಟರಲ್ಲಿ ಮಾಡಬಾರ್ದು. ಟಾಯ್ಲೆಟ್ಸ್ಗೆ ಅಂತಲೇ ಬೇರೆ ಬೇರೆ ಡೈರೆಕ್ಷನ್ಸ್ ಬರುತ್ತೆ, ನೆಗೆಟಿವ್ ಝೋನ್ಸ್ ಅಂತ ಬರುತ್ತೆ, ಅಲ್ಲಿ ಮಾತ್ರನೇ ಮಾಡಬೇಕು. ಇದೊಂದು ತಪ್ಪು ಕಲ್ಪನೆ ಏನು ಅಂದರೆ ನಾರ್ತ್ ಈಸ್ಟ್ ಬಿಟ್ಟು ಬೇರೆ ಕಡೆ ಎಲ್ಲ ಟಾಯ್ಲೆಟ್ಗಳು ಮಾಡಿಬಿಡ್ತಾರೆ. ಸೌತ್ ಈಸ್ಟಲ್ಲಿ ಕೂಡ ಜನ ಟಾಯ್ಲೆಟ್ ಮಾಡ್ತಾರೆ, ಬಟ್ ಆದರೆ ಆ ಥರ ಮಾಡಬಾರ್ದು. ಎಲ್ಲಿ ಟಾಯ್ಲೆಟ್ ಬರಬೇಕು ಆ ಒಂದು ಝೋನ್ಸ್ ನೋಡ್ಕೊಂಡು ಮಾಡಬೇಕಾಗತ್ತೆ. ವೆಸ್ಟಲ್ಲಿ ಕೂಡ ಟಾಯ್ಲೆಟ್ ಬಂತು ಅಂದರೆ ಟಾಯ್ಲೆಟಲ್ಲಿ ನಾವು ಏನು ಮಾಡ್ತೀವಿ, ಫ್ಲಶ್ ಮಾಡ್ತೀವಿ ಅಲ್ವಾ? ಸೊ ಹಾಗಾಗಿ ನೀವು ಮಾಡಿರೋಂಥ ಸೇವಿಂಗ್ಸ್ ಫ್ಲಶ್ ಆಗ್ತಾ ಇರುತ್ತೆ. ವೆಸ್ಟಲ್ಲಿ ಟಾಯ್ಲೆಟ್ ಇದ್ದಾಗ ನಿಮ್ಮ ಎಕ್ಸ್ಪೆನ್ಸಸ್ ವಿಲ್ ಬಿ ಮೋರ್ ದ್ಯಾನ್ ಯುವರ್ ಇನ್ಕಮ್. ಯಾರ್ಯಾರೆಲ್ಲ ತುಂಬ ಖರ್ಚು ಮಾಡ್ತಿದ್ದೀನಿ ನಾನು ಅಂತ ಅನ್ಕೋತಾ ಇರ್ತಾರೋ ಮನಸ್ಸಲ್ಲಿ ಫಸ್ಟ್ ಚೆಕ್ ಮಾಡಬೇಕು ಅವ್ರ ಮನೇಲಿ ಟಾಯ್ಲೆಟ್ ಯಾವ ದಿಕ್ಕಲ್ಲಿದೆ. ಹೌದು. ಸೊ ಆ ಥರ ವೆಸ್ಟಲ್ಲಿ ಇದ್ದಾಗ ಈಗ ನೀವು ಥೆರಪೀಸ್, ಕಲರ್ ಥೆರಪೀಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಸೊ ಮೊದಲನೇದಾಗಿ ವೈಟ್ ಕಲರ್ ಬಲ್ಬ್ ಹಾಕುವಂಥದ್ದು, ಆ ಕಡೆ ವೈಟ್ ಎನ್ಹ್ಯಾನ್ಸ್ ಮಾಡುವಂಥದ್ದು, ಮೆಟಲ್ ಎನ್ಹ್ಯಾನ್ಸ್ ಮಾಡುವಂಥದ್ದು. ಇನ್ ಕೇಸ್ ಅಲ್ಲಿ ಟಾಯ್ಲೆಟೇ ಇತ್ತು ವೆಸ್ಟಲ್ಲಿ, ಎಕ್ಸಾಕ್ಟ್ ವೆಸ್ಟಲ್ಲಿ ಟಾಯ್ಲೆಟ್ ಬರ್ತಾ ಇದೆ ಅಂದಾಗ ಆಗ ನಿಮ್ಮ ಕಮೋಡ್ ಸುತ್ತ ಒಂದು ವೈಟ್ ಕಲರ್ ಟೇಪ್ ಹಾಕುವಂಥದ್ದು ಕೂಡ ಮಾಡ್ಬೋದು. ಕಮೋಡೆ ವೈಟ್ ಇರುತ್ತೆ, ಅದ್ರ ಸುತ್ತಲೂ ವೈಟ್ ಟೇಪ್. ಹೌದು, ಯು ಹ್ಯಾವ್ ಟು ಬ್ಲಾಕ್ ದಟ್ ಎನರ್ಜಿ. ಓಕೆ. ಸೊ 3 ಡೈರೆಕ್ಷನ್ಸ್ ಅಲ್ಲಿ ಗೋಡೆ ಡೈರೆಕ್ಷನ್ ಬಿಟ್ಟು ಮಿಕ್ಕಿದ 3 ಡೈರೆಕ್ಷನಲ್ಲೂ ವೈಟ್ ಕಲರ್ ಟೇಪನ್ನು ಯು ಶೇಪಲ್ಲಿ ಹಾಕ್ಬಿಟ್ಟು ನೀವು ಅಲ್ಲಿ ಎನರ್ಜಿನ ಬ್ಲಾಕ್ ಮಾಡೋದ್ರಿಂದ ಕೂಡ ಸಾಕಷ್ಟು ನಿಮಗೆ ಅಲ್ಲಿ ನೆಗೆಟಿವಿಟಿ ಕಮ್ಮಿ ಆಗುತ್ತೆ, ಸೇವಿಂಗ್ಸ್ ಇನ್ಕ್ರೀಸ್ ಆಗುತ್ತೆ. ದುಡ್ಡು ಯಾರಿಗೆ ತಾನೇ ಸೇವ್ ಮಾಡೋಕ್ಕೆ ಇಷ್ಟ ಇರಲ್ಲ ಹೇಳಿ. ಇನ್ ಕೇಸ್ ಅಲ್ಲಿ ಟಾಯ್ಲೆಟ್ ಇಲ್ಲ ಅಂದರೂ ಬೇರೆ ಏನೋ ಸ್ಟೇರ್ಸ್ ಬಂದಿದೆ ಅಥವಾ ಏನೋ ನೆಗೆಟಿವಿಟಿ ಇದೆ, ಅಲ್ಲಿ ಗ್ರೀನ್ ಕಲರ್ ಹಾಕ್ಬಿಟ್ಟಿದ್ದೀವಿ ಅಂದರೆ ಅದನ್ನು ವೈಟಿಗೆ ಚೇಂಜ್ ಮಾಡುವಂಥದ್ದು. ಅದು ಬಿಟ್ಟು ವೆಸ್ಟಲ್ಲಿ ಇನ್ನೇನು ಮಾಡ್ಬೋದು ಟಿಪ್ಸ್ ಅಂತ ಕೇಳೋದಿದ್ರೆ, ಒಂದು ಕಾಪರ್ ಬೌಲಲ್ಲಿ ಗೋಲ್ಡನ್ ಕಲರ್ ಕಾಯಿನ್ಸ್ನ ಹಾಕ್ಬಿಟ್ಟು ನೀವು ವೆಸ್ಟಲ್ಲಿ ಇಟ್ಟಾಗ ಖಂಡಿತ ನಿಮ್ಮ ಸೇವಿಂಗ್ಸ್ ಇನ್ಕ್ರೀಸ್ ಆಗುತ್ತೆ. ಓಕೆ. ಬಿಸ್ನೆಸ್ ಮಾಡೋರು ಕೂಡ ನಿಮ್ಮ ಒಂದು ಬಿಸ್ನೆಸ್ ಜಾಗಗಳಲ್ಲಿ ಅಥವಾ ಒಂದು ನಿಮ್ಮ ಆಫೀಸ್ಗಳಲ್ಲಿ ಕಂಪ್ಲೀಟ್ ಎಕ್ಸಾಕ್ಟ್ ವೆಸ್ಟ್ 270 ಡಿಗ್ರಿ ವೆಸ್ಟ್ ಅಂತ ನಾವು ಹೇಳ್ತೀವಿ ಅಲ್ವಾ, ಆ ಒಂದು ಜಾಗದಲ್ಲಿ ಕಾಪರ್ ಬೌಲ್ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಯಾವುದಾದ್ರೂ ಓಕೆ, ಅದರಲ್ಲಿ ಗೋಲ್ಡನ್ ಕಲರ್ ಕಾಯಿನ್ಸ್ನ ನೀವು ಹಾಕ್ಬಿಟ್ಟ, ಗೋಲ್ಡನ್ ಅಂದ ತಕ್ಷಣ ಚಿನ್ನದೇ ತರಬೇಕಂತ ಇಲ್ಲ, ಈ 5 ರೂಪಾಯಿ 10 ರೂಪಾಯಿ ಕಾಯಿನ್ ಕೂಡ ನಿಮಗೆ ಗೋಲ್ಡನ್ ಕಲರ್ ಸಿಗುತ್ತೆ ಅಲ್ವಾ. ಸೊ ಅದನ್ನು ನೀವು ಹಾಕ್ಬಿಟ್ಟು ಇಟ್ಟಾಗ ಕೂಡ ಒಟ್ಟಿನಲ್ಲಿ ಆ ಝೋನ್ ಭಾರ ಇರಬೇಕು.
ಕಾಯಿನ್ಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋದು. ಅಲ್ಲಿ ನೀವೆಷ್ಟು ಭಾರದ ವಸ್ತುಗಳನ್ನ ಇಡ್ತೀರಾ ಅಷ್ಟೇ ಸ್ಟ್ರೆಂತ್ಫುಲ್ ಆಗಿರ್ತೀರಾ, ಪವರ್ಫುಲ್ ಆಗಿರ್ತೀರಾ, ನಿಮ್ಮ ಮನೆಯಲ್ಲಿ ನಿಮ್ಮ ಹೋಲ್ಡ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಓಕೆ ಓಕೆ. ರ್ಯಾಂಡಮ್ ಕ್ವೆಶ್ಚನ್ ನನ್ನ ಮೈಂಡಿಗೆ ಬಂತು, ಟಕ್ಕಂತ ಕೇಳ್ಬಿಡ್ತೀನಿ, ಮರ್ತು ಹೋಗ್ಬಿಡ್ಬಾರ್ದಲ್ಲ ಅಂತ. ನೀವು ಹೇಳೋ ಎಲ್ಲವನ್ನ ಫಾಲೋ ಮಾಡಿ ವಾಸ್ತುನ ತುಂಬ ಚೆನ್ನಾಗಿ ನಾನು ಅನುಸರಿಸ್ತಾ ಇದ್ದೀನಿ ಅಂದ್ರೂ ಲಕ್ ಅನ್ನೋದು ಎಷ್ಟು % ಇರಬೇಕು ಫಾರ್ ಆಲ್ ದೀಸ್ ಟು ವರ್ಕ್? ಲಕ್ ಅನ್ನೋದು 3 ಲೇಯರ್ಸಲ್ಲಿ ವರ್ಕ್ ಆಗುತ್ತೆ. ಒಂದು ನಮ್ಮ ಪರ್ಸನಲ್ ಲಕ್, ನಮ್ಮ ಮನುಷ್ಯನ ಲಕ್. ಇದು ಬಿಟ್ಟು ನೆಕ್ಸ್ಟ್ ಲೆವೆಲ್ ಮೇಲೆ ಟಾಪ್ ಲೆವೆಲ್ ಬಂದು ಡಿವೈನ್ ಲಕ್ ಅಂತ ಹೇಳ್ತೀವಿ. ಸೊ ದೇವರ ಆಶೀರ್ವಾದ, ಅನುಗ್ರಹ ಅಲ್ಲಿಂದ ಬರುವಂಥ ಒಂದು ಲಕ್. ಸೊ ಅದು ನಾವು ಬರ್ತಾನೆ ಬರ್ಸ್ಕೊಂಬಂದಿರ್ತೀವಿ. ಇದು ನಾವು ಕಲ್ಟಿವೇಟ್ ಮಾಡ್ಕೊಳ್ಳೋ ಅಂತ ಒಂದು ಲಕ್. ನಾವು ಎಲ್ಲಿರ್ತೀವಿ, ಏನು ಮಾಡ್ತೀವಿ, ಹೇಗಿರ್ತೀವಿ ಅನ್ನೋದ್ರ ಮೇಲೂ ನಮ್ಮ ಲಕ್. ಇದೆರಡಕ್ಕೂ ಕನೆಕ್ಟಿಂಗ್ ಲಕ್ ಬಂದು ನಮ್ಮ ಮನೆ ಅಥವಾ ನಾವು ಯಾವ ಜಾಗದಲ್ಲಿ ಇದ್ದೀವಿ. ಯಾಕಂದರೆ ವಿ ಸ್ಟೇ ದೇರ್ ಫಾರ್ ಸಮ್ ಟೈಮ್. ಅದು ನಮ್ಮ ಆಫೀಸ್ ಇರ್ಬೋದು, ನಮ್ಮ ಮನೆ ಇರ್ಬೋದು. ಸೊ ಆ ಜಾಗದ ಲಕ್ ಬಂದು ನಮ್ಮ ಒಂದು ಲಕ್ ಪ್ಲಸ್ ಡಿವೈನ್ ಲಕ್ನ ಕನೆಕ್ಟ್ ಮಾಡುವಂಥದ್ದು. ಸೊ ನಿಮ್ಮ ಲಕ್ಕಲ್ಲಿ 33% ಆಗಿ 3 ಭಾಗ ಆಗೋಗುತ್ತೆ. ಸೊ ನೀವು ಎಷ್ಟೇ ಬರ್ಸ್ಕೊಂಡು ಬಂದ್ರೂ ಇಲ್ಲಿ ಏನು ಆಗ್ತಾ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಮನೆ ವಾಸ್ತು ಪ್ರಕಾರ ಮಾಡಿ, ಅಲ್ಲಿಂದನೂ ನಿಮ್ಗೊಂದು 33% ಲಕ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಪರ್ಸನಲ್ ಲಕ್ ಎಷ್ಟು ಚೆನ್ನಾಗಿರ್ಬೋದು, ಡಿವೈನ್ ಲಕ್ ನಿಮ್ಗಿರ್ಬೋದು, ಎರಡನ್ನೂ ಕನೆಕ್ಟ್ ಮಾಡುವಂಥದ್ದು ನಿಮ್ಮ ಮನೆ. ಬಟ್ ಯಾವುದಾದ್ರೂ ಮನೆ ನೀವು ನೋಡಿದ್ದೀರಾ ವೆರಿನ್ ಒಬ್ಬರಿಗೆ, ಆ ಮನೇಲಿರೋ ಒಬ್ಬರಿಗೆ ಈ ಮನೆ ತುಂಬ ಚೆನ್ನಾಗಿದೆ ವಾಸ್ತು ಪ್ರಕಾರ, ಮತ್ತೊಬ್ರಿಗೆ ಆ್ಯಕ್ಚುಲಿ ಚೆನ್ನಾಗಿಲ್ಲ ವಾಸ್ತು ಪ್ರಕಾರ ಅಂತ ನೋಡಿದ್ದೀರಾ ಆ ಥರ? ಸೊ ಅದು ವಾಸ್ತು ಪ್ರಕಾರ ಅಂತ ನಾವು ಹೇಗೆ ಅಂದರೆ ಕಂಪ್ಲೀಟಾಗಿ ಫುಲ್ ಮನೆಗೆ ನಾವು ಹೇಳೋಕ್ಕಾಗೋದಿಲ್ಲ. ಆ ಒಂದು ರೂಮ್, ಅವ್ರು ಇರೋವಂಥ ರೂಮ್ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಅವ್ರು ಮಲ್ಕೊಳ್ಳೋವಂಥ ಡೈರೆಕ್ಷನ್ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಏನಕ್ಕೆ ಅಂದರೆ ಈಗ ಯಾರೋ ಒಬ್ರು ಸೌತ್ ಈಸ್ಟ್ ರೂಮಲ್ಲಿ ಮಲ್ಕೊಳ್ತಾ ಇರ್ತಾರೆ, ಅಗ್ನಿ ಮೂಲೆಯಲ್ಲಿ ಅವ್ರು ಬೆಡ್ರೂಮ್ ಇಟ್ಕೊಂಡು ಮಲ್ಕ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅವ್ರು ಯಾವಾಗಲೂ ಏನೋ ಒಂಥರ ಕೋಪ ಅಗ್ರೆಷನ್ ನಾವು ಏನು ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತಾ? ಆಗಲ್ಲ. ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ, ನಮ್ಮ ಕೆಲಸ ಕರೆಕ್ಟಾಗಿ ಕಂಪ್ಲೀಟ್ ಆಗಲ್ಲ, ಪ್ರಾಜೆಕ್ಟ್ಸ್ ಆನ್ ಟೈಮಾಗಿ ಕಂಪ್ಲೀಟ್ ಆಗಲ್ಲ. ಅವಾಗ ಅವ್ರು ಏನು ಹೇಳ್ತಾರೆ, ಲಕ್ ಚೆನ್ನಾಗಿಲ್ಲ, ನಮ್ಮ ಮನೆ ವಾಸ್ತು ಚೆನ್ನಾಗಿಲ್ಲ, ಮನೆಗೆ ಪೂರ್ತಿ ವಾಸ್ತು ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ನೀವು ಮಲ್ಕೊಳ್ಳೋಂಥ ಪೊಸಿಷನ್ ಇರ್ಬೋದು, ನಿಮ್ಮ ರೂಮ್ ಇರ್ಬೋದು, ಅದನ್ನ ಚೇಂಜ್ ಮಾಡಿ ಕೂಡ ನೀವು ಟ್ರೈ ಮಾಡಬೇಕಾಗತ್ತೆ. ಸೊ ಮನೆಯಲ್ಲಿ ನೀವು ಯಾವ ಝೋನಲ್ಲಿ ಇದ್ದೀರಾ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಲೇಡೀಸಾ, ಜೆಂಟ್ಸಾ, ಚಿಕ್ಕ ಮಕ್ಕಳ, ದೊಡ್ಡೋರ, ಅದು ಕೂಡ ಮ್ಯಾಟರ್ ಆಗುತ್ತೆ. ಯಾಕೆಂದರೆ ವಾಸ್ತುಪುರುಷ ಮಂಡಲದಲ್ಲಿ ಎಲ್ಲರಿಗೂ ಒಂದೊಂದು ಪ್ಲೇಸ್ ಕೊಟ್ಟಿದ್ದಾರೆ. ಮಕ್ಕಳಿಗೆ ಪೂರ್ವ, ಹಿರಿಯರಿಗೆ, ಮನೇಲಿ ಯಾರು ದುಡಿತಾ ಇರ್ತಾರೆ ಅವ್ರಿಗೆ ಸೌತ್ ವೆಸ್ಟ್, ನೈಋತ್ಯ, ಈ ರೀತಿ ಒಬ್ಬೊಬ್ರಿಗೆ ಒಂದೊಂದು ಝೋನ್ ಕೊಟ್ಟಿರೋದ್ರಿಂದ ನೀವು ಯಾವ ಝೋನಲ್ಲಿ ಇರ್ತೀರಾ ಆ ಝೋನ್ದು ಎಫೆಕ್ಟ್ಸ್ ಇರುತ್ತೆ. ಮನೆ ಪೂರ್ತಿ ವಾಸ್ತು ಸರಿ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಮನೆ ವಾಸ್ತು ಚೆನ್ನಾಗಿರುತ್ತೆ. ಮನೆ ವಾಸ್ತು ಚೆನ್ನಾಗಿದ್ದಾಗ ಎಲ್ಲರಿಗೂ ಒಳ್ಳೇದೇ ಆಗುತ್ತೆ, ಪ್ರೊವೈಡೆಡ್ ಅವ್ರಿರೋಂಥ ಜಾಗದ ವಾಸ್ತುನೂ ಅವ್ರು ಚೆನ್ನಾಗಿಟ್ಕೊಂಡು. ಹೌದು, ಕರೆಕ್ಟ್. ನೈಸ್. ಸೊ ಈಸ್ಟ್ ಆಯಿತು, ವೆಸ್ಟ್ ಆಯಿತು, ಇವಾಗ ನಾರ್ತ್, ಉತ್ತರ ಕುಬೇರನ ಸ್ಥಾನ. 90% ಜನ ಸೌತ್ ವೆಸ್ಟ್ ಅಂದ್ಕೊಂಡ್ಬಿಡ್ತಾರೆ, ಬಟ್ ಆ್ಯಕ್ಚುಲಿ ನಾರ್ತಲ್ಲಿ ಕುಬೇರ ಇರೋವಂಥದ್ದು. ನಾರ್ತಿನ ದಿಕ್ಪಾಲಕ ಅಥವಾ ದೇವತೆನೇ ಕುಬೇರ. ಸೊ ಹಾಗಾಗಿ ನಾರ್ತಲ್ಲಿ ನೀವು ಇನ್ಕಮ್ ಜಾಸ್ತಿ ಬರಬೇಕು, ನಿಮ್ಗೆ ಆಪರ್ಚುನಿಟೀಸ್ ಬರಬೇಕು, ಕೆರಿಯರ್ಲಿ ಗ್ರೋತ್ ಆಗಬೇಕು, ಪ್ರಮೋಷನ್ಸ್ ಬೇಕು, ಅಥವಾ ಹೊಸ ಕಡೆ ನಿಮಗೆ ಜಾಬ್ಸ್ ಬೇಕು ಅಂದ್ರೂ ನಾರ್ತ್ನ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳೋವಂಥದ್ದು. ನಾರ್ತಲ್ಲಿ ನೀವು ವಾಟರ್ ರಿಲೇಟೆಡ್ ಏನೇ ಐಟಮ್ಸ್ ಕೂಡ ಇಡ್ಬೋದು, ಅಕ್ವೇರಿಯಂ ಮನೇಲಿ ಇಡೋವಂಥವ್ರು ನಾರ್ತಲ್ಲಿ ಇಡ್ಬೋದು. ಅದು ಬಿಟ್ಟು ನಾರ್ತಲ್ಲಿ ಈಗ ನಾವು ಫ್ಲೋಯಿಂಗ್ ವಾಟರ್ ಹಾಕಿ ಅಂತ ಹೇಳ್ತೀವಿ, ಮೌಂಟೇನ್ ಪಿಕ್ಚರ್ಸ್ನ ಹಾಕಿ ಅಂತ ಹೇಳ್ತೀವಿ. ಈ ರೀತಿ ಎಲ್ಲ ಮಾಡೋದ್ರಿಂದ ನಾರ್ತಲ್ಲಿಂದ ಬರುವಂಥ ನಿಮ್ಮ ಆಪರ್ಚುನಿಟೀಸ್, ಜಾಬ್ ರಿಲೇಟೆಡ್, ಕೆರಿಯರ್ ರಿಲೇಟೆಡ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದೇ ರೀತಿ ನಾರ್ತಲ್ಲಿ ಮನೆ ಎಂಟ್ರೆನ್ಸ್ ಇರೋರು ಬಂದಿದ ತಕ್ಷಣ ಎದುರುಗಡೆ ಚಪ್ಪಲಿ ಸ್ಟ್ಯಾಂಡ್ ಬೇಡ. ಆದಷ್ಟು ನಾರ್ತ್ ಈಸ್ಟಿಗೆ ಮಾಡದೆ ಅದನ್ನು ನಾರ್ತ್ ವೆಸ್ಟ್ ಕಡೆಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಲ್ಲಿ ಚೆನ್ನಾಗಿ ಆಗಿಬರುತ್ತೆ. ಆ್ಯಂಡ್ ನಾರ್ತು ಈಸ್ಟ್ ಎರಡೂ ಲೈಟ್ ಆಗಿರಬೇಕು ಮನೆಯಲ್ಲಿ, ವೆಸ್ಟು ಮತ್ತು ಸೌತು ಸ್ವಲ್ಪ ಹೆವಿ ಇರಬೇಕು. ಸೊ ನಾರ್ತ್ ಪೋರ್ಷನಲ್ಲಿ ಭಾರದ ವಸ್ತುಗಳು ಏನೇ ಇಟ್ಟಿದ್ರು ಅದೆಲ್ಲ ರಿಮೂವ್ ಮಾಡಿ ಲೈಟಾಗಿ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು. ಆ್ಯಂಡ್ ನಾರ್ತ್ ವೆಸ್ಟ್ ಬಂದು ವಾಯುವ್ಯ, ಅಲ್ಲಿ ಕೂಡ ಗಾಳಿ ಆಡಬೇಕಾಗತ್ತೆ ಚೆನ್ನಾಗಿ. ಅಲ್ಲಿ ವಿಂಡ್ ಚೈಮ್ಸ್ನ ಹಾಕುವಂಥದ್ದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ. ಯಾವ ಕಲರ್ ಇಸ್ ಕಂಪ್ಯಾಟಬಲ್? ಬ್ಲೂ. ನಾರ್ತಿಗೆ ಬ್ಲೂ, ನೀರಿನ ಕಲರ್. ಸೊ ಬ್ಲೂನೇ ಹಾಕ್ಬೇಕಂತಿಲ್ಲ, ಕೆಲವೊಂದ್ಸತಿ ನೀವು ಗ್ರೇ ಅಥವಾ ವಾಟರ್ ಕಲರ್ಸ್ನ ಕೂಡ, ನೀವು ಲೈಟ್ ಕಲರ್ಸ್ನ ಕೂಡ ನೀವು ತಗೋಬಹುದು. ಓಕೆ. ಆ್ಯಂಡ್ ಇದು ಎಲ್ಲ ಅಲ್ಲಿ ಹಾಕುವಂಥ ನೀವು ಫರ್ನಿಚರ್ಸ್ ಇರ್ಬೋದು, ಪೇಂಟ್ ಇರ್ಬೋದು, ಎಲ್ಲದಕ್ಕೂ ಕೂಡ ಇದು ಮ್ಯಾಟರ್ ಆಗುತ್ತೆ. ಸೊ ಸಾಕಷ್ಟು ಜನ ಕುಬೇರ ಮೂಲೆ ಸೌತ್ ವೆಸ್ಟ್ ಅಂತ ಅಂದ್ಕೊಂಡಿರೋದ್ರಿಂದ, ಆದರೆ ಕುಬೇರ ವಾಸಿಸೋ ಸ್ಥಾನ ಉತ್ತರ ಆಗಿರೋದ್ರಿಂದ ನಾವು ಎಲ್ಲಿ ನಮ್ಮ ಒಡವೆ ಅಥವಾ ದುಡ್ಡು, ನಮ್ಮ ಬೀರು ಎಲ್ಲಿಡಬೇಕು? ಬೀರುನ ನೀವು ಸೌತ್ ವೆಸ್ಟಲ್ಲೇ ಇಡಬೇಕು, ಹಂಗಂತ ನಾರ್ತಲ್ಲಿ ಇಡಿ ಅಂತ ಹೇಳೋದಿಲ್ಲ. ಯಾಕಂದರೆ ಬೀರು ಹೆವಿ ಇರುತ್ತೆ. ಸೌತ್ ವೆಸ್ಟಲ್ಲಿ ಇಟ್ಟಂಥ ಒಡವೆಗಳು ಯಾವಾಗಲೂ ಸೇಫ್ ಆಗಿರುತ್ತೆ.
ಓಕೆ, ಯಾಕಂದ್ರೆ ಅದು ರಾಕ್ಷಸರ ಸ್ಥಾನ. ರಾಕ್ಷಸರು ನಾವು ಅಲ್ಲಿ ಏನೇ ಇಟ್ಟರು ಅದನ್ನ ಸೇಫ್ ಗಾರ್ಡ್ ಮಾಡ್ತಾರೆ, ಬೇರೆ ಯಾರೇ ಬಂದು ಅದು ಕದ್ಕೊಂಡು ಹೋಗೋದಕ್ಕೆ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಸೊ ಹಾಗೆ ಅದು ಸೇಫ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಸೌತ್ ವೆಸ್ಟ್ ಅಲ್ಲೇ ಇಡಿ ಅಂತ ಹೇಳೋದು. ಕುಬೇರನ ಸಿಂಬಾಲಿಕ್ ಆಗಿ ನಾರ್ತ್ ಅಲ್ಲಿ ಸ್ವಲ್ಪ ದುಡ್ಡಿಡೋ ಅಂಥದ್ದು. ಕುಬೇರ ಒಳಗೆ ಬರೋದಕ್ಕೆ ಜಾಗ ಮಾಡ್ಕೊಡ್ಬೇಕಾದ್ರೆ ಕುಬೇರ ಮಲ್ಕೊಳ್ಳೋದು ಸೌತ್ ವೆಸ್ಟ್ ಅಲ್ಲೇ. ಓಕೆ ಓಕೆ. ಕುಬೇರ ನಿಮ್ಮ ಮನೆ ಒಳಗೆ ಬರಬೇಕು, ದುಡ್ಡು ತೊಗೊಂಡು ಬಂದಮೇಲೆ ಅವ್ನು ಎಲ್ಲಿ ಬೇಕಾದ್ರೂ ಕುತ್ಕೊಳ್ಳಿ ಮಲ್ಕೊಳ್ಳಿ ಅಲ್ವಾ. ಸೊ ಹಾಗಾಗಿ ಒಳಗೆ ಬರೋದಕ್ಕೆ ನೀವು ಆಪರ್ಚುನಿಟೀಸ್ಗೆ ಜಾಗ ಮಾಡ್ಕೊಳ್ಬೇಕು. ನಾರ್ತನ್ನು ನೀವು ಕ್ಲೀನಾಗಿ ಇಟ್ಕೋಬೇಕು. ಇನ್ನೂ ಬೇಕಾದ್ರೆ ನಾರ್ತಲ್ಲಿ ಕುಬೇರ ಒಳಗೆ ಬರ್ತಾ ಇರೋ ಥರ ಒಂದು ಕುಬೇರನ ಸ್ಟ್ಯಾಚ್ಯೂವನ್ನು ಕೂಡ ನೀವು ಇಡ್ಬೋದು. ಬಟ್ ಈ ಕುಬೇರನಿಗೂ ಹ್ಯಾಪಿ ಮ್ಯಾನ್ಗೂ ತುಂಬಾ ಕನ್ಫ್ಯೂಷನ್ ಅಥವಾ ಸಿಮಿಲಾರಿಟಿ ಇದೆ ಅಲ್ವಾ? ಸಂಬಂಧನೇ ಇಲ್ಲ. ಅಲ್ಲ, ಬಟ್ ನೋಡಕ್ಕೆ ಸೊ ಎಷ್ಟೋ ಜನ ಕುಬೇರ ಅನ್ಕೊಂಡು ಹ್ಯಾಪಿ ಮ್ಯಾನ್ ತರ್ತಾರೆ, ಹ್ಯಾಪಿ ಮ್ಯಾನ್ ಅನ್ಕೊಂಡು ಕುಬೇರನ್ ತರ್ತಾರೆ. ಯಾಕಂದ್ರೆ ನೋಡೋದಕ್ಕೆ ವಿಜುವಲಿ ನಾ ಹೇಳೋದು ಒಂದು ಅಂದ್ರೆ ಹೊಟ್ಟೆ ದೊಡ್ಡದಾಗಿರುತ್ತೆ, ಆರಾಮ್ ದುಡ್ಡು ಇಟ್ಕೊಂಡಿರ್ತಾರೆ, ಈ ತರ ಎಲ್ಲ ಸಿಮಿಲಾರಿಟೀಸ್ ಇರ್ಬೋದು. ಬಟ್ ಏನಂದ್ರೆ ಈ ಲಾಫಿಂಗ್ ಬುದ್ಧ ಈಸ್ ಪೂತೈ, ಅವ ಚೈನೀಸ್ನ ಒಬ್ಬ ಮಾಂಕ್. ಸೊ ಅವರು ಎಲ್ಲರನ್ನೂ ಖುಷಿ ಪಡಿಸ್ತಾ ಇದ್ರು, ದುಡ್ಡನ್ನ ಹೊತ್ಕೊಂಡು ಹೋಗ್ತಾ ಇದ್ರು, ಕಷ್ಟ ಬಂದವ್ರಿಗೆಲ್ಲ ಹಂಚ್ತಾ ಇದ್ರು. ಇದೆಲ್ಲ ಸಿಂಬಲೈಸೇಷನ್ ಇರೋದ್ರಿಂದ ಲಾಫಿಂಗ್ ಬುದ್ಧ ಅಂತ ಹೇಳಿ ಕರಿತಾ ಇದ್ದಿದ್ದು ಅವ್ರನ್ನ. ಬಟ್ ಆಕ್ಚುಲಿ ಅವ್ರ ಹೆಸರು ಬಂದು ಪೂತೈ. ಓಕೆ, ಬಟ್ ಕುಬೇರ ಒಂದು ಅವರ ಒಂದು ಸಿಂಬಲೈಸೇಷನ್ನೇ ಬೇರೆ ಇದೆ. ಲಕ್ಷ್ಮಿ ಅಕೌಂಟೆಂಟ್ ಅಂತ ಕೂಡ ನಾವು ಹೇಳ್ತೀವಿ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕಾದ್ರೆ. ಸೊ ಹಾಗಾಗಿ ಇವರು ನಮಗೆ ಈಗ ಹೇಗೆ ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತೀವಲ್ಲ, ಸೊ ಹಾಗಾಗಿ ಲಕ್ಷ್ಮಿ ನಿಮಗೆ ವರ ಕೊಟ್ರು ಆ ದುಡ್ಡನ್ನ ನಿಮಗೆ ತಲುಪಿಸೋವಂಥದ್ದು ಕುಬೇರ, ನಿಮ್ಮ ಬ್ಯಾಂಕರ್ ಇದ್ದಂಗೆ. ಸೊ ಹಾಗಾಗಿ ಆ ಕುಬೇರನನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೋಬೇಕು. ಕುಬೇರ ಬೇರೆ, ಲಾಫಿಂಗ್ ಬುದ್ಧ ಬೇರೆ. ಲಾಫಿಂಗ್ ಬುದ್ಧ ನಿಮಗೆ ಟೆಂಪ್ರರಿಲಿ ಏನಾದ್ರು ತಂದ್ಕೊಡ್ಬೋದು ಅಥವಾ ನಿಮ್ಮ ಮನೆಯ ಎನ್ವಿರಾನ್ಮೆಂಟ್ನ ಚೆನ್ನಾಗಿ ಮಾಡುವಂಥದ್ದು. ಆ್ಯಂಡ್ ಲಾಫಿಂಗ್ ಬುದ್ಧ ಇಸ್ ಆಸ್ ಪರ್ ಫೆಂಗ್ಶೈ. ಕುಬೇರ ಬಂದು ಇಸ್ ಆಸ್ ಪರ್ ವೇದಿಕ್ ಆಸ್ಟ್ರಾಲಜಿ ಅಥವಾ ವೇದಿಕ್ ವಾಸ್ತುವಿನ ಒಂದು ಸಂಕೇತ. ಓಕೆ ಓಕೆ. ಸೊ ಎರಡೂ ಬೇರೆ ಬೇರೆ. ಸೊ ಕುಬೇರನ ಫೋಟೋನ ನಾರ್ತ್ಗೆ ಹಾಕೊಳ್ಳೋದು, ಫೋಟೋ ಅಲ್ಲ, ವಿಗ್ರಹ. ವಿಗ್ರಹ. ಓಕೆ, ಫೋಟೋ ಹಾಕಬೇಡಿ. ಓಕೆ, ಕುಬೇರನ ವಿಗ್ರಹ ಉತ್ತರ ದಿಕ್ಕಲ್ಲಿಡೋದು. ಹೌದು, ಉತ್ತರ ದಿಕ್ಕಲ್ಲಿ ಕುಬೇರನ ಮೂಲೆ ಅದಾಗಿರೋದ್ರಿಂದ ಅಲ್ಲೊಂದು ಸ್ವಲ್ಪ ದುಡ್ಡನ್ನ ಇಟ್ಟಾಗಿಡೋದು ಅಥವಾ ಒಡವೆನ ಇಟ್ಟಾಗಿಡೋದು. ಆದ್ರೆ ಮೇನ್ ಆಗಿ ನಾವು ಸ್ಟೋರ್ ಮಾಡಬೇಕಾಗಿರೋದು ಸೌತ್ ವೆಸ್ಟ್ ಅಲ್ಲಿ, ನೈಋತ್ಯದಲ್ಲಿ. ಇದನ್ನು ಬಿಟ್ಟು ಇನ್ನೇನಾದ್ರೂ ಮಾಡ್ಬೇಕಾ? ಕುಬೇರ ಯಥೇಚ್ಛವಾಗಿ ನಮಗೆ ಲಕ್ಷ್ಮಿ ಕೊಡೋದನ್ನ ನಮಗೆ ತಲುಪಿಸ್ಬೇಕು. ಕುಬೇರ ಸ್ವಲ್ಪ ಕಂಫರ್ಟ್ ಲಕ್ಸುರೀಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ದುಡ್ಡಿದ್ರೆ ನಾವು ಯಾವಾಗಲೂ ಐಷಾರಾಮಿ ಜೀವನವನ್ನು ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ. ಸೊ ಹಾಗಾಗಿ ನಾರ್ತಲ್ಲಿ ನಿಮ್ಮ ಒಂದು ಸೀಟಿಂಗ್ ಇರ್ಬೋದು ಅಥವಾ ಕುಬೇರನ ಸ್ಟ್ಯಾಚ್ಯೂ ಇಟ್ಟಾಗ ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡಿ ಇಡುವಂಥದ್ದು ಮಾಡಿದಾಗ ಕುಬೇರ ಜಾಸ್ತಿ ಬೇಗ ಒಲಿತಾನೆ ಅಂತ ಹೇಳುವಂಥದ್ದು. ಕುಬೇರ ಮಂತ್ರಗಳಿದೆ, ಕುಬೇರ ಯಂತ್ರ ಇದೆ. ಕೆಲವೊಬ್ರು ಮನೆಯಲ್ಲಿ ಲಕ್ಷ್ಮೀ ಕುಬೇರ ಯಂತ್ರಗಳನ್ನು ಹಾಕ್ತಾರೆ. ಅದನ್ನು ಕೂಡ ನೀವು ನಾರ್ತಲ್ಲಿ ಹಾಕಿದಾಗ ನಿಮಗೆ ಕುಬೇರ ಚೆನ್ನಾಗಿ ಒಲಿತಾನೆ, ಬೇಗ ಒಲಿತಾನೆ ಅಂತ ಹೇಳುವಂಥದ್ದು. ಆ್ಯಂಡ್ ನಿಮ್ಮ ಮನೆಯಲ್ಲಿರುವಂಥ ಲಕ್ಸುರಿ ಐಟಮ್ಸ್ನ ನೀವು ನಾರ್ತಲ್ಲಿ ಇಟ್ಟಾಗ ನಿಮಗೆ ಕುಬೇರ ಜಾಸ್ತಿ ಬೇಗ ಸಂತುಷ್ಟನಾಗಿ ಬೇಗ ಒಲಿತಾನೆ ಅಂತ ಕೂಡ ಹೇಳುವಂಥದ್ದು. ಅಲ್ಲ, ನಾರ್ತ್ ಅಂದ್ರೆ ಜನ ಹೆದರ್ಕೊಳ್ಳೋದೇ ಜಾಸ್ತಿ. ಅದನ್ನ ಹೆದರ್ಕೋಬೇಕಾಗಿರೋದು ಮಲ್ಕೋಬಾರ್ದು ಅದಕ್ಕೆ ತಲೆ ಇಟ್ಟು ಅನ್ನೋ ಒಂದೇ ಕಾರಣಕ್ಕೆ. ಆದ್ರೆ ಹೇಗೆ ನಾರ್ತ್ ಕ್ಯಾನ್ ಬಿ ಪಾಸಿಟಿವ್, ನಾರ್ತ್ಗೆ ತಲೆ ಹಾಕಿ ಮಲಗಬಾರ್ದು ಅಷ್ಟೇ ಹೊರತು ನಾರ್ತ್ ಇಸ್ ನಾಟ್ ಅ ಪಾಸಿಟಿವ್ ಡೈರೆಕ್ಷನ್ ಅಂತ ನಾವು ಹೇಳಕ್ಕಾಗಲ್ಲ. ನಾರ್ತ್ ಈಸ್ ಅ ಪಾಸಿಟಿವ್ ಡೈರೆಕ್ಷನ್. ಇನ್ಫ್ಯಾಕ್ಟ್ ನಾರ್ತ್ ಫೇಸಿಂಗ್ ಡೋರ್ಸ್ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ತಾರೆ. ನಂದಿ ಬಾಗ್ಲು ತುಂಬಾ ಶುಭ ಅಂತ ಹೇಳುವಂಥದ್ದು, ಯಾಕಂದ್ರೆ ನಂದಿ ಯಾವಾಗ್ಲೂ ನಾರ್ತ್ಗೆ ತಿರುಗಿರ್ತಾನೆ ಅಂತ ಹೇಳುವಂಥದ್ದು. ಸೊ ನಂದಿ ಶಿವನನ್ನ ಕೇಳ್ಬಿಟ್ಟು ನಮ್ಗೆ ಏನ್ ಬೇಕೋ ಎಲ್ಲಾ ವರವನ್ನು ಕೊಡ್ಬೋದು ಅನ್ನೋದಿದ್ರೆ ನಾರ್ತ್ ಇಂದ ಅದಕ್ಕೆ ನಾವು ಆಪರ್ಚುನಿಟಿ ಝೋನ್ ಅಂತ ಹೇಳುವಂಥದ್ದು. ಸೊ ನಿಮ್ಗೆ ಏನ್ ಬೇಕೋ ಜೀವನದಲ್ಲಿ ಎಲ್ಲ ಬರುತ್ತೆ. ನಾರ್ತ್ಗೆ ತಲೆ ಹಾಕಿ ಮಲಗಬಾರ್ದು ಅನ್ನೋದಕ್ಕೆ ಸಾಕಷ್ಟು ಸೈಂಟಿಫಿಕ್ ರೀಸನ್ಸ್ ಕೂಡ ಇದೆ. ನಮ್ಮ ಅರ್ಥಿನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಯಾವ ರೀತಿ ಪಾಸ್ ಆಗುತ್ತೆ ಅಂಡ್ ಯಾವ ರೀತಿ ಅರ್ಥಿನ ಫ್ಲೋ ಇದೆ. ಸೊ ಅರ್ಥಲ್ಲೂ ಕೂಡ ನೀವು ನೋಡಿದಾಗ ಫ್ಲೋ ಬಂದು ನಾರ್ತ್ ಮತ್ತೆ ನಾರ್ತ್ ಈಸ್ಟ್ ಕಡೆಗಿದೆ. ದ ಫ್ಲೋ ಆಫ್ ಎನರ್ಜೀಸ್ ಇರ್ಬೋದು, ವಾಟರ್ ಫ್ಲೋ ಇರ್ಬೋದು, ಎಲ್ಲನೂ ಓವರ್ ಆಲ್ ನಾವು ಪೂರ್ತಿ ಅರ್ಥ ತಗೊಂಡಾಗ. ಸೊ ಹಾಗಾಗಿ ಅದೇ ಡೈರೆಕ್ಷನ್ ನೀವು ಮಲ್ಕೊಂಡಾಗ ಆ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೂವ್ ಆಗ್ತಾ ಆಗ್ತಾ ನಿಮ್ಮ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ನಿಮಗೆ ಆಲ್ಝಿಮರ್ಸ್ ಆಗುವಂಥದ್ದು ಇರ್ಬೋದು ಅಥವಾ ನೆನಪಿನ ಶಕ್ತಿ ಕಮ್ಮಿ ಆಗುವಂಥದ್ದು ಇರ್ಬೋದು, ಬ್ರೈನ್ ರಿಲೇಟೆಡ್ ಟ್ಯೂಮರ್ಸ್ ಆಗುವಂಥದ್ದು, ಇದೆಲ್ಲ ಸೈಂಟಿಫಿಕಲಿ ಪ್ರೂವನ್ ಆಗಿದೆ ಈಗ. ಅದಕ್ಕೋಸ್ಕರನೇ ನಾರ್ತಿಗೆ ತಲೆ ಹಾಕಿ ಮಲಗಬೇಡಿ ಅಂತ ಹೇಳುವಂಥದ್ದು. ಇದು ಬಿಟ್ಟು ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಕಥೆಗಳೆಲ್ಲ ಇದೆ. ಈಗ ಗಣೇಶ ಕೂಡ ಅಥವಾ ಗಣೇಶನ್ಗೆ ತಂದಂಥ ಆನೆ ಅದು ಉತ್ತರಕ್ಕೆ ತಲೆ ಮಾಡಿ ಮಲಗದಿದ್ದಕ್ಕೇ ಅದಕ್ಕೆ ತಲೆ ಕಟ್ ಮಾಡಿದ್ದು ಅಂತ ಹೇಳುವಂಥದ್ದು. ಅದಕ್ಕೆ ಬಟ್ ಯಾವ ರೆಫರೆನ್ಸ್ ಇಂದ ಮಾಡಿದ್ದದು ಎಲ್ಲನೂ ನಾವು ನೋಡ್ಬೇಕಾಗತ್ತೆ. ಸಿಂಪಲ್ ಆಗಿ ಸುಮ್ಮನೆ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು, ಎಷ್ಟೊತ್ತು ತಲೆ ಹಾಕಿ ಮಲಗಬಾರ್ದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸುಮ್ಮನೆ ಯಾವಾಗಲೂ ಒಂದ್ಸತಿ ರೆಸ್ಟಿಗೆ ಅಂತ ಹೇಳಿ ಒಂದು ಅರ್ಧ ಮುಕ್ಕಾಲು ಗಂಟೆ ಮಲಗುವಂಥದ್ದು ಅಥವಾ 1 or 2 hours ವಿಲ್ ನಾಟ್ ಮ್ಯಾಟರ್. ಪ್ರತಿದಿನ ನೀವು ಉತ್ತರಕ್ಕೆ ತಲೆ ಹಾಕಿ ಮಲಗ್ತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಹೊತ್ತು ನೀವೆಲ್ಲೋ ಹೋಗ್ತೀರಾ ಅಂದಾಗ ಇವಾಗ ಕೆಲವೊಂದ್ಸತಿ ಏನು ಮಾಡ್ತಾರೆ, ಎಲ್ಲೋ ಟ್ರಿಪ್ ಹೋಗಿರ್ತಾರೆ, ರೂಮ್ಗಳು ಮಾಡಿರ್ತಾರೆ, ಅಲ್ಲೆಲ್ಲೋ ರೂಮ್ಗೆ ಹೋದಾಗ ಅಯ್ಯೋ ಇದು ನಾರ್ತ್
ನಾನು ಈ ಕಡೆ ತಲೆ ಹಾಕಬಾರ್ದು, ಅದೆಲ್ಲ ಬೇಡ. ಒಂದು ಸ್ವಲ್ಪ ಹೊತ್ತು ಅಥವಾ 1 ದಿವಸ 2 ದಿವಸ ಏನೂ ಚೇಂಜಸ್ ಆಗೋದಿಲ್ಲ. ಎನರ್ಜಿ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮ್ ಆಗೋದಕ್ಕೂ ಮಿನಿಮಮ್ 48 ಅವರ್ಸ್ ಬೇಕು. ಸೊ ಹಾಗಿರ್ಬೇಕಾದ್ರೆ ತಕ್ಷಣ ನಾನು ಅರ್ಧ ಗಂಟೆ ಮಲ್ಕೊಂಡಿದ ತಕ್ಷಣ ನನಗೇನೋ ಆಗ್ಬಿಡ್ತು, ಖಂಡಿತ ಇಲ್ಲ. ಸೊ ಈ ಮಿಸ್ಬಿಲೀವ್ಸ್ ಎಲ್ಲ ಬೇಡ ಅಂತ ಹೇಳುವಂಥದ್ದು. ಓಕೆ. ಕೊನೆಯದಾಗಿ ದಕ್ಷಿಣ, ಸೌತ್ ಅಂದರೆ ಸಿಕ್ಕಾಪಟ್ಟೆ ಭಯ ಇದೆ ಜನಗಳಿಗೆ. ಸೌತ್ ಅಂದಿದ ತಕ್ಷಣ ಯಮ ರೂಲ್ ಮಾಡ್ತಾನೆ. ಸೊ ಹಾಗಾಗಿ ಏನು ದಕ್ಷಿಣಕ್ಕೆ ಬಾಗಿಲು ತಿಟ್ಟಿದ ತಕ್ಷಣ ನಮ್ಮ ಮನೇಲಿ ಯಾರೊಬ್ರು ಹೋಗ್ಬಿಡ್ತಾರೆ, ಅದರಲ್ಲೂ ಹಿರಿಯರು ಹೋಗ್ಬಿಡ್ತಾರಂತೆ, ಅಥವಾ ಮನೆಗೆ ದುಡಿತಾರ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ಸಾಕಷ್ಟು ಜನ ಯೋಚನೆ ಮಾಡ್ತಾರೆ. ಖಂಡಿತ ಇಲ್ಲ, ಸೌತ್ ಫೇಸಿಂಗ್ ಕೂಡ ಒಳ್ಳೇದು. ಯಮ ಧರ್ಮರಾಯ ಅಲ್ವಾ, ಯಮ ಧರ್ಮ ಅಂತಾನೆ ನಾವು ಹೇಳುವಂಥದ್ದು. ಸೊ ನೀವು ಒಳ್ಳೇದು ಮಾಡ್ತಾ ಇದ್ದೀರಾ ಜನಕ್ಕೆ, ಅಥವಾ ನೀವು ಧರ್ಮವನ್ನು ಪಾಲಿಸ್ತಾ ಇದ್ದೀರಾ, ನೀವು ಬೇರೆ ಯಾರ್ದು ತಲೆ ಹೊಡೆದು ನೀವು ಜೀವನ ಮಾಡ್ತಾ ಇಲ್ಲ, ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೌತಿಗೆ ಫೇಸ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಆ್ಯಂಡ್ 4 ಡೈರೆಕ್ಷನ್ಸ್ ಕೊಟ್ಟಿರೋದೇನಕ್ಕೆ, ಎಲ್ಲ ಡೈರೆಕ್ಷನ್ಗೂ ಅದರದ್ದೇ ಆದಂಥ ಒಂದು ಸಿಂಬಲೈಸೇಷನ್ ಇದೆ. ಸೊ ಮೇನ್ ಡೋರ್ ಕೂಡ ನೀವು ಸೌತಿಗೆ ಇಡ್ಬೋದು. ನಿಮ್ಮ ಹೆಸ್ರಿಗೆ ಬರುತ್ತೆ ಅಂದರೆ ಖಂಡಿತ ನೀವು ಸೌತಿಗೆ ಇಡ್ಬೋದು. ಅದು ಬಿಟ್ಟು ಸೌತಲ್ಲಿ ನಾವು ದುಡ್ಡನ್ನು ಕೂಡ ಶೇಖರಣೆ ಮಾಡುವಂಥದ್ದು. ಸೌತ್ ವೆಸ್ಟ್ ಬಂದು ಅದೇ ಝೋನಲ್ಲೇ ಬರುತ್ತೆ. ಜೊತೆಗೆ ಸೌತ್ ಈಸ್ಟ್ ಅಗ್ನಿಮೂಲೆ ಬರುತ್ತೆ, ಅಲ್ಲಿ ಕಿಚನ್ನ ಮಾಡುವಂಥದ್ದು. ಆ್ಯಂಡ್ ಮೇಯ್ನ್ ಆಗಿ ಸೌತ್ನ ಕಲರ್ ಬಂದು ರೆಡ್ ಕಲರ್ ಆಗಿರುತ್ತೆ. ಅಗ್ನಿತತ್ವ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಗ್ನಿತತ್ವದ ರಿಲೇಟೆಡ್ ವಸ್ತುಗಳು ಏನೇ ಇದ್ರೂ ನೀವು ಸೌತಲ್ಲಿ ಇಟ್ಟಾಗ ಚೆನ್ನಾಗಿ ನಿಮಗೆ ಬರುತ್ತೆ. ಆ್ಯಂಡ್ ಸೌತಲ್ಲಿ ಭಾರ ಇರಬೇಕು ಅಂತ ಕೂಡ ನಾವು ಹೇಳ್ತೀವಿ. ಸೊ ಮನೆಯಲ್ಲಿರುವಂಥ ಹೆವಿ ಐಟಮ್ಸ್ ಇರ್ಬೋದು, ಅದನ್ನೆಲ್ಲ ನೀವು ಸೌತಲ್ಲಿ ಮಾಡಿದಾಗ ನಿಮಗೆ ಖಂಡಿತ ಮನೆಯಲ್ಲಿ ಶುಭವಾಗಿರುತ್ತೆ. ಓಕೆ. ನಾರ್ತ್ ಲೈಟ್ ಆಗಿರ್ಬೇಕು ಅಂದ್ರಿ, ಸೌತ್ ಭಾರ ಅಂದ್ರಿ. ಹೌದು. ಈಸ್ಟ್ಗೆ ಮತ್ತೆ ವೆಸ್ಟ್ಗೆ ಹೇಗೆ ಎಕ್ಸಾಕ್ಟ್ ಆಪೋಸಿಟ್ಸ್, ನಾರ್ತ್ಗೆ ಸೌತ್ಗೂ ಆಪೋಸಿಟ್ಸ್ ಇದೆ. ಅದೇ ರೀತಿ ಇದೇ ತರ ಆಪೋಸಿಟ್ ನಾರ್ತ್ ಬಂದು ಜಲತತ್ವ, ಸೌತ್ ಬಂದು ಅಗ್ನಿತತ್ವ. ಹಾಗಾಗಿ ಇದು ಕೂಡ ಮ್ಯಾಚ್ ಆಗಬಾರ್ದು. ನೀವು ಸೌತಲ್ಲಿ ಬಂದು ಬ್ಲೂ ಕಲರ್ ಹಾಕಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಅದೆಲ್ಲ ನೀವು ರೆಡ್ಡಿಗೆ ಚೇಂಜ್ ಮಾಡಬೇಕು. ಸೊ ಕಲರ್ಸಲ್ಲೂ ಕೂಡ ನೀವು ತತ್ವಗಳನ್ನು ಮಿಕ್ಸ್ ಮಾಡಬಾರ್ದು. ಸೊ ಎಲ್ಲೂ ಕೂಡ ಬ್ಲೂ ಆ್ಯಂಡ್ ರೆಡ್ ಒಟ್ಟಿಗೆ ಬಳಸಬೇಡಿ ಅಂತ ಹೇಳೋದು ಅದಕ್ಕೇನೆ. ಅಗ್ನಿತತ್ವ ಜಲತತ್ವ ಮಿಕ್ಸ್ ಆದಾಗ ಪ್ರಾಬ್ಲಮ್ಸ್ ಆಗುತ್ತೆ. ಅಕ್ಷತಾ ಅವರೇ, ಎಷ್ಟಿದೆ ಮಾತಾಡೋದಕ್ಕೆ ಅಂದರೆ ಮನೆಯ ವಾಸ್ತು ಅಂತಲೇ ತಗೊಳ್ತಾ ಇನ್ನೂ ಸಿಕ್ಕಾಪಡೆ ಇದೆ ಮಾತಾಡೋದು. ಒಂದು ಅಡುಗೆ ಮನೆಯ ವಾಸ್ತು ಇರಬಹುದು, ಲಿವಿಂಗ್ ರೂಮ್ ವಾಸ್ತು ಇರಬಹುದು, ಅಥವಾ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಇದ್ದರೆ ಅದನ್ನ ಹೇಗೆ ಆಚೆ ಕಳಿಸೋದು ಅನ್ನೋದಿರಬಹುದು, ಅಥವಾ ಮನೇಲಿರೋರ ಆರೋಗ್ಯಕ್ಕೆ, ಧನಾಭಿವೃದ್ಧಿಗೆ, ಸಂತೋಷಕ್ಕೆ ಸ್ವಿಚ್ ವರ್ಡ್ಸ್ಗಳನ್ನು ನಾವು ಹೇಳ್ಕೊಳ್ತಾನೆ ಇರೋದಿರಬಹುದು. ಹೀಗೆ ಸಿಕ್ಕಾಪಡೆ ಇದೆ ಮಾತಾಡೋದಕ್ಕೆ. ಐ ಥಿಂಕ್ ಮತ್ತೊಂದು ಎಪಿಸೋಡ್ನ ನಾವು ಮಾಡಲೇಬೇಕಾಗತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಇನ್ ಡೀಟೇಲ್ ಇನ್ನೂ ಸಾಕಷ್ಟು ಮಾತಾಡೋಣ. ಬಟ್ ಫಾರ್ ನೌ ಥ್ಯಾಂಕ್ ಯು. ಮನೆಗೆ ಸಂಬಂಧಪಟ್ಟಂಥ ವಾಸ್ತು ಇದ್ರ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ರಿ. ನಮ್ಮ ಜನ ಏನೇ ಕ್ವೆಶನ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಲಿ. ಮೇ ಬಿ ನಮ್ಮ ಫ್ಯೂಚರ್ ಎಪಿಸೋಡ್ಸಲ್ಲಿ ಅದನ್ನು ನಾವು ಆನ್ಸರ್ ಮಾಡೋಣ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಿದ್ರೆ ಹೇಗೆ ಅನ್ನೋದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ. ಖಂಡಿತ. ಸೊ ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಅವರೇ. ಸೊ ಈ ವಾಸ್ತುನಲ್ಲಿ ಯಾವ್ಯಾವ ಮೇನ್ ಕ್ವೆಶನ್ಸ್ ಇತ್ತೋ ಎಲ್ಲ ಕವರ್ ಮಾಡಿದ್ದೀರಾ. ಸೊ ಇನ್ ಡೀಟೇಲ್ ಕ್ವೆಶನ್ಸ್ನ ಎಲ್ಲರೂ ಕಮೆಂಟ್ಸಲ್ಲಿ ಹಾಕ್ತಾರೆ, ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.